ಸರ್ ಈಗ ಕ್ಲಿಯರ್ ಇದೆಯಲ್ಲ ವಾಯ್ಸು ಸ್ಕ್ರೀನ್ ಶೇರ್ ಎಲ್ಲ? ಎಸ್ ಸರ್. ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಾರಿ ನೋಡಿ, ಏನೊಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಅಡೆತಡೆಗಳು ಬರ್ತಾವಂತಾರಲ್ಲ ನೋಡಿ. ಈಗ ಆಲ್ರೆಡಿ ಒಂದು ವಂಡರ್ಫುಲ್ ಇನ್ಫಾರ್ಮೇಶನ್ ಶೇರ್ ಮಾಡಕ್ ಹೋಗ್ತಾ ಇದೀನಿ. ಒನ್ ಟೈಮ್ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಆಗ್ತದೆ. ಓಕೆ, ನೋ ಪ್ರಾಬ್ಲಮ್. ಓಕೆ ಸ್ನೇಹಿತರೆ, ಒನ್ಸ್ ಅಗೇನ್ ಸಾರಿ, ವೆಲ್ಕಮ್ ಟು ನಮ್ಮ SHPS ಸರ್ವ ಶೇರ್ಸ್ ಪ್ರೈವೇಟ್. ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸೊ ನಾನು ಹೇಳ್ತಾ ಇದ್ದೆ, ತಮ್ಮ ಸ್ಟೆಪ್ ಎಜುಕೇಶನ್ ಮುಖಾಂತರ ಒಂದು ರೈಟ್ ಇನ್ಫಾರ್ಮೇಶನ್ ನಾವು ನಾಲೆಡ್ಜ್ ನ ಕೊಡ್ತೇವೆ ಪ್ರತಿಯೊಬ್ಬರಿಗೆ. ಇವತ್ತು ನಾನು ಮಾತಾಡಕ್ ಹೋಗ್ತಾ ಇರೋಂಥದ್ದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಲೀಡರ್ಶಿಪ್ ಏನು ಕೆಲಸ ಮಾಡ್ತದೆ, ಯಾಕೆ ನೆಟ್ವರ್ಕ್ ಮಾರ್ಕೆಟಿಂಗ್ ನಮಗೆ ಲೀಡರ್ಶಿಪ್ ಅವಶ್ಯಕತೆ ಇದೆಯಾ, ಸೊ ಇದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡಕ್ ಹೋಗ್ತಾ ಇದ್ದೀನಿ. ಸೊ ಸ್ನೇಹಿತರೆ ನೋಡಿ, ಒಂದು ಪ್ಯಾರಾಮೀಟರ್ಸ್ ಇದೆ. ನಾವು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಯಾವುದೇ ಒಂದು ಡೈರೆಕ್ಟ್ ಸೆಲ್ಲಿಂಗ್ ನಾವು ಚಾಯ್ಸ್ ಮಾಡ್ಬೇಕಾದ್ರೆ, ಇವತ್ತು ನಾವು ಚಾಯ್ಸ್ ಮಾಡಿದಂತ ವಸ್ತುಗಳು ಇದ್ರಲ್ಲಿ ಇದೆಯಾ ಅದನ್ನ ನೀವು ಗಮನ ಹರಿಸಬೇಕಾಗ್ತದೆ. ಅವಾಗ ನಿಮಗೆ ಕ್ಲಿಯರಿಟಿ ಸಿಗ್ತದೆ. ಎಸ್, ನಾನು ವಂಡರ್ಫುಲ್ ಆದ ಒಂದು ಕಂಪ್ನಿಯನ್ನ ಚಾಯ್ಸ್ ಮಾಡಿದೀನಿ ಅಂತೇಳಿ. ತುಂಬಾ ಜನಗಳಿಗೆ ಸ್ನೇಹಿತರೆ ಈ ವಸ್ತುಗಳು ಗೊತ್ತಿರೋದಿಲ್ಲ, ಅರ್ಥ ಆಗ್ತದೆ. ಸೊ ಹಾಗಾಗಿ ನೋಡ್ತಾ ಹೋಗೋಣ ಯಾವ ವಸ್ತುಗಳು ನಮಗೆ ಬೇಕಾಗ್ತದೆ ಅಂತೇಳಿ. ಎಸ್, ಇವತ್ತು ಎಫಿಷಿಯಂಟ್ ಕಂಪ್ನಿ ಮತ್ತೆ ಮ್ಯಾನೇಜ್ಮೆಂಟ್ ಇದೆಯಾ. ಸೊ ರಿಯಲಿ ಸ್ನೇಹಿತರೆ, ನಮ್ಗೆ ತುಂಬಾ ಪ್ರೌಡ್ ಆಗುತ್ತೆ SHPL ಬಗ್ಗೆ, SHPL ಬಗ್ಗೆ ಹೇಳೋದಕ್ಕೆ. ಸರ್ವಶ್ರೀ ಬಗ್ಗೆ ನಾನು 6 ವರ್ಷದಿಂದ ಈ ಕಂಪನಿಯ ಒಂದು ಭಾಗವಾಗಿದ್ದೀನಿ. 6 ವರ್ಷ ಯಾವತ್ತು ಕಂಪನಿ ಸ್ಟಾರ್ಟ್ ಆಯ್ತು ಅವತ್ತಿಂದ ಈ ಕಂಪನಿ ಒಳಗೆ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಸೊ ರಿಯಲಿ ನನಗೆ ತುಂಬಾ ಖುಷಿ ಏನಂದ್ರೆ, ಅವತ್ತು 6 ವರ್ಷದ ಮುಂಚೆ ನಮ್ಮ ಹಾನರೇಬಲ್ CMD ಸರ್ ಒಂದು ಮಾತು ಹೇಳಿದ್ರು. 2025-26 ಟಾಪ್ 5 ಅಲ್ಲಿ ನನ್ನ ಕಂಪನಿ ಹೋಗ್ಬೇಕು ಅಂತೇಳಿ. ಎಸ್, ಅದ್ರ ಪ್ರಕಾರ ಇವತ್ತು ಕಂಪ್ನಿ ಟಾಪ್ 5 ಹೋಗುವಂತ ಕೆಲಸ ಮಾಡ್ತಿದೆ. ಸೊ ರಿಯಲಿ ಮ್ಯಾನೇಜ್ಮೆಂಟ್ ತುಂಬಾ ಎಥಿಕಲ್ ಆಗಿದೆ. ಮ್ಯಾನೇಜ್ಮೆಂಟ್ ತುಂಬಾ ಇವತ್ತು ಡೌನ್ ಟು ಅರ್ತ್ ಹೇಳ್ತಾರಲ್ಲ, ತುಂಬಾ ಒಂದು ಎಷ್ಟು ಅವರಲ್ಲಿ ಸಣ್ಣತನ ಇದೆ ಅಂದ್ರೆ, ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಮನೋಭಾವದಲ್ಲಿ ಇವತ್ತು ಕೆಳಗಡೆ ಬಂದು ಇವತ್ತು ವರ್ಕ್ ಮಾಡಿ ಜನಗಳಿಗೆ ಹೆಲ್ಪ್ ಮಾಡುವಂತ ಒಂದು ಆಟಿಟ್ಯೂಡ್ ಆ ವ್ಯಕ್ತಿಗಳಿದೆ. ಸೊ ರಿಯಲಿ ನಾನು ಹ್ಯಾಟ್ಸಪ್ ಹೇಳ್ತೀನಿ ನಮ್ಮ ಮ್ಯಾನೇಜ್ಮೆಂಟ್ಗೆ. ನಮ್ಮ ಗೋಪಾಲ್ ಕುಂದು ಸರ್ ಇರ್ಬೋದು, ಸುಭಾಷ್ ಸರ್ ಇರ್ಬೋದು, ಪ್ರಶಾಂತ್ ಸರ್ ಇರ್ಬೋದು, ನಮ್ಮ ಸ್ಟ್ಯಾನ್ ಸರ್ ಇರ್ಬೋದು. ಸೊ ದೇ ಆರ್ ರಿಯಲಿ ವಂಡರ್ಫುಲ್. ಅವರಲ್ಲಿ ಒಂದು ದೇವರು ಆ ಒಂದು ಕ್ವಾಲಿಟೀಸ್ ನ ಕೊಟ್ಟಿದ್ದಾನೆ. ಸೊ ರಿಯಲಿ ನಾವು ಥ್ಯಾಂಕ್ಸ್ ಹೇಳಬೇಕು. ನಾವಿರುವಂತ ಒಂದು ಕಂಪನಿಯಲ್ಲಿ SHPL ಅನ್ನೋದ ಬೆಸ್ಟ್ ಮ್ಯಾನೇಜ್ಮೆಂಟ್ ಇದೆ ಅಂತ ಹೇಳಿ. ಎಸ್ ಸ್ನೇಹಿತರೆ, ಹಾಗೆ ಎಷ್ಟು ಜನಕ್ಕೆ SHPL ನನಗೆ ಬೆಸ್ಟ್ ಮ್ಯಾನೇಜ್ಮೆಂಟ್ ಇದೆ ಅಂತ ಅನಿಸ್ತಾ ಸರ್? ಚಾರ್ಟ್ ಬಾಕ್ಸ್ ಅಲ್ಲಿ ಹೇಳ್ಬೋದು ನೀವು ಎಸ್ ಅಂತ ಹೇಳಿ. ಎಸ್, ನೆಕ್ಸ್ಟ್ ನಾನು ಹೇಳಕ್ ಹೋಗ್ತಾರಂತ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ನೋಡ್ಬೋದು ಕ್ವಾಲಿಟಿ ಪ್ರಾಡಕ್ಟ್ಸ್. ಯಾಕಂದ್ರೆ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಕ್ವಾಲಿಟಿ ಪ್ರಾಡಕ್ಟ್ಸ್. ನಾವಿರುವಂತ ಒಂದು ಕಂಪನಿಯಲ್ಲಿ ರಿಯಲಿ ಇವತ್ತು ಜನಗಳಿಗೆ ಕೈಗೆಟುಕುವ ಬೆಲೆಯಲ್ಲಿ, ಜನಗಳಿಗೆ ರೀಸನೇಬಲ್ ಪ್ರೈಸ್ ಅಲ್ಲಿ ಇವತ್ತು ಬೈ 1 get 1 ಕೊಟ್ಟು, ಅರ್ಥ ಆಗ್ತಿದ್ಯಾ? ಎಸ್ ಸ್ನೇಹಿತರೆ, ಇಂಥ ವಂಡರ್ಫುಲ್ ಒಂದು ಪ್ಲಾನ್ ಬೇರೆ ನಮಗೆ ಡಿಸೈನ್ ಮಾಡಿ ಕೊಟ್ಟಿದೆ ಕಂಪನಿ. ಅದನ್ನು ಮುಂದೆ ಹೇಳ್ತೀನಿ. ಒಂದು ಕ್ವಾಲಿಟಿ ಪ್ರಾಡಕ್ಟ್ಸ್ ನಮ್ಮ ಕೈ ಇದೆ. ಈ ಕ್ವಾಲಿಟಿ ಪ್ರಾಡಕ್ಟ್ಸ್ ಇಂದ ಎಷ್ಟೋ ಜನಗಳಿಗೆ ಸ್ನೇಹಿತರೆ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡಿದ್ದಾರೆ. ರೈತ ಇರ್ಬೋದು, ಆರೋಗ್ಯದ ಸಮಸ್ಯೆ ಇರ್ಬೋದು, ಹೈನುಗಾರಿಕೆ ಮಾಡೋರಿರ್ಬೋದು, ತುಂಬಾ ಇವತ್ತು ಬೇರೆ ಬೇರೆಯ ಕೆಟಗರಿಯ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ ಇವತ್ತು ತುಂಬಾ ರಿಸಲ್ಟ್ಸ್ ನಮಗೆ ಸಿಕ್ಕಿದೆ. ನಾವು ಆಲ್ರೆಡಿ ಪ್ರೂವ್ ಆಗಿದೆ SHPL ಅಂತ ಪ್ರಾಡಕ್ಟ್ ಕ್ವಾಲಿಟಿ ಪ್ರಾಡಕ್ಟ್ ಇದೆ ಅಂತೇಳಿ. ಹಾಗಾಗಿ ರಿಯಲಿ ಒಂದು ವಂಡರ್ಫುಲ್ ಪ್ರಾಡಕ್ಟ್ಸ್ ನಮ್ಮ ಕಡೆ ಇದೆ. ಒಂದು ಹ್ಯೂಜ್ ಕೆಟಗರಿ ಇದೆ, 350+ ಇವತ್ತು ಸ್ನೇಹಿತರೆ ನಮ್ಮ ಹತ್ರ ಇವತ್ತು ಪ್ರಾಡಕ್ಟ್ಗಳಿದೆ. ಇವತ್ತು ಹೆಲ್ತ್ ಕೇರ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ವೆಟರನರಿ ಕೇರ್ ಇರ್ಬೋದು, ಹೋಮ್ ಕೇರ್ ಇರ್ಬೋದು, ಕಿಡ್ಸ್ ಕೇರ್ ಇರ್ಬೋದು, ಪರ್ಸನಲ್ ಕೇರ್ ಇರ್ಬೋದು, ಬ್ಯೂಟಿ, ಇವತ್ತು ಸ್ನೇಹಿತರೆ ಲೈಫ್ ಸ್ಟೈಲ್ ಪ್ರಾಡಕ್ಟ್ಸ್ಗಳು, ಇವತ್ತು ನಾನಾ ರೀತಿಯ ಪ್ರಾಡಕ್ಟ್ಗಳು ಇವತ್ತು ನಮ್ಮಲ್ಲಿ ಅವೈಲಬಲ್ ಇದೆ. ಅದು ನಮ್ಮ ಕಂಪನಿಯಲ್ಲಿ ಓನ್ ಮ್ಯಾನುಫ್ಯಾಕ್ಚರಿಂಗ್ ಸ್ನೇಹಿತರೆ ನಮ್ಮ ಪ್ರಾಡಕ್ಟ್ಗಳು ನಡೀತಾ ಇದೆ. ನಮಗೆ ಪ್ರೌಡ್ ಇದೆ SHPL ಕ್ವಾಲಿಟಿ ಪ್ರಾಡಕ್ಟ್ ಬಗ್ಗೆ. ಸೊ ಎಷ್ಟು ಜನಕ್ಕೆ ಪ್ರಾಡಕ್ಟ್ ವಂಡರ್ಫುಲ್ ಆಗಿ ಅನ್ಸುತ್ತೆ ಸ್ನೇಹಿತರೆ, ಅವರು ಚಾರ್ಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಹೇಳ್ಬೋದು ಅಥವಾ ಐ ಅಂತ ಹೇಳ್ಬೋದು. ಎಸ್, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಅಟ್ರಾಕ್ಟಿಂಗ್ ಬಿಸ್ನೆಸ್ ಪ್ಲಾನ್. ಸೊ ರಿಯಲಿ ಸ್ನೇಹಿತರೆ, ಈ ಒಂದು ಬಿಸ್ನೆಸ್ ಪ್ಲಾನ್ ಮುಖಾಂತರ ಎಷ್ಟೋ ಸಾವಿರಾರು ಜನಗಳು ಸ್ನೇಹಿತರೆ ಇವತ್ತು ತಮ್ಮ ಜೀವನದಲ್ಲಿ ಒಂದು ಬೆಳಕನ್ನು ಕಂಡಿದ್ದಾರೆ. ಎಷ್ಟೋ ಕಂಪನಿಯ ಬಿಸ್ನೆಸ್ ಪ್ಲಾನ್ಗಳಿದೆ. ಎಷ್ಟೋ ಕಂಪನಿಯ ಬಿಸ್ನೆಸ್ ಪ್ಲಾನ್ ಇವತ್ತು ಜನಗಳಿಗೆ ಅರ್ಥನೇ ಆಗೋದಿಲ್ಲ. ಜನಗಳಿಗೆ ಅದು ತುಂಬಾ ಹಿಡನ್ ವಸ್ತುಗಳು ಇರ್ತದೆ. ಜನಗಳಿಗೆ ಸರಿಯಾಗಿ ಇನ್ಫಾರ್ಮೇಶನ್ ಕೊಡೋದಿಲ್ಲ. ಯಾಕಂದ್ರೆ ಏನೋ ಒಂದು ಮೋಟಿವೇಶನ್ ಮೇಲೆ ಬಿಸ್ನೆಸ್ ಮಾಡಕ್ ಹೋಗ್ತಾರೆ. ಎಷ್ಟೋ ಜನಗಳನ್ನ ನೋಡಿದೀನಿ, ಎಷ್ಟೋ ಜನಗಳನ್ನ ಕೇಳಿದೀನಿ, ಯಾವ ರೀತಿ ಕಂಪನಿ ಡಿಸ್ಟ್ರಿಬ್ಯೂಷನ್ ಮಾಡುತ್ತೆ, ಎಷ್ಟು ರೀತಿಯ ಇನ್ಕಮ್ ಇದೆ, ಯಾವ ರೀತಿ ಕಂಪನಿ ಇನ್ಕಮ್ ಕೊಡ್ತಾ ಇದೆ, ಇದೇನು ಗೊತ್ತಿರೋದಿಲ್ಲ. ಯಾರೊಬ್ಬರ ಲೀಡರ್ ಹೇಳಿರ್ತಾರೆ, ಜಾಯ್ನ್ ಆಗಿರ್ತಾರೆ. ಯಾರೋ ಲೀಡರ್ ಮೇಲೆ ಮೋಟಿವೇಟ್ ಆಗಿರ್ತಾರೆ, ಕೆಲಸ ಮಾಡ್ತಿರ್ತಾರೆ. ಬಟ್ ಸ್ನೇಹಿತರೆ, SHPL ನ ಬಿಸ್ನೆಸ್ ಪ್ಲಾನ್ ತುಂಬಾ ಅಟ್ರಾಕ್ಟಿಂಗ್ ಇದೆ. SHPL ನ ಬಿಸ್ನೆಸ್ ಪ್ಲಾನ್ ತುಂಬಾ ವಂಡರ್ಫುಲ್ ಆಗಿದೆ. ಸೊ ರಿಯಲಿ ನಮಗೆ ಪ್ರೌಡ್ ಇದೆ ಸ್ನೇಹಿತರೆ, SHPL ಬಿಸ್ನೆಸ್ ಪ್ಲಾನ್ ಮುಖಾಂತರ ಇವತ್ತು 1 ವರ್ಷ 2 ವರ್ಷದಲ್ಲಿ 5 ಲಕ್ಷ 10 ಲಕ್ಷ ಚೆಕ್ಕಿಗೂ ತಲುಪಿರಂತ ವ್ಯಕ್ತಿಗಳು ನಿಮ್ಮ ಕಣ್ಣು ಮುಂದಿದ್ದಾರೆ. ಸೊ ದಿಸ್ ಇಸ್ ದ ಪವರ್ ಆಫ್ SHPL. ಯಾಕಂದ್ರೆ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನಾವು ತುಂಬಾ ಜನಗಳ ಕಂಪನಿ ಇಲ್ಲಿ ನಾವು ಜಾಯ್ನ್ ಆಗಿಂತ ಮುಂಚೆ ಈ ವಸ್ತು ತುಂಬಾ ನೋಡೋದೇ ಇಲ್ಲ. ಯಾರ್ದೋ ಮಾತಿಗೆ ಕೇಳಿ, ಯಾವ್ದೋ ಒಂದು ಮೋಟಿವೇಶನ್ ಮೇಲೆ, ಯಾರ್ದೋ ಚೆಕ್, ಯಾರ್ದೋ ಕಾರು, ಯಾರ್ದೋ ಒಂದು ಇದ್ರ ಮೇಲೆ ನೋಡಿ ನಾವು ಜಾಯ್ನ್ ಆಗ್ತೀವಿ. ಬಟ್ ಅಲ್ಲಿ ಬಿಸ್ನೆಸ್ ಪ್ಲಾನ್ ಬಗ್ಗೆ ತಿಳ್ಕೊಂಡ್ರಲ್ಲ, ಪ್ರಾಡಕ್ಟ್ ಬಗ್ಗೆ ತಿಳ್ಕೊಂಡ್ರಲ್ಲ, ಕಂಪ್ನಿ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಂಡ್ರಲ್ಲ ಸ್ನೇಹಿತರೆ, ನಾವಲ್ಲಿ
ತುಂಬಾ ಬೇಗ ಅಲ್ಲಿಂದ ವಾಪಸ್ ಆಗ್ಬಿಡ್ತೀವಿ. ಕಾರಣ ಏನಂದ್ರೆ ಇದ್ರ ಬಗ್ಗೆ ನಮಗೆ ನಾಲೆಡ್ಜ್ ಇರೋದಿಲ್ಲ, ಅಲ್ಲಿ ಅವ್ರಂತ ವ್ಯಕ್ತಿ ನಾಲೆಡ್ಜ್ ಕೊಡೋದಿಲ್ಲ. ಎಷ್ಟೋ ಕಂಪ್ನಿಗಳು ಬರಬೇಕಾದ್ರೇನೆ ಪ್ಲಾನ್ ಮಾಡಿರ್ತಾರೆ ಯಾವತ್ತು ಮುಚ್ಚಬೇಕು ಕಂಪ್ನಿ ಅಂತಂತೇಳಿ. ಹಾಗಾಗಿ ಇವತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಕಡಿವಾಣ ಹಾಕ್ತಾ ಇದೆ ಸ್ನೇಹಿತರೆ. ಅಂಡ್ ದೆನ್ ವೆರಿ ಇಂಪಾರ್ಟೆಂಟ್, ಸ್ಟ್ರಾಂಗ್ ಸಪೋರ್ಟ್ ಸಿಸ್ಟಮ್. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನಮ್ಮ ಬಿಸ್ನೆಸ್ ಡೈರೆಕ್ಟ್ ಸೆಲ್ಲಿಂಗ್ ಗೆಲ್ಲಬೇಕು ಅಂದ್ರೆ ಒಂದು ಸಪೋರ್ಟ್ ಬೇಕಾಗುತ್ತೆ. ಸಪೋರ್ಟ್ ಅಂದ್ರೆ ಏನು? ದುಡ್ಡು ಕಾಸು ಕೊಟ್ಟು ಸಪೋರ್ಟ್ ಮಾಡೋದಲ್ಲ ಸ್ನೇಹಿತರೆ. ಎಸ್, ನಿಮಗೆ ಒಂದು ರಿಯಲ್ ಆಗಿ ನಿಮ್ಮ ಬಿಸ್ನೆಸ್ ನ ಗ್ರೋತ್ ಮಾಡಕ್ಕೆ ಬೇಕಾಗಿರೋಂತ ಒಂದು ನಾಲೆಡ್ಜ್, ಒಂದು ಸಪೋರ್ಟ್, ಎಜುಕೇಶನ್ ಅಂತ ಇದು ಬೇಕಾಗುತ್ತೆ. ಇದು ಸಹ ನಮ್ಮ ಕಂಪನಿಯಲ್ಲಿ ನಿಮಗೆ ಮಾರ್ನಿಂಗ್ ನಮ್ದು 6:30 ಕನ್ನಡದಲ್ಲಿದೆ, 11 ಗಂಟೆಗೆ ಮತ್ತೆ ಹಿಂದಿಯಲ್ಲಿ ಬರುತ್ತೆ, ಮತ್ತೆ ರಾತ್ರಿ 8 ಗಂಟೆಗೆ ಹಿಂದಿಯಲ್ಲಿ ಬರುತ್ತೆ. ಸೊ ಸ್ವಲ್ಪ ಆಲೋಚನೆ ಮಾಡಿ. ಆನ್ಲೈನ್ ಮುಖಾಂತರ ನಮ್ಮ ಕಂಪನಿ ಫುಲ್ ಪ್ರೆಸೆನ್ಸ್ ಆಗಿ ಇವತ್ತು ವರ್ಕ್ ಮಾಡ್ತಾ ಇದೆ. ಅಂಡ್ ದೆನ್ ಆಫ್ಲೈನ್ ಅಲ್ಲೂ ಸಹ ಇವತ್ತು ಬೇರೆ ಬೇರೆ ರೀತಿಯ ಟ್ರೈನಿಂಗ್ ಸಪೋರ್ಟ್ ನಡೀತದೆ. ನಮ್ಮ ಒಂದು ಸಿಸ್ಟಮ್ ಮುಖಾಂತರ ನಾವು ಟ್ರೈನಿಂಗ್ಸ್ ಗಳನ್ನ ಮಾಡ್ತೀವಿ. BOP ಗಳಿರ್ಬೋದು, NDO ಇರ್ಬೋದು ಸ್ನೇಹಿತರೆ, ಇವತ್ತು RTP ಪ್ರೋಗ್ರಾಮ್ಸ್ ಇರ್ಬೋದು. ಸೊ ಇದಕ್ಕೆಲ್ಲ ನೀವು ಬರ್ಬೋದು, ನೋಡ್ಬೋದು. ಯಾಕಂದ್ರೆ ಸ್ಟ್ರಾಂಗ್ ಸಪೋರ್ಟ್ ಇದೆ. ನೀವು ಗೆಲ್ದ ಜಾಗದಲ್ಲಿ ಬೇಕು ಅಂದ್ರೆ ಸಪೋರ್ಟ್ ಬೇಕಾಗುತ್ತೆ. ಅಂಡ್ ದೆನ್ ಲಾಸ್ಟ್ ಬಟ್ ಲೀಸ್ಟ್ ಇದರಲ್ಲಿ ನಿಮಗೆ ವೆರಿ ಇಂಪಾರ್ಟೆಂಟ್, ಯುವರ್ ಲೀಡರ್ಶಿಪ್ ಸ್ಕಿಲ್ಸ್. ಇದೆಲ್ಲ ವಸ್ತುಗಳು 4 ಇದೆ ಸರ್ ಕಂಪನಿಯಲ್ಲಿ. ಈ 4 ವಸ್ತುಗಳು ಸೂಪರ್ ಆಗಿದೆ. ಬಟ್ 5ನೇ ವಸ್ತು ಲೀಡರ್ಶಿಪ್ ಸ್ಕಿಲ್ ನಮ್ಮ ಹತ್ರ ಇಲ್ಲ ಅಂದ್ರೆ ಇದ್ಯಾವುದು ಕೆಲಸ ಮಾಡಲ್ಲ. ಅರ್ಥ ಆಗ್ತದೆ ಸ್ನೇಹಿತರೆ ನಿಮಗೆ? ಈ 4 ವಸ್ತುಗಳು ಸೂಪರ್ ಆಗಿದೆ. ಕಂಪನಿ ಮ್ಯಾನೇಜ್ಮೆಂಟ್ ಎಫಿಷಿಯಂಟ್ ಆಗಿದೆ, ಕ್ವಾಲಿಟಿ ಪ್ರಾಡಕ್ಟ್ ಇದೆ, ಅಟ್ರಾಕ್ಟಿಂಗ್ ಬಿಸ್ನೆಸ್ ಪ್ಲಾನ್ ಇದೆ, ಸ್ಟ್ರಾಂಗ್ ಸಪೋರ್ಟ್ ಸಿಸ್ಟಮ್ ಇದೆ. 4 ಅಲ್ಟಿಮೇಟ್ ಆಗಿದೆ, 4 ಸೂಪರ್ ಆಗಿದೆ, 4 ವಂಡರ್ಫುಲ್ ಆಗಿದೆ. ಬಟ್ ಈ 5ನೇ ವಸ್ತು ನಿಮ್ಮ ಹತ್ರ ಇಲ್ಲ ಅಂದ್ರೆ ಯು ಆರ್ ಎ ಫೇಲ್ಯೂರ್ ಪರ್ಸನ್. ಇಲ್ಲಿ ಫೇಲ್ ಆಗ್ತೀವಿ ನಾವು. ಹಾಗಾಗಿ ಯಾವ ಸ್ಕಿಲ್ಸ್ ಏನ್ ನಾವು ಕಲಿಬೇಕಾಗುತ್ತೆ ಅದು ವೆರಿ ಇಂಪಾರ್ಟೆಂಟ್. ಇದು ಪ್ಯಾರಾಮೀಟರ್ಸ್ ಟು ಸಕ್ಸಸ್ಫುಲ್ ನೆಟ್ವರ್ಕ್ ಮಾರ್ಕೆಟಿಂಗ್. ಅರ್ಥ ಆಗ್ತದೆಯಾ? ಈ 4 ವಸ್ತುಗಳ ಜೊತೆಯಲ್ಲಿ ನಮ್ಮ ಲೀಡರ್ಶಿಪ್ ಸ್ಕಿಲ್ ತುಂಬಾ ಕೆಲಸ ಮಾಡ್ಬೇಕಾಗ್ತದೆ. ಹಾಗಾಗಿ ಇದನ್ನ ಏನು ಯಾವ ರೀತಿ ಸ್ನೇಹಿತರೆ ನೋಡ್ತಾ ಹೋಗೋಣ. ಯಾಕಂದ್ರೆ ಲೀಡರ್ಶಿಪ್ ಇಸ್ ದ ಕೀ ಟು 99% ಆಫ್ ಆಲ್ ಸಕ್ಸಸ್ಫುಲ್ ಎಫರ್ಟ್ಸ್. ಲೀಡರ್ಶಿಪ್ ಸ್ಕಿಲ್, ನಿಮ್ಮ ನಾಯಕತ್ವದ ಒಂದು ಕಲೆ ನೀವು ಕಲಿಲ್ಲ ಅಂದ್ರೆ ಸ್ನೇಹಿತರೆ ಈ ಜಾಗದಲ್ಲಿ ನಾವು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. 90% ನಿಮ್ಮ ನಾಯಕತ್ವದ ಕಲೆಯಲ್ಲಿ ಕೆಲಸ ಮಾಡ್ತದೆ. ಎಷ್ಟು ಜನ ಒಪ್ತೀರ ಸರ್ ಈ ಮಾತಿಗೆ? ಅಗ್ರಿ ಮಾಡ್ತೀರ ನನ್ನ ಮಾತಿಗೆ? ಎಸ್, ಇಲ್ಲಿ ಮಲಗಿದಿರ, ಮಳೆ ಬಂದಿದೆ, ಚಳಿ ಆಗಿದೆ, ತುಂಬಾ ನಿದ್ದೆ ಬರ್ತಾ ಇದೆ, ದಯವಿಟ್ಟು ಅಲರ್ಟ್ ಆಗಿ ಕೂತ್ಕೊಳ್ಳಿ ಸ್ನೇಹಿತರೆ. ಇದು ನಿಮ್ಮ ಜೀವನ ಪರಿವರ್ತನೆ ಮಾಡುವಂತ ಒಂದು ಟ್ರೈನಿಂಗ್ ಇದು. ಸರ್ ಮೆಸೇಜ್ ಸೆಂಡ್ ಆಗ್ತಾ ಇಲ್ಲ ಸರ್, ಅದಕ್ಕೋಸ್ಕರ ಯಾರು ಮೆಸೇಜ್ ಮಾಡ್ತಾ ಇಲ್ಲ. ಓಕೆ, ಹೌದಾ? ಎಸ್ ಸರ್. ಸರ್ ನೋಡೋಣ. ಓಕೆ, ನೋ ಪ್ರಾಬ್ಲಮ್. ಎಸ್ ಸ್ನೇಹಿತರೆ, ಸೆಂಡ್ ಎವರಿ ಒನ್ ಮೀಟಿಂಗ್. ಈಗ ಆಗ್ತಿದೆಯಾ? ಓಕೆ, ಇರ್ಲಿ, ನೋ ಪ್ರಾಬ್ಲಮ್. ಆಗ್ತಾ ಇಲ್ಲ. ಓಕೆ ಓಕೆ. ಆಗ್ತದೆ, ಇಲ್ಲಿ ಬೆರಡ್ ಸರ್ ಅವರೆಲ್ಲ ಬರ್ತಾರೆ. ಓಕೆ, ನೋ ಪ್ರಾಬ್ಲಮ್. ಎಸ್ ಸ್ನೇಹಿತರೆ, ನೋಡೋಣ. ಲೀಡರ್ಶಿಪ್ ಇಸ್ ದ ಕೀ ಟು 99% ಆಫ್ ಆಲ್ ಯುವರ್ ಸಕ್ಸಸ್ಫುಲ್ ಎಫರ್ಟ್. ಹಾಗಾದ್ರೆ ಯಾವ ಲೀಡರ್ಶಿಪ್ ಸ್ಕಿಲ್ ನಮಗೆ ಅವಶ್ಯಕತೆ ಇದೆ ಅದನ್ನ ನಾವು ಕಲಿಯೋಣ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಫಸ್ಟ್ ಆಫ್ ಆಲ್, ನಮ್ಮ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ನಾವು ಗೆಲ್ಲಬೇಕು ಅಂದ್ರೆ ಸರ್ ಹಾನೆಸ್ಟಿ ಇರಬೇಕು. ಹಾನೆಸ್ಟಿ ಇಲ್ಲ ಅಂದ್ರೆ ಸ್ನೇಹಿತರೆ ನಾವು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಇಲ್ಲಿ ತುಂಬಾ ಜನ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಸ್ನೇಹಿತರೆ, ನಾವು ಹಾನೆಸ್ಟ್ ಆಗಿರಲ್ಲ ನಮ್ಮ ಬಿಸ್ನೆಸ್ ಇರ್ಬೋದು. ಯಾಕಂದ್ರೆ ನೋಡಿ, ವೆರಿ ಇಂಪಾರ್ಟೆಂಟ್, ಒಂದು ಈ ಹಾನೆಸ್ಟಿ ಇದೆಯಲ್ಲ, ಒಂದು ದೊಡ್ಡ ಕೆಲಸ ಮಾಡ್ತೇವೆ ನಮ್ಮ ಬಿಸ್ನೆಸ್ ಅಲ್ಲಿ. ಹಾಗಾಗಿ ಹಾನೆಸ್ಟಿಯಾಗಿ ನಾವಿಲ್ಲ ಅಂದ್ರೆ ಸ್ನೇಹಿತರೆ, ನಾನು ಹೇಳ್ತೀನಲ್ಲ, ನಮಗೆ ತುಂಬಾ ವಸ್ತುಗಳು ನಾವಿಲ್ಲಿ ಕಲಿಯೋದಕ್ಕೂ ಆಗೋದಿಲ್ಲ, ತುಂಬಾ ವಸ್ತುಗಳು ನಾವಿಲ್ಲಿ ಬೇರೆಯವ್ರಿಗೆ ಹೇಳೋದಕ್ಕೂ ಆಗಲ್ಲ. ಯಾಕಂದ್ರೆ ನಾವು ರಿಯಲಿ ನಾವು ಥ್ಯಾಂಕ್ಸ್ ಹೇಳಬೇಕು ಯಾವಾಗ್ಲೂ. ಯಾಕಂದ್ರೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಇವತ್ತು ವಂಡರ್ಫುಲ್ ಆಗಿ ಒಂದು ಆಪರ್ಚುನಿಟಿ ಇವತ್ತು ನಮ್ಮ ಕೈಗೆ ಸಿಕ್ಕಿದೆ. ಅದ್ರ ಜೊತೆಲಿ ಸ್ನೇಹಿತರೆ, ಒನ್ಸ್ ಅಗೇನ್ ಓಕೆ, ಸಾರಿ. ಎಸ್ ಸ್ನೇಹಿತರೆ, ನೋಡಿ ಹೇಳ್ತಾರೆ ಹಾನೆಸ್ಟಿ ಇದೆಯಲ್ಲ, ಹಾನೆಸ್ಟಿ ಈಸ್ ದ ಬ್ಯಾಕ್ ಬೋನ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್. ಹಾನೆಸ್ಟಿ ಇದೆಯಲ್ಲ, ಇದು ಬ್ಯಾಕ್ ಬೋನ್ ನೆಟ್ವರ್ಕ್ ಮಾರ್ಕೆಟಿಂಗ್, ಇಸ್ ದ ಫೌಂಡೇಶನ್
ಟ್ರಸ್ಟ್ ಅನ್ನು ಬಿಲ್ಡ್ ಮಾಡೋದಕ್ಕೆ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಯಾಕಂದ್ರೆ ಇವತ್ತು ನಿಮ್ಮನ್ನ ಜನ ನಂಬಿಕೆ ಇಸ್ ವೆರಿ ಇಂಪಾರ್ಟೆಂಟ್ ಅದಲ್ವಾ. ಯಾಕಂದ್ರೆ ಯಾರು ಕಂಪ್ನಿ ನೋಡಿ ಬಂದಿರಲ್ಲ, ಯಾರು ಕಂಪ್ನಿಯ ಮ್ಯಾನೇಜ್ಮೆಂಟ್ ನೋಡಿ ಬಂದಿರಲ್ಲ, ನಿಮ್ಮ ಜೊತೆ ಬಂದಿರ್ತಾರೆ. ನೀವೆಷ್ಟು ಹಾನೆಸ್ಟ್ ಆಗಿದ್ದೀರಾ. ಹಾನೆಸ್ಟಿ ಮೀನ್ಸ್ ಟ್ರಾನ್ಸ್ಪರೆಂಟ್ ಆಗಿದ್ದೀರಾ ನೀವು ಅಬೌಟ್ ದ ಪ್ರಾಡಕ್ಟ್ ಬಗ್ಗೆ ಇರ್ಬೋದು, ಸರ್ವಿಸ್ ಬಗ್ಗೆ ಇರ್ಬೋದು, ಬಿಸ್ನೆಸ್ ಪ್ಲಾನ್ ಬಗ್ಗೆ ಇರ್ಬೋದು, ಆಪರ್ಚುನಿಟಿ ಇರ್ಬೋದು. ಯಾವ ರೀತಿ ನೀವು ಅವರಿಗೆ ಪ್ರೆಸೆಂಟ್ ಹಾನೆಸ್ಟಿಯಾಗಿ ಮಾಡ್ತಿದ್ದೀರಾ. ಯಾಕಂದ್ರೆ ಹಾನೆಸ್ಟ್ ಇದೆಯಲ್ಲ, ಇವತ್ತೊಂದು ನಿಮ್ಮನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಇದು ಕರ್ಕೊಂಡೋಗಿ ಕೂರ್ತದೆ. ಯಾಕಂದ್ರೆ ನಿಮ್ಮನ್ನ ಒಂದು ಗುಡ್ ಲೀಡರ್ಶಿಪ್ ಆಗಿ ಒಬ್ಬ ಲೀಡರ್ ಆಗಿದ್ದು ಮಾಡುತ್ತೆ ಹಾನೆಸ್ಟಿ. ಸೊ ಹಾನೆಸ್ಟಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನಮ್ಮ ಬಿಸ್ನೆಸ್ ಅಲ್ಲಿ ಹಾನೆಸ್ಟಿ ಇಲ್ಲ ಅಂದ್ರೆ ನಾವು ಇಲ್ಲಿ ಈ ಬಿಸ್ನೆಸ್ ಅಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇರುವಂತದ್ದು ಕಮ್ಯುನಿಕೇಶನ್. ಕಮ್ಯುನಿಕೇಶನ್ ಅಂದ್ರೆ ಎಫಿಷಿಯಂಟ್ ಕಮ್ಯುನಿಕೇಶನ್ ಇಸ್ ದ ಕೀ ಟು ಅನ್ಲಾಕಿಂಗ್ ಸಕ್ಸಸ್ ಇನ್ ಡೈರೆಕ್ಟ್ ಸೆಲ್ಲಿಂಗ್ ಅಂತಾರೆ. ಎಫಿಷಿಯಂಟ್ ಕಮ್ಯುನಿಕೇಶನ್ ಇಸ್ ದ ಕೀ ಟು ಅನ್ಲಾಕಿಂಗ್ ಸಕ್ಸಸ್ ಇನ್ ಡೈರೆಕ್ಟ್ ಸೆಲ್ಲಿಂಗ್. ಕ್ಲಿಯರ್ ಅಂಡ್ ವಂಡರ್ಫುಲ್ ಆಗಿರೋಂಥ ಒಂದು ಕಮ್ಯುನಿಕೇಶನ್ ಹೆಲ್ಪ್ ಮಾಡುತ್ತೆ, ಬಿಲ್ಡ್ ಮಾಡುತ್ತೆ ಸ್ಟ್ರಾಂಗ್ ರಿಲೇಶನ್ಶಿಪ್ ಬಿಲ್ಡ್ ಮಾಡೋದಕ್ಕೆ. ಅಂಡ್ ನಿಮ್ಮ ಟೀಮಿಗೆ, ನಿಮ್ಮ ಕಸ್ಟಮರ್ಸ್ಗೆ ಒಂದು ಸರಿಯಾಗಿ ಲೀಡ್ ಮಾಡೋದಕ್ಕೆ ನೀವು ಒಂದು ಒಳ್ಳೆ ಕಮ್ಯುನಿಕೇಟರ್ ಆಗ್ಬೇಕಾಗುತ್ತೆ. ನೀವು ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕಾಗ್ತದೆ ಸ್ನೇಹಿತರೆ. ಸರಿಯಾಗಿ ಅವರಿಗೆ ಸಪೋರ್ಟ್ ಮಾಡ್ಬೇಕಾಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಕಮ್ಯುನಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಕ್ಲಿಯರ್. ಅಂಡ್ ದೆನ್ ಒಂದು ವೆರಿ ಇಂಪಾರ್ಟೆಂಟ್ ನಾಲೆಡ್ಜ್. ತುಂಬಾ ಸಲ ನೋಡಿರ್ತೀರಾ, ಸರ್ ನಾಲೆಡ್ಜ್ ಎಷ್ಟು ಕೆಲಸ ಮಾಡುತ್ತೆ ಸರ್ ನಾಲೆಡ್ಜ್ ಇಲ್ಲಿ, ಅದಲ್ವಾ? ಯಾಕಂದ್ರೆ ಸ್ನೇಹಿತರೆ ನಾಲೆಡ್ಜ್ ಇಸ್ ಪವರ್ ಅಂತೀವಿ. ನಾಲೆಡ್ಜ್ ಎಲ್ಲ ನಾವು ಅಂತ ಹೇಳ್ತೀವಿ, ಬಟ್ ನಾಲೆಡ್ಜ್ ನಮಗೆ ಈ ಬಿಸ್ನೆಸ್ ಬಗ್ಗೆ ನಾವು ತಗೊಂತಾ ಇಲ್ಲ, ನಾಲೆಡ್ಜ್ ನಮ್ಮ ಟೀಮಿಗೆ ನಾವು ಶೇರ್ ಮಾಡ್ತಾ ಇಲ್ಲ ಅಂದ್ರೆ ಸ್ನೇಹಿತರೆ ನಾವು ಬಿಸ್ನೆಸ್ ಅಲ್ಲಿ ಫೇಲ್ ಆಗ್ತೀವಿ. ಕಾರಣ ಫೇಲ್ ಆಗೋದಕ್ಕಿದೆ, ನಮಗೆ ಲೀಡರ್ಶಿಪ್ ಬೇಕು. ಲೀಡರ್ಶಿಪ್ ನಾವು ಬೆಳೆಸ್ಕೊಳ್ಳೇಬೇಕು, ಇಲ್ಲಾಂದ್ರೆ ಈ ಬಿಸ್ನೆಸ್ ಅಲ್ಲಿ ನಾವು ಸರ್ವೈವ್ ಮಾಡಕ್ ಆಗಲ್ಲ. ಹಾಗಾದ್ರೆ ಈ ಬಿಸ್ನೆಸ್ ಲಾಂಗ್ ಟರ್ಮ್ ನಾವು ಇರಬೇಕು ಅಂದ್ರೆ ಈ ಎಲ್ಲ ವಸ್ತುಗಳು ನಾವು ಅಳವಡಿಸ್ಕೊಬೇಕಾಗ್ತದೆ. ಅರ್ಥ ಆಗ್ತಿದ್ಯಾ? ಹಾಗಾಗಿ ಕಮ್ಯುನಿಕೇಶನ್ ನಾವು ಸರಿಯಾಗಿ ಮಾಡಿಲ್ಲ ಅಂಡ್ ನಾಲೆಡ್ಜ್ ನಮ್ಮ ಹತ್ರ ಇಲ್ಲ ಈ ಬಿಸ್ನೆಸ್ ಇಂದು ಅಂದ್ರೆ ಸರ್ ಯಾವ ರೀತಿ ನಾವು ಗೆಲ್ಲೋದಕ್ಕಾಗತ್ತೆ? ಯಾಕಂದ್ರೆ ನಿಮ್ಗೆ ಪ್ರಾಡಕ್ಟ್ ಬಗ್ಗೆ ನಾಲೆಡ್ಜ್ ಇರ್ಬೋದು, ಸಿಸ್ಟಮ್ ಬಗ್ಗೆ ನಾಲೆಡ್ಜ್ ಇರ್ಬೋದು, ಅದು ಅಲ್ವಾ? ಹಾಗಾಗಿ ನಿಮಗೊಂದು ವೆರಿ ಇಂಪಾರ್ಟೆಂಟ್ ತರ ಕಾನ್ಫಿಡೆನ್ಸ್ ಆಗಿರೋದಕ್ಕೆ, ನಿಮಗೆ ಈ ಬಿಸ್ನೆಸ್ ಅಲ್ಲಿ ಮುಂದೆ ಹೋಗೋದಕ್ಕೆ, ಬಿಸ್ನೆಸ್ ಅಲ್ಲಿ ನೀವು ಮುಂದೆ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಯೋದಕ್ಕೆ ಅದಕ್ಕೆ ನಾಲೆಡ್ಜ್ ಇಸ್ ದ ಪವರ್ ಇನ್ ಡೈರೆಕ್ಟ್ ಸೆಲ್ಲಿಂಗ್ ಅಂತಾರೆ. ದ ಮೋರ್ ಯು ನೋ ದ ಮೋರ್ ಯು ಗ್ರೋ ಹೇಳ್ತಾರೆ. ದ ಮೋರ್ ಯು ನೋ ದ ಮೋರ್ ಯು ಗ್ರೋ. ನೀವು ಎಜುಕೇಟ್ ಆಗಿ ಸ್ನೇಹಿತರೆ ಈ ಬಿಸ್ನೆಸ್ ಎಲ್ಲ ಪ್ರಾಡಕ್ಟ್ ಬಗ್ಗೆ, ಸರ್ವಿಸ್ ಬಗ್ಗೆ, ಇಂಡಸ್ಟ್ರಿ ಬಗ್ಗೆ ಏನು ಆಗು ಹೋಗುಗಳು ಆಗ್ತದೆ, ಏನು ಮೇಲೆ ಎಲ್ಲ ಪ್ರತಿಯೊಂದು ನಾವು ತಿಳ್ಕೊಬೇಕಾಗುತ್ತೆ. ಹಾಗಾಗಿ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕಾಗುತ್ತೆ ನಮ್ಮ ಪ್ರಾಡಕ್ಟ್ ಬಗ್ಗೆ, ನಮ್ಮ ಒಂದು ಪ್ಲಾನ್ ಬಗ್ಗೆ. ಅದೇ ರೀತಿ ಒಂದು ನಾವು ಈ ಮುಂದೆ ಇರುವಂತ ಆಡಿಯನ್ಸ್ ಗಳು ಏನಿದ್ದಾರೆ, ಯಾರಿಗೆ ನಾವು ಏನ್ ಪ್ರೆಸೆಂಟ್ ಮಾಡಬೇಕು, ಯಾರಿಗೆ ಏನ್ ಕೊಡಬೇಕು, ಅದ್ರ ಬಗ್ಗೆ ಎಲ್ಲ ನಾವು ಕ್ಲಿಯರ್ ಆಗಿ ತಿಳ್ಕೊಬೇಕಾಗ್ತದೆ. ಅರ್ಥ ಆಗ್ತದೆಯಾ? ಹೀಗೆ ಸ್ನೇಹಿತರೆ, ಹಾಗಾಗಿ ವೆರಿ ಇಂಪಾರ್ಟೆಂಟ್ ನಮ್ಮ ಒಂದು ನಾಲೆಡ್ಜ್. ಅಂಡ್ ಸ್ನೇಹಿತರೆ ನಮಗೆ ಒಂದು ಕನ್ಸಿಸ್ಟೆನ್ಸಿ ಎಷ್ಟು ಇಂಪಾರ್ಟೆಂಟ್ ಇದೆ. ಕನ್ಸಿಸ್ಟೆನ್ಸಿ ನಮಗೆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಎಷ್ಟು ಹೇಳ್ತಾರೆ, ಕನ್ಸಿಸ್ಟೆನ್ಸಿ ಇದೆಯಲ್ಲ, ಇದು ನಿರಂತರವಾಗಿ ನೀವು ಸ್ವಲ್ಪ ಸ್ವಲ್ಪನೇ ಮಾಡಿ ನಿರಂತರವಾಗಿ ನೀವು ಮಾಡ್ತಾರೆ. ಕನ್ಸಿಸ್ಟೆನ್ಸಿ ನಿಮ್ಗೆ ತುಂಬಾ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗ್ತದೆ. ಕನ್ಸಿಸ್ಟೆನ್ಸಿ ತುಂಬಾ ದೊಡ್ಡ ಮಟ್ಟಕ್ಕೆ ನಿಮ್ಗೆ ಬೆಳೆಯೋದಕ್ಕೆ ಅನುವು ಮಾಡಿಕೊಡ್ತದೆ. ಎಸ್, ಕನ್ಸಿಸ್ಟೆನ್ಸಿ ಇದೆಯಲ್ಲ ಸರ್, ಸಕ್ಸಸ್ಗೆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ತುಂಬಾ ವೆರಿ ಇಂಪಾರ್ಟೆಂಟ್. ಇಟ್ ಇಸ್ ಅ ಫೌಂಡೇಶನ್ ಅಂತ ಹೇಳ್ಬೋದು. ಇದು ಫೌಂಡೇಶನ್ ಅಂತ ಹೇಳ್ಬೋದು ಒಂದು ಕನ್ಸಿಸ್ಟೆನ್ಸಿ ಸ್ನೇಹಿತರೆ. ಒಂದು ಕ್ರೆಡಿಬಿಲಿಟಿಗೋಸ್ಕರ, ಒಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಬಿಲ್ಡ್ ಮಾಡೋದಕ್ಕೋಸ್ಕರ, ಹೌದಲ್ವಾ? ಯಾಕಂದ್ರೆ ಜನ ಇವತ್ತು ನೋಡ್ತಾ ಇದಾರೆ ಸರ್ ಯಾರು ಪರ್ಫೆಕ್ಟ್ ಆಗಿ, ಯಾರು ಈ 100% ಈ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗಿ ಮಾಡ್ತಿದ್ದಾರೆ. ಈಗ ನಾವು ರಾಂಗ್ ಕಮಿಟ್ಮೆಂಟ್ಗಳು ಮಾಡೋದ್ರಿಂದ ಸ್ನೇಹಿತರೆ ನಾವು ಕನ್ಸಿಸ್ಟೆನ್ಸಿ ಆಗಿರೋದಕ್ಕೆ ಆಗೋದಿಲ್ಲ. ತುಂಬಾ ಜನ ಇವತ್ತು ಈ ಬಿಸ್ನೆಸ್ ಯಾಕೆ ಹೊರಗೆ ರಾಂಗ್ ಕಮಿಟ್ಮೆಂಟ್ಗಳು ಮಾಡ್ಕೊಂತಾರೆ, ರಾಂಗ್ ಇನ್ಫಾರ್ಮೇಶನ್ ನ ಕೊಡ್ತಾರೆ. ಯಾಕಂದ್ರೆ ನಿಮ್ಗೆ ಕನ್ಸಿಸ್ಟೆನ್ಸಿ ಆಗಿದ್ರೆ ಲಾಯಲ್ ಕಸ್ಟಮರ್ಸ್ ನಿಮ್ಮ ಹತ್ರ ಬಿಲ್ಡ್ ಆಗ್ತಾರೆ, ಒಂದು ಬೇಸ್ ಆಗುತ್ತೆ ನಿಮ್ದು, ಮತ್ತೆ ಸ್ಟ್ರಾಂಗ್ ರೆಪ್ಯುಟೇಷನ್. ಒಂದು ನ್ಯೂ ಕಸ್ಟಮರ್ಗೆ ಅಟ್ರಾಕ್ಟ್ ಮಾಡೋದಕ್ಕೆ ಇದು ಒಂದು ವರದಾನ ಕನ್ಸಿಸ್ಟೆನ್ಸಿ. 6 ವರ್ಷದಿಂದ ನಾವು ವರ್ಕ್ ಮಾಡ್ತೀವಿ, ಎಲ್ಲ 6 ಇಯರ್ ಇಂದ ಸರ್ ಇದೀರಾ ನೀವು? ಎಸ್, ವೆರಿ ಗುಡ್ ಸರ್, ಹಾಗಾದ್ರೆ ನಾವು ನಿಮ್ ಜೊತೆ ಜಾಯ್ನ್ ಆಗ್ಬೋದು. ಸೂಪರ್. ಯಾಕಂದ್ರೆ 6 ಇಯರ್ ಇಂದ ಇವತ್ತು ಸ್ನೇಹಿತರೆ ನಮ್ಮ ಜರ್ನಿ, ಕಂಪ್ನಿ 6 ಇಯರ್ ಜರ್ನಿ. ಸೊ ಸ್ವಲ್ಪ ನೀವು ಯೋಚನೆ ಮಾಡಬಹುದು ಎಷ್ಟು ಏರುಪೇರುಗಳು ಬಂದಿರಬಹುದು, ಏನೆಲ್ಲ ಆಗಿರ್ಬೋದು. ಬಟ್ ಆದ್ರೆ ನಾವು ಇಲ್ಲಿ ಕನ್ಸಿಸ್ಟೆನ್ಸಿ ಆಗಿದ್ವಿ, ಕನ್ಸಿಸ್ಟೆನ್ಸಿ ವರ್ಕ್ ಮಾಡ್ತಾ ಇದೀವಿ, ಹಾಗೆ ನಮ್ಮ ಗ್ರೋತ್ ಆಗ್ತಾ ಇದೆ. ನೀವು ಕನ್ಸಿಸ್ಟೆನ್ಸಿ ಆಗಿದ್ದೀರಾ. ಸೊ 100% ಈ ಲೀಡರ್ಶಿಪ್ ಕ್ವಾಲಿಟಿಯಲ್ಲಿ ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಏನೋ ಒಂದು ಅಚೀವ್ಮೆಂಟ್ ಮಾಡೋದಕ್ಕಿರ್ಬೋದು, ಬೇರೆಯವರಿಗೆ ಮೋಟಿವೇಟ್ ಮಾಡೋದಕ್ಕಿರ್ಬೋದು, ಒಂದು ಸ್ಟ್ರಾಂಗ್ ಹೇಳಿದ್ನಲ್ಲ, ಒಂದು ರಿಲೇಶನ್ಶಿಪ್, ಒಂದು ರೆಪ್ಯುಟೇಷನ್ ಅಟ್ರಾಕ್ಟ್ ಮಾಡಕ್ಕೆ ಹೊಸ ಕಸ್ಟಮರ್ಸ್ಗೆ ಬೇಕಾಗುತ್ತೆ.
ಅಂಡ್ ದೆನ್ ಕನ್ಸಿಸ್ಟೆನ್ಸಿ ಇದೆಯಲ್ಲ, ಇದು ಆಬ್ಸ್ಟಿಕಲ್ಸ್ ಗಳಿಂದ ಹೊರಗೆ ಬರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಓವರ್ಕಮ್ ಆಬ್ಸ್ಟಿಕಲ್ಸ್ ಹೇಳ್ತಾರೆ, ಓವರ್ಕಮ್ ಆಬ್ಸ್ಟಿಕಲ್ಸ್ ಅಂಡ್ ಸ್ಟೇ ಟ್ರ್ಯಾಕ್ ಟುವರ್ಡ್ಸ್ ಯುವರ್ ಗೋಲ್ಸ್. ನಿಮ್ಮ ಗೋಲ್ಸ್ ಕಡೆ ನೀವು ಟ್ರ್ಯಾಕ್ ಮಾಡೋದಕ್ಕೆ ಅಂದ್ರೆ ನಿಮ್ಮ ಒಂದು ಕನ್ಸಿಸ್ಟೆಂಟ್ ಎಫರ್ಟ್ ಇದೆಯಲ್ಲ, ಇದು ತುಂಬಾ ನಿಮಗೆ ಸಹಾಯ ಮಾಡ್ತದೆ. ಅಂಡ್ ವೆರಿ ಇಂಪಾರ್ಟೆಂಟ್, ಏನು ಕನ್ಸಿಸ್ಟೆನ್ಸಿ, ನಿಮಗೆ ಕನ್ಸಿಸ್ಟೆನ್ಸಿ ಇಸ್ ವಾಟ್ ಸಪರೇಟ್ಸ್ ದ ಸಕ್ಸಸ್ಫುಲ್ ಅಂಡ್ ಅನ್ಸಕ್ಸಸ್ಫುಲ್ ಪೀಪಲ್ಗೆ ಸಪರೇಟ್ ಮಾಡುತ್ತೆ. ಹಾಗೆ ನೀವು ಕನ್ಸಿಸ್ಟೆನ್ಸಿ ಆಗಿ ಈ ಬಿಸ್ನೆಸ್ ಅಲ್ಲಿ ನಿರಂತರವಾಗಿದ್ದೀರಾ, ಸೊ ನಿಮಗೆ ಸಕ್ಸಸ್ ಕಟ್ಟಿಟ್ಟ ಬರುತ್ತೆ. ಸೊ ಸಕ್ಸಸ್ ನಿಮ್ಗೆ ಬಂದೇ ಬರುತ್ತೆ. ಅಂಡ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ವಿಷನರಿ ಔಟ್ಲುಕ್. ಏನ್ ಹೇಳಿ? ವಿಷನರಿ. ಸ್ವಲ್ಪ ವಸ್ತುಗಳು ನಿಮಗೆ ಕಾಣದೇ ಇರೋಂಥ ವಸ್ತುಗಳು ಸ್ನೇಹಿತರೆ ನಿಮ್ಮ ಸೀನಿಯರ್ಗೆ ಕಾಣ್ತಾ ಇರುತ್ತೆ. ಸ್ವಲ್ಪ ವಸ್ತುಗಳು ನಿಮಗೆ ಕಾಣ್ತಾ ಇರೋ ವಸ್ತುಗಳು ನಿಮ್ಮ ಡೌನ್ ಲೈನ್ಗೆ ಕಾಣೋದಿಲ್ಲ. ಒಬ್ಬ ಗುಡ್ ಲೀಡರ್ಶಿಪ್ ನಾವು ನಮ್ಮಲ್ಲಿ ಸ್ಕಿಲ್ಗಳು ಬೇಕಂದ್ರೆ, ಕ್ವಾಲಿಟೀಸ್ ನಾವು ಬೆಳೆಸ್ಬೇಕಂದ್ರೆ ಸ್ನೇಹಿತರೆ, ಒಂದು ವಿಷನರಿ ಔಟ್ಲುಕ್ ಬೇಕಂದ್ರೆ ಸಿ ಆಪರ್ಚುನಿಟೀಸ್. ಹೇಳ್ತಾರೆ, ಸಿ ಆಪರ್ಚುನಿಟೀಸ್ ವೆನ್ ಅದರ್ಸ್ ಸಿ ಆಬ್ಸ್ಟಿಕಲ್ಸ್. ಬೇರೆಯವರಿಗೆ ಅಲ್ಲಿ ಆಬ್ಸ್ಟಿಕಲ್ ಕಾಣ್ತಾ ಇರುತ್ತೆ, ಬಟ್ ನಿಮಗೆ ಅಲ್ಲಿ ಆಪರ್ಚುನಿಟಿ ಕಾಣ್ತಾ ಇರುತ್ತೆ. 6 ವರ್ಷದ ಮುಂಚೆ, 1 ವರ್ಷ 2 ವರ್ಷದ ಮೇಲೆ ತುಂಬಾ ಜನಕ್ಕೆ ಸರ್ವಶ್ರೀ ಒಂದು ಆಬ್ಸ್ಟಿಕಲ್ ಆಗಿ ಬಂತು, ಬಟ್ ನಾವು ಆಪರ್ಚುನಿಟಿ ಆಗಿ ಬಳಸ್ಕೊಂಡ್ವಿ. ಸ್ನೇಹಿತರೆ, ಇವತ್ತು ವಂಡರ್ಫುಲ್ ಒಂದು ಆಪರ್ಚುನಿಟಿ ನಮಗೆ ಕಾಣ್ತಾ ಇತ್ತು. 5-6 ವರ್ಷದಲ್ಲಿ ನಮ್ಮ ಜೀವನ ಪರಿವರ್ತನೆ ಆಗುತ್ತೆ ಅನ್ನೋ ನಮ್ಮ ಒಂದು ಭರವಸೆ ನಮಗಿತ್ತು. ಆ ಭರವಸೆ ಮೇಲೆ ವರ್ಕ್ ಮಾಡ್ತಾ ಹೋದ್ವಿ, ಅದ್ರ ಮೇಲೆ ಕೆಲಸ ಹೋದ್ವಿ, ಫೋಕಸ್ ಮಾಡಿದ್ವಿ ನಮ್ಮ ವರ್ಕ್ ಮೇಲೆ. ನಾವು ಡಿಸ್ಟರ್ಬ್ ಆಗಿಲ್ಲ, ನಾವು ಟೆನ್ಷನ್ ತಗೊಳ್ಳಿಲ್ಲ. ಬಂದವರು ಎಸ್ ಬನ್ನಿ ಅಂದ್ವಿ, ಹೋದವರು ಹೋದ್ರು. ಬಟ್ ಅದೇ ಸ್ನೇಹಿತರೆ, ಈ ಬಿಸ್ನೆಸ್ ಅಲ್ಲಿ ಯಾರಲ್ಲಿ ಒಂದು ವಿಷನರಿ ಔಟ್ಲುಕ್ ಇರಲ್ಲ ಸ್ನೇಹಿತರೆ, ಅವರು ಜಾಸ್ತಿ ದಿನ ಸ್ಟೇ ಆಗೋಕ್ಕಾಗಲ್ಲ. ಯಾಕಂದ್ರೆ ಹೇಳ್ತಾರೆ, ಲುಕಿಂಗ್ ಬಿಯಾಂಡ್ ಟುಡೇಸ್ ಸೇಲ್ಸ್ ಅಂಡ್ ಸೀಯಿಂಗ್ ಲಾಂಗ್ ಟರ್ಮ್ ಲೆಜೆಸಿ. ಅಂದ್ರೆ ಇವತ್ತಿನ ನೀವು ಸಣ್ಣ ಬಿಸ್ನೆಸ್ ಕಮ್ಮಿ ಆಗ್ತಾ ಇರಬಹುದು, ನೋ ಪ್ರಾಬ್ಲಮ್. ಇವತ್ತು ನಿಮಗೆ ಸ್ವಲ್ಪ ಕಮ್ಮಿ ಟೀಮ್ ಇರ್ಬೋದು, ನೋ ಪ್ರಾಬ್ಲಮ್. ಬಟ್ ಆದ್ರೆ ನಿಮ್ಮ ಒಂದು ವಿಷನರಿ ಔಟ್ಲುಕ್ ಇತ್ತು ಅಂದ್ರೆ, ಎಸ್ ನಾನು ಟೀಮ್ ಕಟ್ತೀನಿ, ಎಸ್ ನನಗೆ ಇವತ್ತು ಸೇಲ್ಸ್ ಕಮ್ಮಿ ಇರ್ಬೋದು, ನನ್ನ ಟೀಮಲ್ಲಿ ಸೇಲ್ಸ್ ಜಾಸ್ತಿ ಮಾಡ್ತೀನಿ ಅನ್ನೋ ಮನೋಭಾವ ಇಟ್ಕೊಂಡು ನೀವು ಮಾಡ್ಬೇಕಾಗತ್ತೆ. ಈ ಗುಡ್ ಲೀಡರ್ ಅಲ್ಲಿ ಒಂದು ಕ್ವಾಲಿಟಿ ಇದಿರ್ತದೆ ಸ್ನೇಹಿತರೆ. ಯಾಕಂದ್ರೆ ನೀವು ಬೇರೆಯವರ ಜೀವನ ಜೊತೆ ನೀವು ಆಟ ಆಡೋಕ್ಕಾಗಲ್ಲ ನಾವಿಲ್ಲಿ. ಯಾಕಂತೇಳಿ ಯಾವಾಗ ನಮ್ಮಲ್ಲಿ ಒಂದು ವಿಷನರಿ ಔಟ್ಲುಕ್ ಇರ್ತದಲ್ಲ, ಎಸ್ ಅವರಿಗೆ ನಾವು 100% ಅಪ್ಲಿಫ್ಟ್ ಮಾಡೋದಕ್ಕೆ, ಅವರಿಗೆ ಮುಂದೆ ತಗೊಳ್ಳೋದಕ್ಕೆ ಸಹಕಾರ ಆಗ್ತದೆ. ಇವರ್ ಓನ್ ನಿಮ್ಮ ಒಂದು ಸ್ಪೆಷಲಿ ಹೇಳ್ತಾರಲ್ಲ, ಒಂದು ಕಮ್ಯುನಿಟಿ ಜೊತೆ ಸ್ನೇಹಿತರೆ ಇವತ್ತು ನಾವಿರ್ತೀವಿ. ಇವತ್ತು ತುಂಬಾ ಜನ ಇವತ್ತು ನಮಗೆ ಫ್ರೆಂಡ್ಸ್ ಇರ್ತಾರೆ, ತುಂಬಾ ಜನ ರಿಲೇಷನ್ಸ್ ಇರ್ತಾರೆ, ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ. ಎಸ್ ಅವರಿಗೆ ತುಂಬಾ ವಸ್ತುಗಳು ಸ್ಟಾರ್ಟಿಂಗ್ ಬಂದಾಗ ಅಲ್ಲಿ ಕಾಣ್ತಾರಲ್ಲ, ಅವರಿಗೆ ಏನೋ ಒಂಥರ ಯಾಕಂದ್ರೆ ಹೊರಗಡೆ ಎಲ್ಲೋ ಜಾಬ್ ಮಾಡಿ ಬಂದಿರ್ತಾರೆ, ಏನೋ ಕೆಲಸ ಮಾಡಿ ಬಂದಿರ್ತಾರೆ. ಬಟ್ ನಿಮಗೆ ಗೊತ್ತಿರುತ್ತೆ ಈ ಡೈರೆಕ್ಟ್ ಸೆಲ್ಲಿಂಗ್ ಪವರ್ ಆಸ್ ಎ ಲೀಡರ್ ಆಗಿ ಈ ಸ್ಕಿಲ್ಸ್, ಈ ಕ್ವಾಲಿಟಿ ನಾವು ಬೆಳೆಸ್ಕೊಂಡಿಲ್ಲ ಅಂದ್ರೆ ಸ್ನೇಹಿತರೆ, ನಮ್ಮ ಬಿಸ್ನೆಸ್ ಅಲ್ಲಿ ನಾವಿಲ್ಲಿ ಗೆಲ್ಲೋದಕ್ಕಾಗೋದಿಲ್ಲ. ಅಂಡ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ನಮಗಿರಂತದ್ದು ಇಲ್ಲಿ ಸೆಲ್ಫ್ ಲೆಸ್ನೆಸ್, ಸೆಲ್ಫಿಶ್ನೆಸ್ ಅಲ್ಲ, ಸೆಲ್ಫ್ ಲೆಸ್ನೆಸ್. ಯಾಕಂದ್ರೆ ಸೆಲ್ಫ್ನೆಸ್ ಇಸ್ ವೆರಿ, ಯಾಕಂದ್ರೆ ನಮ್ಮಲ್ಲಿ ತುಂಬಾ ಜನರಿಗೆ ಇವತ್ತು ಸೆಲ್ಫಿಶ್ನೆಸ್ ಇರ್ತಾರೆ. ಅವರ ಒಂದು ಸಕ್ಸಸ್ಸಿಗೋಸ್ಕರ ಬೇರೆಯವ್ರನ್ನ ದುರ್ಬಳಕೆ ಮಾಡ್ಕೊಂತಾರೆ. ಹೇಳ್ತಾರೆ, ಫೋಕಸಿಂಗ್ ಆನ್ ಯುವರ್ ಕಸ್ಟಮರ್ ನೀಡ್ಸ್, ನಾಟ್ ಜಸ್ಟ್ ಯುವರ್ ಓನ್ ಸೇಲ್ಸ್. ನಿಮ್ಮ ಓನ್ ಸೇಲ್ಸ್ ಮೇಲೆ ಫೋಕಸ್ ಮಾಡಬೇಡಿ, ಕಸ್ಟಮರ್ ನೀಡ್ ಮೇಲೆ ಫೋಕಸ್ ಮಾಡಿ. ನಾವೇನ್ ಮಾಡ್ತೀವಿ, ತುಂಬಾ ಲೀಡರ್ಸ್ ಅಲ್ಲಿ ಈ ಒಂದು ಕ್ವಾಲಿಟಿ ಇಲ್ದಲೆ ನಮ್ಮ ಒಂದು ರ್ಯಾಂಕಿಗೆ, ನಮ್ಮ ಅಚೀವ್ಮೆಂಟ್ಗೆ, ನಮ್ಮ ಟೂರ್, ನಮ್ಮ ಟ್ರಿಪ್ಸ್ಗೆ ಸರ್ ನಾವು ಬೇರೆಯವ್ರನ್ನ ನಾವು ಬಳಸ್ಬಿಡ್ತೀವಿ. ನಾವಲ್ಲಿ ಸೆಲ್ಫಿಶ್ನೆಸ್ ಆಗಿಬಿಡ್ತೀವಿ, ಸೆಲ್ಫ್ಲೆಸ್ನೆಸ್ ಆಗಲ್ಲ. ಸೊ ಈ ಕ್ವಾಲಿಟಿ ನಿಮ್ಮಲ್ಲಿಲ್ಲ ಅಂದ್ರೆ ಈ ಬಿಸ್ನೆಸ್ ನಾವು ಸರ್ವೈವ್ ಮಾಡಕ್ ಆಗಲ್ಲ. ಹೇಳ್ತಾರೆ, ಟ್ರಸ್ಟ್ ಅಂಡ್ ಲಾಯಲ್ಟಿ ವಿತ್ ಯುವರ್ ಕಸ್ಟಮರ್ಸ್ ಅಂಡ್ ಟೀಮ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಸಕ್ಸಸ್ ಇನ್ ಡೈರೆಕ್ಟ್ ಸೆಲ್ಲಿಂಗ್. ಟ್ರಸ್ಟ್ ಅಂಡ್ ಲಾಯಲ್ಟಿ ವಿತ್ ಯುವರ್ ಕಸ್ಟಮರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೆ ನಿಮ್ಮ ಟೀಮ್ ಜೊತೆಲಿ ಟ್ರಸ್ಟ್, ಲಾಯಲ್ಟಿ, ಕಸ್ಟಮರ್ಸ್ ಅಂಡ್ ಟೀಮ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಿಮ್ಮ ರೆಪ್ಯುಟೇಷನ್ ಹಾಳಾಗ್ಬಿಡುತ್ತೆ. ನಾವಿಲ್ಲಿ ತುಂಬಾ ಜನ ಲೀಡರ್ಸ್ಗಳು ಇವತ್ತು ಸ್ನೇಹಿತರೆ ಈ ಬಿಸ್ನೆಸ್ ನ ಬಿಟ್ಟು ಹೊರಗಡೆ ಹೋಗಿ ನೆಗೆಟಿವ್ ಮಾಡೋದಕ್ಕೆ ಕಾರಣ ಅವರು ಸೆಲ್ಫಿಶ್ನೆಸ್ ಆಗ್ತಾರೆ, ಸೆಲ್ಫ್ಲೆಸ್ನೆಸ್ ಆಗಲ್ಲ. ಆಗ್ತದ ಒಂದು ಈ ತರ ಸೆಲ್ಫ್ಲೆಸ್ನೆಸ್ ಇಸ್ ದ ಹಾರ್ಟ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಅಂತ ಹೇಳ್ತಾರೆ. ಯಾಕಂದ್ರೆ ಇದು ವಿಲಿಂಗ್ನೆಸ್ ಟು ಪುಟ್ ಫಸ್ಟ್ ಅದರ್ಸ್, ಬೇರೆಯವರಿಗೆ ಮುಂದೆ ನಾವು ಬಿಡಬೇಕು, ಟು ಸರ್ವ್ ಅಂಡ್ ಅವರಿಗೆ ಸಕ್ಸಸ್ ಮಾಡೋದಿರ್ಬೋದು, ಅವರಿಗೆ ಒಂದು ಸಕ್ಸಸ್ ಕೊಡ್ಸೋದಿರ್ಬೋದು. ನಾವು ಯಾವಾಗ ಅವ್ರ ಮುಂದೆ ನಿಲ್ಲಿಸಿ ನಾವು ಕೊಡಿಸ್ತೀವಿ ಸರ್, ನಮ್ಮ ಗುಡ್ ಲೀಡರ್ ಆಗೋದಕ್ಕೆ ಸಾಧ್ಯ. ನಮಗೋಸ್ಕರ ನಾವು ಅವ್ರನ್ನ ಬಳಸ್ಕೊಂಡು ನಾವು ಬೇರೆಯವ್ರನ್ನ ಇದು ಮಾಡಿದ್ರೆ ನಮ್ಮ ಬಿಸ್ನೆಸ್ ಗ್ರೋತ್ ಆಗೋದಿಲ್ಲ.
ಸೊ ಹಾಗಾಗಿ ನಾವು ನಾಲೆಡ್ಜ್ ನ ಶೇರ್ ಮಾಡೋದಿರ್ಬೋದು, ಎಕ್ಸ್ಪೀರಿಯನ್ಸ್ ಇರ್ಬೋದು. ಆಸ್ ಎ ಮೆಂಟರ್, ಬೀಯಿಂಗ್ ಎ ಮೆಂಟರ್, ಆಸ್ ಎ ಕೋಚ್ ಅಂಡ್ ಲೀಡರ್, ನಾಟ್ ಜಸ್ಟ್ ಸೇಲ್ಸ್ ಪರ್ಸನ್. ನೀವು ಸೇಲ್ಸ್ ಪರ್ಸನ್ ಅಲ್ಲ, ನೀವು ಸೇಲ್ಸ್ ಪರ್ಸನ್ ಅಲ್ಲ ಸರ್. ಬೀಯಿಂಗ್ ಎ ಮೆಂಟರ್, ಎ ಕೋಚ್ ಅಂಡ್ ಎ ಲೀಡರ್, ನಾಟ್ ಜಸ್ಟ್ ಎ ಸೇಲ್ಸ್ ಪರ್ಸನ್. ಎಸ್, ಒಬ್ಬ ನೀವು ಲೀಡರ್ ಆಗಿದ್ದೀರಾ, ನಿಮ್ಮ ಜೊತೆ 2 ಜನ ಜಾಯಿನ್ ಆಗಿದ್ದಾರೆ. ಎಸ್, ಒಬ್ಬ ವ್ಯಕ್ತಿ ಜಾಯಿನ್ ಆಗಿದ್ರು, ನೋ ಯು ಆರ್ ಎ ಲೀಡರ್. ಈ ಕ್ವಾಲಿಟೀಸ್ ಬೆಳೆಸ್ಕೊಂಡ್ರೆ ಒಬ್ಬ ವ್ಯಕ್ತಿ 1000 ಜನಗಳಿಗೆ ಮಾಡ್ತಾನೆ. ನಿಮ್ ಜೊತೆ 1000 ಜನ ಇದ್ದಾರೆ, ನಿಮ್ಮಲ್ಲಿ ಈ ಒಂದು ಸೆಲ್ಫ್ಲೆಸ್ನೆಸ್ ಇಲ್ಲ, ಸೆಲ್ಫಿಶ್ನೆಸ್ ಇದೆ ಅಂದ್ರೆ ನೀವು ಈ ಬಿಸ್ನೆಸ್ ಇಂದ ಹೊರಗೆ ಹೋಗ್ತೀರಾ. ಕ್ಲಿಯರ್? ಅಂಡ್ ದೆನ್ ಈ ಬಿಸ್ನೆಸ್ ಅಲ್ಲಿ ಕರೇಜ್ ಇರಬೇಕು, ಧೈರ್ಯ. ವೆರಿ ಇಂಪಾರ್ಟೆಂಟ್. ತುಂಬಾ ಜನಗಳಿಗೆ ಸ್ನೇಹಿತರೆ ಈ ಬಿಸ್ನೆಸ್ ಅಲ್ಲಿ ಎಸ್, ಕರೇಜ್. ಕರೇಜ್ ಇಸ್ ಎ ಫ್ಯೂಯಲ್. ಯಾವ ರೀತಿ ನಿಮ್ಮ ಗಾಡಿಗೆ ಒಂದು ಪೆಟ್ರೋಲ್ ಡೀಸೆಲ್ ನೀವು ಹಾಕಿ ಓಡಿಸ್ತೀರಾ, ಆ ರೀತಿ ಈ ಬಿಸ್ನೆಸ್ ಅಲ್ಲಿ ಕರೇಜ್, ಧೈರ್ಯ ಇದೆಯಲ್ಲ, ಒಂದು ಪೆಟ್ರೋಲ್ ಡೀಸೆಲ್, ಒಂದು ಫ್ಯೂಯಲ್. ಕರೇಜ್ ಇಸ್ ದ ಫ್ಯೂಯಲ್ ದಟ್ ಡ್ರೈವ್ ಸಕ್ಸಸ್ ಇನ್ ಡೈರೆಕ್ಟ್ ಸೆಲ್ಲಿಂಗ್. ಸ್ಟೆಪ್ ಬೈ ಸ್ಟೆಪ್ ನೀವು ಇಡೋದಕ್ಕಿರ್ಬೋದು, ಕಂಫರ್ಟ್ ಝೋನ್ ಇಂದ ಹೊರಗಡೆ ಬರೋದಕ್ಕಿರ್ಬೋದು. ಯಾರೋ ನಿಮಗೆ ಇದು ಆಗೋದಿಲ್ಲ ಅಂತಾರೆ, ಬಟ್ ಆದ್ರೂ ನೀವು ವರ್ಕ್ ಮಾಡ್ತಿರ್ತೀರಾ. ಯಾರು ಹೇಳ್ತಾರೆ ಇದು ಬಿಟ್ಬಿಡು, ಇದು ಸರಿ ಇಲ್ಲ ಅಂತಾರೆ, ಆದ್ರೂ ವರ್ಕ್ ಮಾಡ್ತಿರ್ತೀರಾ. ಇದಕ್ಕೆಲ್ಲ ಧೈರ್ಯ ಬೇಕಲ್ಲ. ನಿಮ್ಗೆ ಯಾರೋ ಕಾಲ್ ಎಳಿತಾರೆ, ನಿಮ್ ಬಗ್ಗೆ ತಪ್ಪು ಹೇಳ್ತಾರೆ. ಟೇಕಿಂಗ್ ಎ ಬೋಲ್ಡ್ ಆಕ್ಷನ್ಸ್ ಟುವರ್ಡ್ಸ್ ಯುವರ್ ಗೋಲ್ಸ್. ಅಂಡ್ ನೀವು ಡೌಟ್ ನ ಬಿಟ್ಟು, ಫಿಯರ್ ನ ಬಿಟ್ಟು ಒಂದು ಬೋಲ್ಡ್ ಆಕ್ಷನ್ಸ್ ತಗೊಂತಿರಲ್ಲ, ಅದು ತಗೊಳ್ಳೋದಕ್ಕೆ ಕರೇಜ್ ಬೇಕಾಗಿದೆ. ಯಾರಲ್ಲಿ ಈ ಕರೇಜ್ ಇದೆ, ಯಾರಲ್ಲಿ ಧೈರ್ಯ ಇದೆ, ಎಸ್, ಅವರು ಈ ಬಿಸ್ನೆಸ್ ಅಲ್ಲಿ ಸ್ನೇಹಿತರೆ ಗುಡ್ ಲೀಡರ್ ಬರ್ತಾರೆ. ಕ್ವಾಲಿಟೀಸ್ ಆಫ್ ಲೀಡರ್ಶಿಪ್ ಇದು. ಯಾಕಂದ್ರೆ ನಿಮ್ಮಲ್ಲಿ ಆ ಕರೇಜ್ ಇರಬೇಕು. ನಿಮ್ಮ ಲಿಮಿಟ್ ಎಸ್ ಏನಿದೆ ಅದಕ್ಕಿಂತ ಜಾಸ್ತಿ ನಾನು ಮಾಡ್ತೀನಿ. ನನ್ನ ಲಿಮಿಟ್ ಇದೆ, ಈ ತಿಂಗಳು 5 ಲಕ್ಷ BE ಮಾಡೋದು, ಇಲ್ಲ ನಾನು 10 ಲಕ್ಷ BE ಮಾಡ್ತೀನಿ. ಎಸ್, ತುಂಬಾ ಜನಗಳಿಗೆ ಈ ಒಂದು ಕರೇಜ್ ಇಲ್ಲದೆ ಸ್ನೇಹಿತರೆ ಅವ್ರಿಗೆ ಬಿಸ್ನೆಸ್ ನ ಬಿಟ್ಬಿಡ್ತಾರೆ. ಅವರು ಬೋಲ್ಡ್ ಆಕ್ಷನ್ ತಗೊಳಕ್ಕಾಗಲ್ಲ, ಜನಗಳ ಮುಂದೆ ಸರಿಯಾಗಿ ಕರೇಜ್ ಇಂದ ಮಾತಾಡಕ್ಕಾಗಲ್ಲ. ಎಸ್, ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ಬಿಸ್ನೆಸ್ ಅಲ್ಲಿ ಕರೇಜ್. ಎಸ್, ಅಂಡ್ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ವಿಲ್ ಪವರ್. ನಿಮಗೆ ವೆಸ್ಟ್ ವಿಲ್ ಪವರ್ ಇಸ್ ಒಂದು ಡ್ರೈವಿಂಗ್ ಫೋರ್ಸ್ ಅಂತಾರೆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ. ಹಾಗಾಗಿ ನಿಮ್ಮ ಒಂದು ಸೆಟ್ ಕ್ಲಿಯರ್ ಅಂಡ್ ಆಂಬಿಷನ್ ಗೋಲ್ಸ್ ಅಂಡ್ ಸ್ಪೆಷಲಿ ಒಂದು ಓವರ್ಕಮ್ ಸೆಲ್ಫ್ ಡೌಟ್ ಇಂದ ಇರಬಹುದು. ತುಂಬಾ ಜನಕ್ಕೆ ಡೌಟ್, ತನ್ನ ಮೇಲೆ ತನಗೆ ಡೌಟ್ ಇರ್ತದೆ, ತನ್ನ ಕೆಲಸದ ಮೇಲೆ ಡೌಟ್ ಇರ್ತದೆ. ನಿಮ್ಮ ವಿಲ್ ಪವರ್ ಇದೆಯಲ್ಲ, ಅದು ಹೊರಗಡೆ ಬರೋದಕ್ಕೆ ಕೆಲಸ ಮಾಡುತ್ತೆ. ಅದಕ್ಕೆ ಓವರ್ಕಮಿಂಗ್ ಸೆಲ್ಫ್ ಡೌಟ್ ಅಂಡ್ ನೆಗೆಟಿವ್ ಥಾಟ್ಸ್ ವಿತ್ ಅ ಪಾಸಿಟಿವ್ ಅಫರ್ಮೇಶನ್ಸ್. ಎಸ್, ನಮ್ಮಲ್ಲಿ ಆ ವಿಲ್ ಪವರ್ ಇತ್ತು ಅಂದ್ರೆ 100% ಆಗ್ತಿದ್ರೆ ನಾವು ಇದರಿಂದ ಹೊರಗಡೆ ಬರ್ತೀವಿ. ನಾವು ಬಿಸ್ನೆಸ್ ಅಲ್ಲಿ, ನಮ್ಮ ಲೀಡರ್ಶಿಪ್ ಸ್ಕಿಲ್ಸ್ ಅಲ್ಲಿ, ಒಂದು ಕ್ವಾಲಿಟೀಸ್ ಅಲ್ಲಿ ಇದು ವಿಲ್ ಪವರ್ ಇದೆಯಲ್ಲ, ವೆರಿ ವೆರಿ ಇಂಪಾರ್ಟೆಂಟ್. ಬಿಲೀವಿಂಗ್ ಇನ್ ಯುವರ್ ಸೆಲ್ಫ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಸ್ನೆಸ್ ಅಲ್ಲಿ. ನಾನು ಯಾವಾಗಲೂ ಹೇಳ್ತೀನಿ, ನೀವು ಕಂಪನಿ ಕರ್ಕೊಂಬಂತ ಲೀಡರ್ ನ ಬಿಲೀವ್ ಮಾಡಬೇಡಿ ಸರ್, ನಿಮ್ಮ ಮೇಲೆ ನೀವು ಬಿಲೀವ್ ಮಾಡಿ. ಬಿಲೀವಿಂಗ್ ಇನ್ ಯುವರ್ ಸೆಲ್ಫ್ ಅಂಡ್ ಯುವರ್ ಅಬಿಲಿಟೀಸ್ ಈವನ್ ವೆನ್ ಅದರ್ಸ್ ಡೌಟ್. ಏನು ವಿಲ್ ಪವರ್ ಅಂದ್ರೆ? ಎಸ್, ನಿಮ್ಮ ಮೇಲೆ ಬೇರೆಯವರು ಡೌಟ್ ಮಾಡ್ತಿರ್ತಾರೆ, ಆವಾಗ ನಿಮ್ಮ ಮೇಲೆ ನಿಮಗೆ ಭರವಸೆ. ಬಿಲೀವಿಂಗ್ ಇನ್ ಯುವರ್ ಸೆಲ್ಫ್ ಅಂಡ್ ಯುವರ್ ಅಬಿಲಿಟೀಸ್ ಈವನ್ ವೆನ್ ಅದರ್ಸ್ ಡೌಟಿಂಗ್ ಇನ್, ನಿಮ್ಮ ಮೇಲೆ ಡೌಟ್ ಮಾಡ್ತಿರ್ತಾರ, ಬಟ್ ಆವಾಗ ನೀವು ನಿಮ್ಮ ಮೇಲೆ ನಿಮಗೆ ಭರವಸೆ ಇದೆ. ಎಫರ್ಟ್ ಮಾಡ್ತಿರ್ತೀರಾ, ಎಫರ್ಟ್ ನಿಲ್ಲಿಸಲ್ಲ. ನೀವು ನಿಮ್ಮ ಕೆಲಸ ನಿರಂತರವಾಗಿ ವರ್ಕ್ ಮಾಡ್ತಿರ್ತೀರಾ, ಬೇರೆಯವರಿಗೆ ಇನ್ಸ್ಪೈರ್ ಮಾಡ್ತೀರಾ. ಇದಕ್ಕೆ ದಮ್ ಬೇಕಾಗುತ್ತೆ, ಇದಕ್ಕೆ ತಾಕತ್ ಬೇಕಾಗುತ್ತೆ ಸರ್. ಇದು ಮಾಮೂಲಿ, ಇದು ಜನಗಳಿಂದ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಈ ಕ್ವಾಲಿಟೀಸ್ ನಿಮ್ಮ ಹತ್ರ ಇದ್ರೆ ಮಾತ್ರ ಲಾಂಗ್ ಟರ್ಮ್ ನೀವು ಇರ್ತೀರಾ. ಇಲ್ಲಾಂದ್ರೆ ಯಾರೋ ಏನು ಹೇಳಿದ್ರು ಸರ್ ಅಂತ ನಾವೇನ್ ಮಾಡ್ತೀವಿ, ಬಿಟ್ಬಿಡ್ತೀವಿ. ಸೊ ಇದು ನಿಮಗೆ 8 ವಸ್ತು ನಾನು ಹೇಳಿದ್ದೀನಿ ಸ್ನೇಹಿತರೆ. ಇದ್ರ ಬಗ್ಗೆ ಒಂದು ದಿನ ಹೇಳಿದ್ರು ಕಮ್ಮಿ ಇದೆ. ಇದು ಹೆಚ್ಚು ಕಮ್ಮಿ ಏನ್ ನಿಮ್ಗೆ ನಾನು ಹೇಳ್ತೇನೆ, ಟ್ರೈನಿಂಗ್ ಇದು 3-4 ಗಂಟೆ ಟ್ರೈನಿಂಗ್ ಇದು. ಬಟ್ ಆದ್ರೆ ಸಮಯ ಕಮ್ಮಿ ಇರೋದ್ರಿಂದ ನಾನು ಇದನ್ನ ತುಂಬಾ ಕಮ್ಮಿ ಸಮಯದಲ್ಲಿ ಹೇಳಕ್ ಹೋಗ್ತಾ ಇದ್ದೀನಿ. ಹಾಗೆ ಇನ್ನೂ ಹೆಚ್ಚು ಕಮ್ಮಿ ½ hour ಆಗ್ತದೆ. ನೀವು ಕಾಯಕ್ ರೆಡಿ ಇದ್ದೀರಾ? ಇಲ್ಲಾಂದ್ರೆ ಇಲ್ಲಿಗೆ ಸ್ಟಾಪ್ ಮಾಡೋಣ. ನನಗೆ ಅನ್ಮ್ಯೂಟ್ ಮಾಡ್ತೀನಿ, ಹೇಳಿ. ನೀವು ರೆಡಿ ಇದ್ರೆ ನಾನು ಮುಂದುವರಿಸ್ತೀನಿ. ಇನ್ನೂ 8-10 ಸ್ಲೈಡ್ಸ್ ಇದೆ. ಆರ್ ಯು ರೆಡಿ? Yes, sir. I am ready, sir. Okay. Yes. Yes, sir. I am ready, sir. Okay, thank you. Yes. ಹಾಗಾದ್ರೆ ನೋಡೋಣ, ಲೀಡರ್ಶಿಪ್ ಇಸ್ ಅನ್ ಆಕ್ಷನ್, ನಾಟ್ ಎ ಪೊಸಿಷನ್.
ಲೀಡರ್ ಅಂದ ತಕ್ಷಣ ಸರ್ ನಾವ್ ಯಾವ್ದೊಂದು ಲೆವೆಲಿಗೆ ಹೋಗ್ಬಿಡ್ತೀವಿ, ಅಥವಾ ನಮ್ಗೇನೋ ಒಂದು ಸ್ವಲ್ಪ ಇನ್ಕಮ್ ಬಂದ್ಬಿಡ್ತದೆ, ಅಥವಾ ಏನೋ ಒಂದು ಬೈ ಚಾನ್ಸ್ ಆಗಿ ನಾವು ಮುಂದೆ ಬಂದ್ಬಿಡ್ತೀವಿ. ಸೊ ಇದು ಲೀಡರ್ಶಿಪ್ ಇದೆಲ್ಲ, ಇದು ಇಟ್ ಇಸ್ ನಾಟ್ ಎ ಪೊಸಿಷನ್. ಇದು ಲೀಡರ್ಶಿಪ್ ಯಾವಾಗ ಅಂದ್ರೆ ನೀವು ಯಾವಾಗ ಆಕ್ಷನ್ ತಗೊಳ್ತೀರಾ. ಲೀಡರ್ಶಿಪ್ ಇಸ್ ಎನ್ ಆಕ್ಷನ್, ನಾಟ್ ಎ ಪೊಸಿಷನ್. ಲೀಡರ್ಶಿಪ್ ಅಲ್ಲಿ ಬೇರೆ ಬೇರೆ ಹ್ಯಾಟ್ಗಳಿದೆ. ಹಾಗಾಗಿ ನಾವು ಲೀಡರ್ಶಿಪ್, ಒಂದು ಒಳ್ಳೆ ಲೀಡರ್ಶಿಪ್ ಬೆಳೆಸಬೇಕು ಅಂದ್ರೆ ಸ್ನೇಹಿತರೆ, ನಮಗೆ ತುಂಬಾ ವಸ್ತುಗಳಿದೆ. ಆ ವಸ್ತುಗಳ ಜೊತೆಲಿ ನಾವಿಲ್ಲಿ ಆಕ್ಷನ್ ತಗೋಬೇಕಾಗುತ್ತೆ. ಸ್ವಲ್ಪ ಆಲೋಚನೆ ಮಾಡಿ ಸ್ನೇಹಿತರೆ, ಎಷ್ಟು ಒಂದು ಟೆಕ್ನಾಲಜಿ ಮುಂದೆ ಬಂದ್ರು, ಎಷ್ಟು ಟೆಕ್ನಾಲಜಿ ಮುಂದುವರೆದ್ರು ಸಹ ಸ್ವಲ್ಪ ವಸ್ತುಗಳು ನಾವೇ ಮಾಡ್ಬೇಕಾಗತ್ತೆ, ಟೆಕ್ನಾಲಜಿ ಮಾಡಕ್ ಸಾಧ್ಯ. ಫಾರ್ ಎಕ್ಸಾಂಪಲ್ ಯಾರೊಬ್ಬ ಫಿಲಿಂ ಸ್ಟಾರ್ ಇದಾರೆ ಸರ್, ಅಥವಾ ಯಾರೋ ಒಬ್ರು ಕ್ರಿಕೆಟ್ ಪ್ಲೇಯರ್ ಇರ್ಬೋದು, ಅರ್ಥ ಆಗ್ತಿದ್ಯಾ ಸರ್? ಅವರಿಗೆ ಕಟಿಂಗ್ ಹೇರ್ ಕಟ್ ಮಾಡೋಂಥ ವ್ಯಕ್ತಿ ಎಲ್ಲ ಒಂದ್ ಕಡೆ ಇರ್ತಾನೆ. 8,000 10,000 ಒಂದು ಹೇರ್ ಕಟ್ಟಿಗೆ 10,000 15,000 20,000 ಕೊಡ್ತಾರಂತ ಹೇರ್ ಕಟಿಂಗಿಗೆ. ಅಂತ ಹೇರ್ ಕಟ್ ಮಾಡೋರು ಇದಾರೆ ಫಿಲಿಂ ಸ್ಟಾರ್ಸ್ ಅಲ್ಲಿ, ಅರ್ಥ ಆಗ್ತಿದ್ಯಾ? ಸೊ ಆ ವ್ಯಕ್ತಿ ಮೇಲೆ ಕೂತ್ಕೊಂಡು, ಸರ್ ನನ್ನ ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ, ಮೊಬೈಲ್ ತಲೆ ಹತ್ರ ತಗೊಂಡೋಗ್ತೀನಿ, ನನಗೆ ಹೇರ್ ಕಟ್ ಮಾಡೋದ್ರೆ ಹೇರ್ ಕಟ್ ಆಗುತ್ತಾ? ಆಗುತ್ತಾ ಸರ್? ಆಗೋದಿಲ್ಲ. ಎಸ್ ಸ್ನೇಹಿತರೆ, ಅದೇ ರೀತಿ ಸ್ವಲ್ಪ ವಸ್ತುಗಳು ನಾವಲ್ಲಿ ಇರಲೇಬೇಕು. ನಾವೀ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಸ್ನೇಹಿತರೆ, ನೀವು ಎಲ್ಲ ವಸ್ತುಗಳು ಟೆಕ್ನಾಲಜಿ ಮುಖಾಂತರ ಮಾಡಕ್ ಆಗೋದಿಲ್ಲ, ನಿಮ್ಮ ಪ್ರೆಸೆನ್ಸ್ ಸಹ ಅವಶ್ಯಕತೆ ಇದೆ, ಅರ್ಥ ಆಗ್ತಿದೆಯಾ? ಸೊ ಹಾಗಾಗಿ ಎಸ್ ಸ್ನೇಹಿತರೆ ನೋಡಿ, ಆಫ್ಟರ್ ಗೆಟಿಂಗ್ ಎ ಪೊಸಿಷನ್ ಆಕ್ಷನ್ ಬಿಕಮ್ ಲೋ. ಒಂದು ಪೊಸಿಷನ್ ನೀವು ನೋಡಿದೀರಾ, ನಾವು ನೋಡ್ತಾ ಇದೀವಿ, ಎಷ್ಟೋ ಜನಗಳಿಗೆ ಒಂದು ಪೊಸಿಷನ್ ಬಂದ ಮೇಲೆ ಅವರ ಆಕ್ಷನ್ ಕಮ್ಮಿ ಆಗ್ಬಿಡ್ತದೆ. ಅಂಡ್ ಬಿಸ್ನೆಸ್ ಅಂಡ್ ಲೀಡರ್ಶಿಪ್ ಸ್ಯಾಚುರೇಷನ್ ಸ್ಟಾರ್ಟ್ ಆಗಿ, ಇದರಿಂದ ಕೆಳಗೆ ಬೀಳೋದಕ್ಕೆ ಸ್ಟಾರ್ಟ್ ಆಗ್ತೀವಿ, ಇದರಿಂದ ಕೆಳಗೆ ಬಂದ್ಬಿಡ್ತೀವಿ, ಒಂದಿನ ಬಿಸ್ನೆಸ್ ಬಿಟ್ಟು ಹೊರಗಡೆ ಹೋಗ್ತೀವಿ. ಸರ್ ಇವತ್ತು ಈ ಕೆಲಸಗಳು ತುಂಬಾ ಜಾಗದಲ್ಲಿ ಆಗಿದೆ, ಆಗ್ತಾ ಇದೆ. ಒಂದು ಪೊಸಿಷನ್ ಬಂದ್ಬಿಡುತ್ತೆ, ಡೈಮಂಡ್ ಇಂದ SHPL ಬ್ರ್ಯಾಂಡ್ ಅಂಬಾಸಿಡರ್ 13 ರ್ಯಾಂಕ್ಸ್ ಇದೆ ನಮ್ದು. ಆ ರ್ಯಾಂಕ್ಸ್ ಏನೋ ಒಂದು ಮಾಡಿ ನಾವು ಆ ರ್ಯಾಂಕ್ ಹತ್ರ ಬಂದಿರ್ತೀವಿ. ನಾವು ಆ ರ್ಯಾಂಕ್ ಬಂದಾಗ ಏನು ವರ್ಕ್ ಮಾಡಿರ್ತೀವಲ್ಲ, ಆ ವರ್ಕ್ ನೆಕ್ಸ್ಟ್ ಮಂತ್ ಇಂದ ನಾವು ಮಾಡೋದಿಲ್ಲ. ನಮ್ಮ ಆಕ್ಷನ್ಸ್ ಲೋ ಆಗ್ತಾ ಹೋಗುತ್ತೆ, ನಮ್ಮ ಎನರ್ಜಿ ಲೋ ಆಗ್ತಾ ಹೋಗುತ್ತೆ, ನಮ್ಮ ಬಿಸ್ನೆಸ್ ಮತ್ತೆ ನಮ್ಮ ಲೀಡರ್ಶಿಪ್ ಬೀಳ್ತಾ ಹೋಗುತ್ತೆ. ಸರ್ ನಿಮಗೆ 50,000 ಬಂದಿದ್ಯಾ, 1,00,000 ನಾಲೆಡ್ಜ್ ನಿಮ್ಮ ಹತ್ರ ಇರಬೇಕು. ದುಡಿಯೋದು 50,000 ಬರ್ಬೇಕಾದ್ರೆ 1,00,000 ದುಡಿಬೇಕಾ, ನಿಮ್ಗೆ 2,00,000 ನಾಲೆಡ್ಜ್ ಇರಬೇಕು ನಿಮ್ಮ ಹತ್ರ ದುಡಿಯಂಥದ್ದು. ಸರ್ ನೀವು ಯಾವಾಗ ನಿಮ್ಮ ನಾಲೆಡ್ಜ್ ನ ಗೇನ್ ಮಾಡ್ತಾ ಹೋಗ್ತೀರಾ, ನಿಮ್ಮ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಹೋಗ್ತೀರಾ, ಆಕ್ಷನ್ ನೀವು ನಾನ್ ಸ್ಟಾಪ್ ಆಗಿ ವರ್ಕ್ ಮಾಡ್ತಾ ಹೋಗ್ತೀರಾ, ಸಿದ್ಧ ನಿಮ್ಗೆ ಒಂದು ದೊಡ್ಡ ಸಕ್ಸಸ್ ಬರ್ತದೆ. ಆ ಸಕ್ಸಸ್ ಬಂದಾಗ ನಿಮಗೆ ಖುಷಿ ಸಿಗುತ್ತಲ್ಲ, ಅದು ನೀವು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ಖುಷಿ ನಿಮ್ಗೆ ಸಿಗ್ತದೆ ಸ್ನೇಹಿತರೆ. ಬಟ್ ಅದ್ ಹೇಳ್ತಾರಲ್ಲ, ನಮಗೆ ಸಣ್ಣ ಪುಟ್ಟ ಒಂದು ಪೊಸಿಷನ್ ಬಂದ್ಬಿಡ್ತು, ಏನೋ ಸ್ವಲ್ಪ ದುಡ್ಡು ಬಂದ್ಬಿಡ್ತು, ಸೊ ನಮ್ಮ ಲೀಡರ್ಶಿಪ್ ನಾವ್ ಮಾಡ್ತೀವಿ, ಬಿಸ್ನೆಸ್ ಬೀಳ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ನಾವು ಅಲ್ಲಿಂದ ಆಕ್ಷನ್ ಜಾಸ್ತಿ ತಗೊಳಲ್ಲ, ಇದೇ ರೀತಿ ಇರುತ್ತೆ ಅಂತ ನಾವು ಕಂಫರ್ಟ್ ಆಗ್ಬಿಡ್ತೀವಿ. ಸೊ ಒಂದು ಮಾತು ನಿಮಗೆ ಹೇಳ್ತೀನಿ, ನೀವು ಡೈಮಂಡ್ ಆಗಿದ್ದೀರಾ, ಕೆಲಸ ಜಾಸ್ತಿ ಮಾಡ್ಬೇಕು. ಅಂದ್ರೆ ನಮ್ಮ ಹಾನರೇಬಲ್ CMD ಸರ್ ಒಂದು ಮಾತು ಹೇಳ್ತಾ ಇದ್ರು, ಎಷ್ಟು ದೊಡ್ಡ ಮಟ್ಟಕ್ಕೆ ನಾವು ಬೆಳಿತೀವಿ, ಅಷ್ಟು ಟೆನ್ಷನ್ಸ್ ನಮಗೆ, ಅಂದ್ರೆ ಅಷ್ಟು ಪ್ರೆಷರ್ ನಮ್ಮ ಮೇಲೆ ಇರ್ತದೆ. ನಾವು ಕೂರಂಗೆ ಇಲ್ಲ. 2 ಗಂಟೆ 3 ಗಂಟೆ ನೀವು ವೇಸ್ಟ್ ಮಾಡ್ಬೇಕಾದ್ರೆ ನನಗೆ ಬೇಜಾರಾಗುತ್ತೆ. ಒಬ್ಬ CMD ಮಾತು ಹೇಳ್ತಾರೆ, ನಾವು 2 ದಿನ 3 ದಿನ, ಒಂದಿನ ಮಳೆ ಬಂತು, ಒಂದಿನ ಬಿಸಿಲು ಜಾಸ್ತಿ ಇತ್ತು, ಒಂದಿನ ಅದಿತ್ತು ಒಂದಿತ್ತು, ವಾರ ನಾವು ವೇಸ್ಟ್ ಮಾಡ್ತೀವಿ. ಒಂದು ದಿನ ಅಲ್ಲ, ವಾರ ಗಟ್ಲೆ ವೇಸ್ಟ್ ಮಾಡ್ತೀವಿ. ತಿಂಗಳು ಹಂಗೆ ಹೋಗುತ್ತೆ. ತಿಂಗಳು ಆದ್ಮೇಲೆ ಲಾಸ್ಟ್ ಮಂತ್ ಬಂದು ಓಪನ್ ಮಾಡಿ ನೋಡ್ತೀವಿ ಐಡಿ, ಅಲ್ಲಿ 2,000 ಬೀವಿ, ಇಲ್ಲಿ 1,000 ಬೀವಿ. ಎಲ್ಲಿ ಬಿಸ್ನೆಸ್ ಬಂದಿರುತ್ತೆ ಸರ್? ಎಲ್ಲಿಂದ ನಾವು ಗೆಲ್ತೀವಿ? ದಯವಿಟ್ಟು ಒಂದು ಪೊಸಿಷನ್ ನಿಮಗೆ ಬಂತಾ, ಒಂದು ಲೆವೆಲ್ ರೀಚ್ ಮಾಡಿದಿರಾ, ಸ್ವಲ್ಪ ದುಡ್ಡು ಬಂದಿದೆಯಾ, ನೀವು ಅಲರ್ಟ್ ಆಗ್ಬೇಕು ಸ್ನೇಹಿತರೆ. ಈ ದುಡ್ಡನ್ನ ಜಾಸ್ತಿ ಮಾಡಬೇಕು, ಈ ಪೊಸಿಷನ್ ನಾವು ದೊಡ್ಡ ಲೆವೆಲಿಗೆ ಹೋಗ್ಬೇಕು ಅಂದ್ರೆ ನೀವು ನಿರಂತರವಾಗಿ ಆಕ್ಷನ್ ತಗೊಳ್ಬೇಕು. ಹೇಳಿದ್ನಲ್ಲ, ಸ್ವಲ್ಪ ವಸ್ತುಗಳು ನೀವು ಎಷ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ರು, ಏನೆಲ್ಲ ಬಂದ್ರು, ಸ್ವಲ್ಪ ಜಾಗದಲ್ಲಿ ನಾವು ಇರಲೇಬೇಕಾಗತ್ತೆ. ಅವಾಗ ಮಾತ್ರ ನಾವು ಗೆಲ್ಲೋದಕ್ಕೆ ಸಾಧ್ಯ. ಎಷ್ಟು ದೊಡ್ಡ ಕ್ರಿಕೆಟ್ ಪ್ಲೇಯರ್ ಆದ್ರೂ ಮನೇಲಿ ಕೂತ್ಕೊಂಡು, ಸರ್ ಅಲ್ಲಿಂದ ನೀವು ಬೌಲಿಂಗ್ ಮಾಡಿ, ಇಲ್ಲಿಂದ ನಾನು ಬ್ಯಾಟರ್ ಹೊಡಿತೇವ್ರೆ ಆಗುತ್ತಾ? ಫೀಲ್ಡ್ಗೆ ಹೋಗ್ಲೇಬೇಕು. ಮಸ್ಟ್ ಅಂಡ್ ಶುಡ್ ಹಿ ಟೇಕ್ ಆಕ್ಷನ್. ಅವಾಗ ಗೆಲ್ಲೋದಕ್ಕೆ ಸಾಧ್ಯ.
ಸ್ನೇಹಿತರೆ ಹಾಗಾಗಿ ದಯವಿಟ್ಟು ಆಸ್ ಎ ಲೀಡರ್ಸ್ ನಾವು ಇದು ತಿಳ್ಕೊಬೇಕಾಗುತ್ತೆ. ಅಂಡ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಇಟ್ ಇಸ್ ಟೈಮ್ ಟು ಗ್ರೋ ಯುವರ್ ಲೀಡರ್ಶಿಪ್ ಸ್ಕಿಲ್ಸ್. ಯಾರಲ್ಲಿ ಸ್ಕಿಲ್ಸ್ ಇಲ್ಲ ದಯವಿಟ್ಟು ಕಲೀರಿ, ನಿಮ್ಮ ಟೀಮಿಗೆ ಕಲಿಸ್ರಿ. ನಿಮ್ಮ ಟೀಮಿಗೆ ಗ್ರೋ ಮಾಡೋದಕ್ಕೆ ಈಸಿ ಆಗ್ತದೆ. ಯಾಕೆ ಡೂಪ್ಲಿಕೇಶನ್ ಆಗ್ತಾ ಇಲ್ಲ ಅಂದ್ರೆ ಸಣ್ಣ ಪುಟ್ಟ ಮಾತುಗಳಿಗೆ ನಾವು ಟೆನ್ಷನ್ ಆಗ್ಬಿಡೋದು. ಯಾಕಂದ್ರೆ ಈ ನಮ್ಮಲ್ಲಿ ಸ್ಕಿಲ್ಸ್ ಇಲ್ವಲ್ಲ, ನಮ್ಮಲ್ಲಿ ಆಟಿಟ್ಯೂಡ್ ಇಲ್ವಲ್ಲ, ನಮ್ಮಲ್ಲಿ ಗ್ರಾಟಿಟ್ಯೂಡ್ ಇಲ್ಲ, ನಾವು ಸೆಲ್ಫ್ಲೆಸ್ನೆಸ್ ಇದೀವಿಲ್ಲ, ಸೆಲ್ಫಿಶ್ನೆಸ್ ಇದೀವಿ. ಸೊ ಈಗ ಈ ಸಮಯದಲ್ಲಿ ಪ್ರತಿಯೊಬ್ಬರಿಗೂ ನನ್ನನ್ನು ಸೇರಿಸಿ ಇಟ್ಸ್ ಟೈಮ್ ಟು ಗ್ರೋ, ನಮ್ಮ ಲೀಡರ್ಶಿಪ್ ನ ಗ್ರೋ ಮಾಡುವಂತ ಸಮಯ. ಯಾಕಂದ್ರೆ ಎಷ್ಟೋ ಜನಗಳು ನಿಮ್ಮನ್ನ ವಾಚ್ ಮಾಡ್ತಿದ್ದಾರೆ ಸ್ನೇಹಿತರೆ, ದೂರದಿಂದ ಎಷ್ಟೋ ಜನಗಳು ನಿಮ್ಮನ್ನ ವಾಚ್ ಮಾಡ್ತಿದ್ದಾರೆ. ಏನ್ ಮಾಡ್ತಾರಪ್ಪ ಇವರು, ಏನ್ ಮಾಡ್ಬೇಕು ಹೇಳ್ತಾರಲ್ಲ. ಲೀಡರ್ಶಿಪ್ ಇದೆಯಲ್ಲ, ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ದ ಪೊಸಿಷನ್ ಬಟ್ about influence and impact. By emerging the leadership in direct selling, you will unlock the full potential of your team and achieving the greatness together. ಹಾಗಾಗಿ ಈಗ ನಾವು ಕಲಿಯುವಂತ ಸಮಯ, ಕಲಿಸುವಂತ ಸಮಯ. ನಾವು ಈಗ ಸರ್ ಎಲ್ಲ ಗೊತ್ತಿದೆ ಬಿಡಿ ಸರ್, ನಾನೆಲ್ಲ ಮಾಡಿರೋದೇನೆ, ಎಲ್ಲ ನೋಡ್ಕೊಂಡ್ ಬಂದಿದ್ದೀನಿ ನಾನು, ನನಗೆ ಆ ಎಕ್ಸ್ಪೀರಿಯನ್ಸ್ ಇದೆ. ಏನು ನಡೆಯೋದಿಲ್ಲ ಸರ್ ಈಗಿನ ಒಂದು ವಾತಾವರಣ. ನಿಮ್ಗಿಂತ ಫಾಸ್ಟ್ ಆಗಿ ನಿಮ್ಮ ಮಕ್ಕಳು ಮೊಬೈಲ್ ನ ರನ್ ಮಾಡ್ತಾರೆ, ನಿಮ್ಗಿಂತ ಫಾಸ್ಟ್ ಆಗಿ ನಿಮ್ಮ ಮಕ್ಕಳು ಇಂಟರ್ನೆಟ್ ಅಲ್ಲಿ ಇವತ್ತು ಇನ್ವಾಲ್ವ್ ಆಗಿದ್ದಾರೆ, ಹೌದಲ್ವಾ? ನಾನು ಹುಟ್ಟಿಸಿದ್ರೆ ಮಗು ನೀನು ಯಾಕೆ ಎಷ್ಟು ಫಾಸ್ಟ್ ಆಗಿದೆ ಅಂದ್ರೆ ಹಾಗೆ ನಮ್ಗಿಂತ ಫಾಸ್ಟ್ ಆಗಿ ಬರುವಂತ ಗೊತ್ತಾ. ಲೀಡರ್ಶಿಪ್ ಈಸ್ ಎ ಕಂಟಿನ್ಯೂಸ್ ಲರ್ನಿಂಗ್ ಪ್ರೊಸೆಸ್. ಇದು ಒಂದಿನ ಮಾಡಿ ಒಂದ್ ಜಾಗ ಬಂದು ಬಿಡೋದ, ಪ್ರತಿ ದಿನ, ಪ್ರತಿ ನಿತ್ಯ, ಪ್ರತಿ ಗಂಟೆ, ಪ್ರತಿ ಮಿನಿಟ್ ನಾವು ಕಲಿತಾನೆ ಇರಬೇಕು, ಕಲಿತಾನೆ ಇರಬೇಕು, ಕಲಿತಾನೆ ಇರಬೇಕು. ಯಾವತ್ತು ನನಗೆ ಗೊತ್ತು ಅಂತ ನಾವು ಹೇಳ್ತೀವಲ್ಲ ಅವತ್ತಿಂದ ನಾವು ಹಿಂದ್ಗಡೆ ಹೋಗ್ಬಿಡ್ತೀವಿ, ರಿಟರ್ನ್ ಬ್ಯಾಕ್. ಲೀಡರ್ಶಿಪ್ ಕಂಟಿನ್ಯೂಸ್ ಲರ್ನ್ ಮಾಡುವಂತ ಕೆಲಸ ಸರ್. ಇವತ್ತಿನ ನಾವು ಪ್ರತಿಯೊಬ್ರು ಕಂಟಿನ್ಯೂಸ್ ಲರ್ನಿಂಗ್ ಪ್ರೊಸೆಸ್ ಇರಬೇಕು, ಪ್ರತಿದಿನ ಲರ್ನ್ ಮಾಡಬೇಕು, ಪ್ರತಿದಿನ ಲರ್ನ್ ಮಾಡಬೇಕು. ಪ್ರತಿಯೊಂದು ಕಂಪನಿ ಬಗ್ಗೆ, ಸಿಸ್ಟಮ್ ಬಗ್ಗೆ, ಇಂಡಸ್ಟ್ರಿ ಬಗ್ಗೆ. ಸರ್ ಮುಂದೆ ನೀವು ಯಾವಾಗ ಯಾವ ವ್ಯಕ್ತಿ ನಿಮ್ ಜೊತೆ ಬರ್ತಾನೆ ಅನ್ನೋದು ನಿಮ್ಗೆ ಗೊತ್ತಿರೋದಿಲ್ಲ, ಏನ್ ಕ್ವಶನ್ ಮಾಡ್ತಾನೆ ನಿಮಗೆ ಗೊತ್ತಿರೋದಿಲ್ಲ. ಬಟ್ ನೀವು ಲರ್ನಿಂಗ್ ಮಾಡಿಲ್ಲ ಅಂದ್ರೆ ಆ ವ್ಯಕ್ತಿ ನಿಮಗೆ ನೆಗೆಟಿವ್ ಮಾಡಿ ಹೋಗ್ಬಿಡುತ್ತಾನೆ. ಸೊ ಲರ್ನಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಲೀಡರ್ಶಿಪ್ ಅಲ್ಲಿ. ಕಂಟಿನ್ಯೂಸ್, ಒಂದಿನಲ್ಲ ಕಂಟಿನ್ಯೂಸ್. ಓಕೆ, ಅಂಡ್ ದೆನ್ ಸ್ನೇಹಿತರೆ ಟೈಮ್ ಟು ಅಪ್ಗ್ರೇಡ್. ಪ್ರತಿಯೊಂದು ವಸ್ತುಗಳು ಅಪ್ಡೇಟ್ ಆಗ್ತಾ ಇದೆ, ಪ್ರತಿಯೊಂದು ವಸ್ತುಗಳು ಟೈಮ್ ಟು ಟೈಮ್ ಅಪ್ಡೇಟ್ ಆಗ್ತಾ ಇದೆ, ಅಪ್ಗ್ರೇಡ್ ಆಗ್ತಾ ಇದೆ. ನಾವು ಅಪ್ಡೇಟ್ ಆಗ್ತಿದೀವ? ಬರೀ ಇನ್ಕಮ್ ಬೇಕು ಸರ್ ನನಗೆ, ಇನ್ಕಮ್ ಬೇಕು, ಅಪ್ಡೇಟ್ ಆಗಕ್ಕೆಲ್ಲ. ಮೇಲಿಂದ ಕೆಳಗಡೆ ತಕ್ಕ ನಮ್ಮ ನೋಡಿದ್ರೆ ಎಸ್, ಹಳೇ ಮಾದರಿಯ ನಾವು ಸ್ಕೂಟರ್ ಆಗಿದ್ದೀವಿ, ಹಳೇ ಮಾದರಿಯ ಕಾರ್ ಆಗಿದ್ದೀವಿ. ಹಳೇ ಮಾಡೆಲ್ ಈಗ ಯಾರು ಕೇಳಲ್ಲ ಸರ್, ಹಳೇ ಮಾಡೆಲ್ ನಡೆಯಲ್ಲ ಸರ್. ಈಗ ಅದೊಂದು ಮಾಸ್ಟರ್ ಪೀಸ್ ಆಗಿದ್ ಬಿಡ್ತದೆ ಅಷ್ಟೇ ಅದು. ಹೌದಲ್ವಾ? ಹಳೇ ಮಾಡೆಲ್ ಕಾರ್ನ ನಾವು ಮನೆ ನೋಡ್ತಾ ಇದ್ವಿ, ಯಾವ್ದೋ ಹೋಟ್ಲಲ್ಲಿ ಮೇಲೆ ಇಟ್ಟಿದ್ದಾರೆ ಅದನ್ನ ಯಾವ ಒಂದು ಕಂಬ ಇಟ್ಟು ಆ ಕಾರ್ನ ಮೇಲೆ ಇಟ್ಟಿದ್ದಾರೆ. ಯಾಕೆ ಇಟ್ಟಾರಲ್ಲ ಹೇಳ್ರಿ? ಅದು ಅಪ್ಗ್ರೇಡ್ ಆಗಿಲ್ಲ, ಅದಕ್ಕಲ್ಲಿ ಇಟ್ಟಿದ್ದಾರೆ. ಅಪ್ಗ್ರೇಡ್ ಆಗಿದ್ದು ರೋಡಲ್ಲಿ ಓಡಾಡ್ತಾ ಇದೆ. ಸರ್ ಪ್ರತಿ ಒಂದು ಜಾಗದಲ್ಲಿ ನಿಮ್ಮ ಮೊಬೈಲ್ ತಗೊಳ್ಳಿ, ಗಾಡಿ ತಗೊಳ್ಳಿ, ಕಾರ್ ತಗೊಳ್ಳಿ, ಇವತ್ತು ಲ್ಯಾಪ್ಟಾಪ್ ತಗೊಳ್ಳಿ, ಮೊಬೈಲ್ಸ್ ತಗೊಳ್ಳಿ, ನಿಮ್ಮ ಟಿವಿಸ್ ತಗೊಳ್ಳಿ, ಪ್ರತಿ ಒಂದು ಅಪ್ಡೇಟ್ ಆಗ್ತಾ ಇದೆ. ನಮ್ಮ ಬಿಸ್ನೆಸ್ ಅಲ್ಲಿ ನಾವು ಅಪ್ಡೇಟ್ ಆಗ್ತಾ ಇದೀವಾ? ನಮ್ಮ ಬಿಸ್ನೆಸ್ ಅಲ್ಲಿ ಹೊಸ ವಸ್ತು ನಾವು ಕಲಿತಿದೀವಾ? ಟೆಕ್ನಾಲಜಿನ ಅಡ್ಯಾಪ್ಟ್ ಮಾಡ್ಕೊಂತಿದೀವ? ಎಷ್ಟು ಸರ್ ಟೆಕ್ನಾಲಜಿನ ಏನ್ ಮಾಡಕ್ಕಾಗುತ್ತೆ ಸರ್? ಸರ್ ಫೇಸ್ಬುಕ್ ಅಲ್ಲಿ ಏನ್ ಮಾಡಕ್ಕಾಗುತ್ತೆ ಸರ್? ಮತ್ತೆ ಫೇಸ್ಬುಕ್ ಅಲ್ಲಿ ಏನ್ ಮಾಡ್ತೀರಾ? ಮತ್ತೆ ಫೇಸ್ಬುಕ್ ಮತ್ತೆ ಯಾಕೆ ಇಟ್ಕೊಂಡಿದ್ರೆ? ನಿಮ್ಗೆ ಫೇಸ್ಬುಕ್ ಯಾಕಿದೆ? ಯೂಟ್ಯೂಬ್ ಯಾಕಿದೆ ನಿಮ್ಮ ಹತ್ರ? ಏನ್ ಬೇಡದಿರೋದು ನೋಡೋದಕ್ಕ? ಅಲ್ಲಿ ಅಪ್ಡೇಟ್ ಆಗಿ ಸರ್, ನಿಮ್ಮ ಪ್ರೆಸೆನ್ಸ್ ಇರಬೇಕು, ನೀವು ಬ್ರ್ಯಾಂಡ್ ಆಗಿ ಬನ್ನಿ. ಬೇರೆ ಬೇರೆ ತುಂಬಾ ವಸ್ತುಗಳಿದೆ, ಎಲ್ಲಾ ಸೆಕ್ಟರ್, ಎಲ್ಲಾ ಜಾಗದಲ್ಲಿ ನಾವು ಅಪ್ಡೇಟ್ ಆಗ್ಬೇಕು. ನಮ್ಮ ಲೀಡರ್ಶಿಪ್ ಸ್ಕಿಲ್ಸ್ ಗಳಿರ್ಬೋದು, ಕಮ್ಯುನಿಕೇಶನ್ ಸ್ಕಿಲ್ ಇರ್ಬೋದು, ಹೇಳಿದ್ನಲ್ಲ ಎಲ್ಲ ಒಂದು ವಸ್ತುಗಳು ನಾವು ಕಲಿತಾ ಹೋದ್ರೆ ನಾವು ಅಪ್ಡೇಟ್ ಆಗ್ತಾ ಹೋಗ್ತೀವಿ, ಇಲ್ಲಾಂದ್ರೆ ಔಟ್ಡೇಟ್ ಆಗ್ತೀವಿ. ಅಪ್ಡೇಟ್ ಇದ್ದವರಿಗೆ ಮಾತ್ರ, ಹೊಸ ಮಾಡ್ಲಿಗೆ ಮಾತ್ರ ಬೆಲೆ ಇದೆ ಸರ್. ಸೊ ಇವತ್ತಿಂದ ನೀವು ಅಪ್ಡೇಟ್ ಆಗ್ಬೇಕು ಸ್ನೇಹಿತರೆ. ಯಾಕಂದ್ರೆ ಅಪ್ಡೇಟ್ ವರ್ಷನ್ ಕೇಳುತ್ತೆ ನೋಡಿ. ಈಗ ಐಫೋನ್ ಅಲ್ಲಿ ಈಗ ಜೂನ್ಗೆ 10ಕ್ಕೆ ಹೊಸ ಅಪ್ಡೇಷನ್ ಬರ್ತಾ ಇದೆ. ಜನ ಕಾಯ್ತಾ ಇದಾರೆ, ಮೆಸೇಜ್ಗಳು ಬರ್ತಾ ಇದೆ.
ಸಾರಿ, ಕ್ಲಿಯರ್? ಸೊ ನೀವು ಅಪ್ಡೇಟ್ ಆಗಿಲ್ಲ ನಿಮ್ಮ ಬಿಸ್ನೆಸ್ ಅಲ್ಲಿ ಅಂದ್ರೆ ಸ್ನೇಹಿತರೆ ಈ ಬಿಸ್ನೆಸ್ ಹೊರಗಡೆ ಹೋಗ್ತೀರಾ. ಅಂಡ್ ಎಫೆಕ್ಟಿವ್ ಸ್ಟ್ರಾಟಜೀಸ್ ಫಾರ್ ಕಂಟಿನ್ಯೂಸ್ ಲೀಡರ್ಶಿಪ್ ಡೆವಲಪ್ಮೆಂಟ್. ಒಂದು ಸ್ಟ್ರಾಟಜಿ ಮುಖಾಂತರ ನೀವು ಬಿಸ್ನೆಸ್ ಮಾಡ್ಬೇಕಾಗತ್ತೆ. ಏನೋ ಜಾಯಿನ್ ಮಾಡಿಸ್ಕೊಂಡ್ಬಿಟ್ಟು 1-2 ಸಲ 3 ಸಲ ಬಿ ಮಾಡಿ ಅವ್ರೆಲ್ಲೋ ಹೋದ್ರು ನೀವೆಲ್ಲೋ ಹೋದ್ರು ಇಲ್ಲ, ಆ ವ್ಯಕ್ತಿಯನ್ನ ಕಂಟಿನ್ಯೂಸ್ ಆಗಿ ಅವರಿಗೆ ಇಟ್ಕೊಂಡು ಕಲಿಸ್ಕೊಂಡು ಸ್ಟ್ರಾಟಜಿ ಮುಖಾಂತರ ನೀವು ಪ್ಲಾನ್ ಮಾಡ್ಕೊಂಡು ನೀವು ಡೆವಲಪ್ಮೆಂಟ್ ಮಾಡ್ಕೊಂಡು ನಿಮ್ಮ ಲೀಡರ್ಶಿಪ್ಸ್ ನ ಎಫೆಕ್ಟಿವ್ ಸ್ಟ್ರಾಟಜೀಸ್ ಫಾರ್ ಕಂಟಿನ್ಯೂಸ್ ಲೀಡರ್ಶಿಪ್ ಡೆವಲಪ್ಮೆಂಟ್. ನೀವು ಸ್ಟ್ರಾಟಜಿಗಳು ಕಲಿದೆ, ನೀವು ಏನು ಮಾಡದೆ ಲೀಡರ್ಶಿಪ್ ಸ್ಕಿಲ್ ಕಲಿಯೋದಕ್ಕೆ ಆಗೋದಿಲ್ಲ. ಇದನ್ನ ನೋಡಿ ಕಲಿಯುವಂತ ವಸ್ತು ಅಲ್ಲ ಸರ್. ನಾವು ನೋಡಿದ್ರೆ ನಾವು ಸಚಿನ್ ತೆಂಡೂಲ್ಕರ್ ಆಗ್ಬೋದು, ನಾವು ಶಾರುಖ್ ಖಾನ್ ಆಗ್ಬೋದು, ಅದೇ ನೋಡಿ ಏನಾರು ಆಗದಿದ್ರೆ ಅದಲ್ವಾ? ಅದಕ್ಕೆ ಸ್ಟ್ರಾಟಜಿ ಬೇಕಾಗುತ್ತೆ, ಅದಕ್ಕೆ ಕೆಲಸ ಮಾಡ್ಬೇಕಾಗುತ್ತೆ, ಅದ್ರ ಹಿಂದೆ ವರ್ಕ್ ಮಾಡ್ಬೇಕಾಗುತ್ತೆ. ಆವಾಗ ಹೋಗಿ ಸರ್ ಅವರು ಸೂಪರ್ ಹೀರೋ ಆಗೋದು, ಸೂಪರ್ ಕ್ರಿಕೆಟ್ ಪ್ಲೇಯರ್ ಆಗೋದು, ನೀವು ಸೂಪರ್ ಲೀಡರ್ ಆಗೋದು. ಏನು ಮಾಡಲ್ಲ ಸರ್. ನಾನು ಬರೀ ಮನೇಲಿ ಕೂತ್ಕೊಂತಿದ್ರೆ ಮನೇಲೆ ಕೂತ್ಕೊಂಡಿರ್ತೀರ, ಒಂದೇ ನಮ್ಮನ್ನ ವೇಸ್ಟ್ ಮಾಡಿ ಅಂತ ಮನೆಯವರು ಹೊರಗಡೆ ಹಾಕ್ಬಿಡ್ತಾರೆ. ಹಾಗಾಗಿ ಎಫೆಕ್ಟಿವ್ ಸ್ಟ್ರಾಟಜೀಸ್ ಫಾರ್ ಕಂಟಿನ್ಯೂಸ್ ಲೀಡರ್ಶಿಪ್ ಡೆವಲಪ್ಮೆಂಟ್. ಓಕೆ, ಅಂಡ್ ದೆನ್ ಸ್ನೇಹಿತರೆ ಎಂಬ್ರೇಸ್ ದ ಲೈಫ್ ಲಾಂಗ್ ಲರ್ನಿಂಗ್. ಸ್ನೇಹಿತರೆ ನೀವೇನಾದ್ರೂ ನಿಲ್ಸಿದೀರಾ ಹೇಳ್ತಾರೆ ಹಿಂದಿಲಿ ಉಲ್ಟಿ ಗಿಂತಿ ಸ್ಟಾರ್ಟ್ ಆಗುತ್ತೆ. ನಮ್ಗೆ ಎಷ್ಟೇ ದೊಡ್ಡ ಲೆವೆಲ್ಗೆ ನೀವು ಹೋಗಿರಿ, ಎಷ್ಟೇ ದುಡ್ಡು ಸಂಪಾದನೆ ಮಾಡಿರಿ, ನೀವು ಲರ್ನಿಂಗ್ ಅಲ್ಲಿ ಇಲ್ಲ, ಲರ್ನಿಂಗ್ ಮಾಡಕ್ಕೆ ರೆಡಿ ಇಲ್ಲ, ಕಲಿಯೋದಕ್ಕೆ ರೆಡಿ ಇಲ್ಲ, ಕಲ್ಸೋದಕ್ಕೆ ರೆಡಿ ಇಲ್ಲ ಅಂದ್ರೆ ಸ್ನೇಹಿತರೆ ನೀವು ಮತ್ತೆ ಹಿಂದೆ ಬರ್ತಾ 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 ಝೀರೋಗಿಂತ ಲಾಸ್ಟ್ ಇದೆಯಾ ಆ ಲೆವೆಲ್ಗೆ ನಾವು ಬಂದ್ಬಿಡ್ತೀವಿ ಸ್ನೇಹಿತರೆ. ಹಾಗಾಗಿ ಲರ್ನಿಂಗ್ ನಾವು ಯಾವತ್ತೂ ನಿಲ್ಲಿಸಬಾರ್ದು. ನೀವು ಎಷ್ಟೇ ದೊಡ್ಡ ಲೆವೆಲ್ಗೆ ಹೋಗಿ ಕೋಟ್ಯಾಂತರ ರೂಪಾಯಿ ಮಾಡಿ ತಿಂಗಳಿಗೆ ಸರ್ ಬಂಗ್ಲೆ ತಗೊಳ್ಳಿ, ನೀವು ಏನಾರು ವಿಲಾ ತಗೊಳ್ಳಿ, ನಿಮ್ಮ ಗಾಡಿ ಯಾವ್ದು ಬೇಕಾದ್ ತಗೊಳ್ಳಿ, ನಿಮ್ಮ ಲೈಫ್ ಅಲ್ಲಿ ಎಂಜಾಯ್ ಮಾಡಿ, ಬಟ್ ಲರ್ನಿಂಗ್ ನಿಲ್ಲಿಸ್ಬೇಡಿ. ಬುಕ್ಸ್ ಓದೋದಿರ್ಬೋದು ಸ್ನೇಹಿತರೆ, ಒಳ್ಳೆ ವಿಡಿಯೋಸ್ ನೋಡೋದಿರ್ಬೋದು. ನಾವು ನಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟಂತ ಎಲ್ಲ ವಸ್ತು ನಮ್ಮ ಹತ್ರ ಇರಬೇಕು. ನೀವು ಯಾವಾಗ ಲರ್ನಿಂಗ್ ಮಾಡ್ತಿರಲ್ಲ ನಿಮ್ಮ ಹತ್ರ ಒಂದು ಪವರ್ ಇರ್ತದೆ. ಯಾವ ರೀತಿಯಲ್ಲಿ ಬಲ್ಪ್ ಇಟ್ಟಿದೆ, ಯಾಕೆ ಇಟ್ಟಿದೆ, ಒಂದು ಪವರ್ ಇದು. ಸ್ನೇಹಿತರೆ ಯಾವಾಗ ಲರ್ನಿಂಗ್ ಮಾಡ್ತೀರಾ ನಿಮ್ಮ ಬಿಸ್ನೆಸ್ ಅಲ್ಲಿ ನಿಮಗೊಂದು ಹಿಡಿತ ಸಿಗ್ತದೆ, ಒಂದು ಪವರ್ ಬರ್ತದೆ ನಿಮಗೊಂದು. ಮುಂದೆ ಮಾತಾಡೋದಕ್ಕೆ, ಮುಂದೆ ತಿಳಿಸೋದಕ್ಕೆ, ಪ್ಲಾನ್ ಹೇಳೋದಕ್ಕೆ, ಒನ್ ಮಾಡೋದಕ್ಕೆ, ಹೋಮ್ ಮೀಟಿಂಗ್ ಮಾಡೋದಕ್ಕೆ ನೀವು ತುಂಬಾ ರೆಡಿ ಆಗ್ತೀರಾ, ಪರ್ಫೆಕ್ಟ್ ಆಗ್ತೀರಾ, ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಯಾಕಂದ್ರೆ ಪ್ರಾಕ್ಟೀಸ್ ಮಾಡ್ತಿರ್ತೀರಲ್ಲ ಡೈಲಿ. ಹಾಗೆ ನೀವು ಲರ್ನಿಂಗ್ ಮಾಡಿಲ್ಲ ಸ್ನೇಹಿತರೆ, ಎಷ್ಟೋ ಜನಗಳು ಸ್ನೇಹಿತರೆ ಈ ಬಿಸ್ನೆಸ್ ಅಲ್ಲಿ ಫೇಲ್ ಆಗಿದೆ. ಮೇನ್ ಕಾರಣ ಇದೆ. ಆಸ್ ಎ ಲೀಡರ್ ನಾವು ಲೈಫ್ ಲಾಂಗ್ ಲರ್ನಿಂಗ್ ಮಾಡುವಂತ ಒಂದು ಕಲೆ ನಮ್ಮಲ್ಲಿರಬೇಕು. ಕ್ಲಿಯರ್? ಸೊ ಲೈಫ್ ಲಾಂಗ್ ಲರ್ನಿಂಗ್. ಅಂಡ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಅಂಡ್ ನಾವು ಇನ್ವೆಸ್ಟ್ ಇನ್ ಪ್ರೊಫೆಷನಲ್ ಡೆವಲಪ್ಮೆಂಟ್, ವೇರಿಯಸ್ ವರ್ಕ್ಶಾಪ್ ಟ್ರೈನಿಂಗ್. ನಾವು ನೋಡಿ ಸರ್ ಎಲ್ಲ ಫ್ರೀ, ಜಾಯ್ನಿಂಗ್ ಫ್ರೀ, ಪ್ರಾಡಕ್ಟ್ ಫ್ರೀ, ಎಲ್ಲ ಫ್ರೀ, ಮಾರ್ನಿಂಗ್ ಕ್ಲಾಸ್ ಫ್ರೀ, 11 ಗಂಟೆಗೆ ಫ್ರೀ, ರಾತ್ರಿ 8 ಗಂಟೆಗೆ ಫ್ರೀ. ಇದು ಫ್ರೀ ಆಗೋದ್ರಿಂದ ನಾವು ಏನು ಬಿಡಪ್ಪ ಸರ್, ಈ ಟ್ರೈನಿಂಗ್ಸ್ ನೀವು ಹೊರಗಡೆ ದುಡ್ಡು ಕೊಟ್ಟು ನಿಮಗೆ ಇಷ್ಟೊಂದು ಕ್ಲಿಯರ್ ಆಗಿ, ನಾನಂತ ಹೇಳ್ತಿಲ್ಲ, ಬಟ್ ಇಷ್ಟೊಂದು ಕ್ಲಿಯರ್ ಆಗಿ ನಿಮಗೆ ತಿಳಿಸಿ ಯಾರು ಹೇಳೋದಿಲ್ಲ. ಬಟ್ ನಾನು ಹೇಳ್ತೀನಲ್ಲ, ನೀವು ಹೊರಗಡೆ ವೇರಿಯಸ್ ಟ್ರೈನಿಂಗ್ಗಳು ನಿಮ್ಗೆ ಯಾರೋ ಕರೀತಾರೆ, ನಿಮ್ಮ ಲೀಡರ್ಸೇ ಕರೀತಾರೆ, ನಿಮ್ಮ ಅಪ್ಲೈನ್ಸೇ ಕರೀತಾರೆ, ನಿಮ್ಮ ಸೀನಿಯರ್ಸ್ ಕರೀತಾರೆ, ಅವಾಗ ನೀವು ಜಾಯಿನ್ ಆಗ್ಬೇಕು. ಓಕೆ, 500,000 ಏನ್ ದೊಡ್ಡದಲ್ಲ ಸರ್. ನಿಮ್ಮ ಲೈಫ್ ಚೇಂಜ್ ಆಗಿ ಬಂದಿದೆ ನೀವು, ಹೌದಲ್ವಾ? ಯಾಕಂದ್ರೆ ನೀವು 500,000 ಬಗ್ಗೆ ಚಿಂತೆ ಮಾಡ್ಕೊಂಡ್ರೆ ಆಗುತ್ತಾ ಸರ್? ಆಗೋದಿಲ್ಲ. ಹಾಗಾಗಿ ನೀವು ಆ ಟೈಮಲ್ಲಿ ನೀವು ಜಾಯಿನ್ ಆಗ್ಬೇಕು. ನಿಮ್ಗೆ ಒಂದು ಸರಿಯಾದ ಒಂದು ಇನ್ಫಾರ್ಮೇಶನ್ ತಗೊಬೇಕು. ಯಾಕಂದ್ರೆ ನೀವು ಮುಂದೆ ಅಂತ ವ್ಯಕ್ತಿ ಹೇಳ್ಬೇಕಲ್ಲ ಸರ್, ಅವಾಗ ಮಾತ್ರ ಸಾಧ್ಯ. ಕ್ಲಿಯರ್? ಸೊ ಹಾಗಾಗಿ ನೀವು ಟ್ರೈನಿಂಗ್ ನ ಮಿಸ್ ಮಾಡ್ಕೊಂಬಾರ್ದು. ಪ್ರತಿಯೊಂದು ಪ್ರೋಗ್ರಾಮ್ಸ್ ನಿಮ್ಗೆ ಜಾಯಿನ್ ಆಗ್ಬೇಕು. ಪ್ರತಿಯೊಂದು ಕಡೆ ನೀವು ಅಲರ್ಟ್ ಆಗಿ ನೀವು ಹೋಗ್ಬೇಕು. 500 ರೂಪಾಯಿ ಹೋಗ್ಲಿ, ಬಟ್ 5 ಲಕ್ಷ ದುಡಿಯಂತ ನಾಲೆಡ್ಜ್ ನಿಮ್ಗೆ ಸಿಗ್ತದಲ್ಲ, ಇದು ಲೀಡರ್ಶಿಪ್ ಅಲ್ಲಿ ಇರೋಂತ ಒಂದು ಕಲೆ ಸರ್. ಇದು ನಾವೇನ್ ಮಾಡ್ತೀವಿ, ಇಲ್ಲಿ ಎಲ್ಲೂ ಇಲ್ಲಪ್ಪ. 100 ರೂಪಾಯಿ ಖರ್ಚು ಮಾಡ್ಕೊಂಡು ಬೇರೆ ಊರಿಗೆ ಹೋಗಿ ನಾವು ಹೋಗೋದ್ ಮೀಟಿಂಗ್ ನಡೀತಾರೆ, ಹೋಗೋದಿಲ್ಲ. ಕಾರಣ ಹೇಳ್ತೀವಿ. 200 ರೂಪಾಯಿ ಪೆಟ್ರೋಲ್ ಹಾಕೊಂಡು ಗಾಡಿಯಲ್ಲಿ ನಾವು ಹೋಗೋದಿಲ್ಲ, ಕಾರಣ ಹೇಳ್ತೀವಿ. ಸರ್ ಇವ್ರು ಲೀಡರ್ ಆಗೋದಿಲ್ಲ. ಒಬ್ಬ ಗುಡ್ ಲೀಡರ್ ಇದಾನಲ್ಲ, ಅವನು ಇನ್ವೆಸ್ಟ್ ಮಾಡ್ತಾನೆ ಪ್ರೊಫೆಷನಲ್ ಡೆವಲಪ್ಮೆಂಟ್ಗೆ, ಅವನ್ ಪ್ರೊಫೆಷನಲ್ ಆಗೋದಕ್ಕೆ.
ಅವನು ಮಾತಾಡೋದು ಕಲಿಯೋದಿರ್ಬೋದು, ಒಂದು ಹಾವಭಾವ ಇರ್ಬೋದು, ಒಂದು ಬಟ್ಟೆ ಇರ್ಬೋದು, ಪ್ರತಿಯೊಂದು ಜಾಗದಲ್ಲಿ ಇನ್ವೆಸ್ಟ್ ಮಾಡ್ತಾನೆ ಸರ್. ಯಾಕಂದ್ರೆ ಇದು ಬಿಸ್ನೆಸ್ ನೀವು ಯಾರಿಗೂ ಅಲ್ಲ, ನಿಮ್ಮ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿದೆ. ಇಲ್ಲಿ ನೀವೇನು ಲಕ್ಷಾಂತರ ರೂಪಾಯಿಗೆ ಬಂಡವಾಳಕ್ಕೆ ಅಂಗಡಿ ಮಾಡಬೇಕಾಗಿಲ್ಲ ಸರ್. ಸೊ ಹಾಗಾಗಿ ಸ್ನೇಹಿತರೆ, ಸೆಲ್ಫ್ ಅವೇರ್ನೆಸ್ ಬೈ ನಿಮ್ ಬಗ್ಗೆ ಒಬ್ಬ ಗುಡ್ ಲೀಡರ್ ಅಲ್ಲಿ ಒಂದು ಸೆಲ್ಫ್ ಅವೇರ್ನೆಸ್ ಇರ್ತದೆ. ಸೆಲ್ಫ್ ಅವೇರ್ನೆಸ್ ಇರ್ತದೆ. ಯಾವತ್ತು ತಪ್ಪು ಕೆಲಸ ಮಾಡಲ್ಲ, ತಪ್ಪು ದಾರಿಯಲ್ಲಿ ಹೋಗೋದಿಲ್ಲ. ಎಷ್ಟೋ ಲೀಡರ್ಗಳು ಇವತ್ತು ಮಣ್ಣು ಪಾಲಾಗಿರೋದಕ್ಕೆ ಕಾರಣ ಏನಂದ್ರೆ ಸ್ನೇಹಿತರೆ, ಅವರಲ್ಲಿ ಒಂದು ಸೆಲ್ಫ್ ಅವೇರ್ನೆಸ್ ಇಲ್ಲ. ತಪ್ಪು ದಾರಿ ಹಿಡಿತಾರೆ, ತಪ್ಪು ಕಡೆ ಹೋಗ್ತಾರೆ, ತಪ್ಪು ಆಟಿಟ್ಯೂಡ್ ಇರುತ್ತೆ, ತಪ್ಪು ಕ್ಯಾರೆಕ್ಟರ್ ಇರ್ತದೆ. ಹಾಗಾಗಿ ಆ ವ್ಯಕ್ತಿಗಳು ಫೇಲ್ ಆಗ್ತಾರೆ. ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಇರಬೇಕು. ನಾವು ಎಲ್ಲಿದ್ದೀವಿ, ಎಂತ ಇಂಡಸ್ಟ್ರಿಯಲ್ಲಿ ಇದ್ದೀವಿ, ಎಂತ ಲೀಡರ್ಸ್ ಇದ್ದಾರೆ ನಿಮ್ ಜೊತೆಲಿ, ಪ್ರತಿಯೊಂದು ನೀವು ಸೆಲ್ಫ್ ಅವೇರ್ ಆಗಿ ನೀವು ಮಾಡ್ತಾ ಇದ್ರೆ ನಿಮ್ಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಸ್ನೇಹಿತರೆ. ಅಂಡ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ನಿಮ್ಮ ಬಿಸ್ನೆಸ್ ಅಲ್ಲಿ ನೀವು ಟೇಕ್ ಟೈಮ್ ರೆಗ್ಯುಲರ್ಲಿ ರಿಫ್ಲೆಕ್ಟ್ ಆನ್ ಯುವರ್ ಲೀಡರ್ಶಿಪ್ ಜರ್ನಿ. ಇದು ಸಮಯ ತಗೊಳುತ್ತೆ. ರಾತ್ರಿ ನೀವು ಲೀಡರ್ಶಿಪ್ ಹ್ಯಾಟ್ ನಿಮಗೆ ಬರಲ್ಲ. ರಾತ್ರಿ ನೀವು ಲೀಡರ್ ಆಗೋದಕ್ಕೆ ಆಗೋದಿಲ್ಲ. ಬಟ್ ಇಟ್ ಟೇಕ್ಸ್ ಟೈಮ್. ಹಾಗಾಗಿ ಸ್ನೇಹಿತರೆ, ನೀವು ಇಲ್ಲಿ ವಾಟ್ ಚಾಲೆಂಜಸ್ ಹ್ಯಾವ್ ಯು ಫೇಸ್ಡ್ ಅಂಡ್ ಹೌ ಡಿಡ್ ಯು ಓವರ್ಕಮ್ ದೆಮ್. ಸೊ ಇಲ್ಲಿ ಸೆಲ್ಫ್ ಅವೇರ್ನೆಸ್ ಏನು ಚಾಲೆಂಜ್ಗಳು ನಿಮಗೆ ಬರುತ್ತೆ, ಯಾವ ರೀತಿ ಅದನ್ನು ಹೊರಗಡೆ ನೀವು ಬರ್ಬೋದು, ಯಾವ ರೀತಿ ಬರಬೇಕು ನಾವು, ಅದ್ರ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಕ್ಲಿಯರ್? ಅಂಡ್ ದೆನ್ ನೆಕ್ಸ್ಟ್, ವಾಟ್ ಗೋಸ್ ಹ್ಯಾವ್ ಯು ಸೆಟ್ ಫಾರ್ ಯುವರ್ ಸೆಲ್ಫ್ ಆಸ್ ಎ ಲೀಡರ್. ಆಸ್ ಎ ಲೀಡರ್ ಆಗೋದಕ್ಕೆ ಏನ್ ಗೋಲ್ ನೀವು ಸೆಟ್ ಮಾಡಿದೀರಾ? ಅಂಡ್ ಹೌ ಆರ್ ಯು ಪ್ರೋಗ್ರೆಸಿಂಗ್ ಟುವರ್ಡ್ಸ್ ದೆಮ್. ಯಾವ ರೀತಿ ನೀವು ಮೂವ್ ಮಾಡ್ತೀರಾ? ಇಷ್ಟೊತ್ತು ನೀವು ಮಾರ್ನಿಂಗ್ ಇದ್ದಾಗ ಝೂಮ್ ಕ್ಲಾಸ್ ಕೇಳಿದ್ರಿ. ಹಾಗಾದ್ರೆ ನೀವು ಲೀಡರ್ ಆಗೋದಕ್ಕೆ ಏನು ಸ್ಟೆಪ್ ತಗೊಳ್ತಾ ಇದ್ದೀರಾ? ಏನು ಮಾಡಕ್ ರೆಡಿ ಇದ್ದೀರಾ? ನೀವು ಏನ್ ಗೋಲ್ ಇದೆ ನಿಮ್ದು? ಏನ್ ಟಾರ್ಗೆಟ್ ಇದೆ? ಯಾವ್ದ್ರ ಕಡೆ ನೀವು ಹೋಗ್ತಾ ಇದ್ದೀರಾ? ಎಷ್ಟು ಸೆಲ್ಫ್ ಅವೇರ್ ಆಗ್ತಾ ಇದ್ದೀರಾ ನೀವು? ಇದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ವಾಟ್ ಗೋಸ್ ಹ್ಯಾವ್ ಯು ಸೆಟ್ ಟು ಯುವರ್ ಸೆಲ್ಫ್ ಆಸ್ ಎ ಲೀಡರ್ ಅಂಡ್ ಹೌ ಯು ಆರ್ ಪ್ರೋಗ್ರೆಸಿಂಗ್ ಟುವರ್ಡ್ಸ್ ದೆಮ್. ಏನ್ ಗೋಲ್ ಈಗ ನೀವು ಒಂದು ಸೆಟ್ ಇವತ್ತು ನೀವು ಮಾಡ್ಬೇಕಿಲ್ಲ ಸರ್, ನಾನು ಇದನ್ನ ಪ್ಲಾನ್ ಮಾಡ್ತೀನಿ, ಈ ರೀತಿ ನಾನು ಆಗ್ತೀನಿ, ಇಷ್ಟೊತ್ತು ನಾನು ಹೇಳಿದ್ರ ಎಷ್ಟು ನಾನು 100% ಆಗಿ ನಾನು ನನ್ನ ಬಿಸ್ನೆಸ್ ಅಲ್ಲಿ ನಾನು ಇನ್ವಾಲ್ವ್ ಆಗಿ ಇದೆಲ್ಲ ವಸ್ತುಗಳು ಕಲಿತು ನನ್ನ ಟೀಮಿಗೆ ನಾನು ಕಲಿಸ್ತೀನಿ ಅನ್ನೋರಿಗೆ ಮಾತ್ರ ಇವತ್ತಿನ ಒಂದು ಪ್ರೋಗ್ರಾಮ್ ಯೂಸ್ಫುಲ್ ಆಗುತ್ತೆ. ಚೆನ್ನಾಗಿದೆ, ಚೆನ್ನಾಗಿ ಹೇಳ್ತಿದ್ದಾರೆ, ಕೇಳೋಣ ಅಂತ ನೀವು ಬಂದ್ರೆ ಚೆನ್ನಾಗಿದೆ ಅಂತ ಕೇಳ್ತೀರಾ, ಹೊರಗಡೆ ಹೋಗ್ತೀರಾ ಆಗ್ತದೆ ಸರ್. ಸೊ ಹಾಗೆ ದಯವಿಟ್ಟು ಸ್ನೇಹಿತರೆ, ನಿಮ್ಮ ಬಗ್ಗೆ ಗಮನ ಹರಿಸಿ ಅಂಡ್ ದೆನ್ ಸ್ಟೇ ಇನ್ಫಾರ್ಮ್ಡ್ ಅಬೌಟ್ ದ ಇಂಡಸ್ಟ್ರಿ ಟ್ರೆಂಡ್ಸ್. ಯಾಕಂದ್ರೆ ಹೊಸ ಇವತ್ತು ರೂಲ್ಸ್ ರೆಗ್ಯುಲೇಷನ್ ಗಳು ಬರ್ತಾ ಇದೆ. ನಮ್ಮ ಕಂಪನಿಗೆ ಮೊನ್ನೆ ಇನ್ಸ್ಪಿರೇಷನ್ ಕಂಪನಿ ಆಫ್ ದ ಇಯರ್ ಅಂತ ಅವಾರ್ಡ್ ಸಿಕ್ತು. ಹೌದಾ? ಖುಷಿ ವಿಷಯ ಅಂತಾನೆ. ಇನ್ಸ್ಪಿರೇಷನ್ ಕಂಪನಿ ಆಫ್ ದ ಇಯರ್ ಅಂತ ನಮ್ಮ ಕಂಪನಿಗೆ ಅವಾರ್ಡ್ ಸಿಕ್ತು ಸ್ನೇಹಿತರೆ. ನೀವು ಪ್ರತಿಯೊಂದು ಇದನ್ನ ಅಪ್ಡೇಷನ್ ನೋಡ್ತಿರ್ಬೇಕು. ನೀವು ಯಾವಾಗ ಇದು ನೋಡ್ತೀರಾ ನಿಮಗೆ ಕ್ಲಿಯರೆನ್ಸ್ ಸಿಗ್ತದೆ. ನೀವು ಅಪ್ಡೇಷನ್ ನೋಡ್ತಾ ಇರಬೇಕು. ಇಂಡಸ್ಟ್ರಿ ಬಗ್ಗೆ, ಟ್ರೆಂಡ್ಸ್ ಬಗ್ಗೆ ಸ್ನೇಹಿತರೆ, ನಿಮಗೆ ಅವಾಗ ಒಂದು ಕ್ಲಿಯರ್ ಫೋಕಸ್ ಆನ್ ಯುವರ್ ನ್ಯೂ ರಿಕ್ರೂಟ್ಮೆಂಟ್ಸ್. ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೀವು ಫೋಕಸ್ ಮಾಡಬೇಕಾಗಿರೋದು ಇಲ್ಲಿ ಲೀಡರ್ಶಿಪ್. ಒಬ್ಬ ಗುಡ್ ಲೀಡರ್ ಹೊಸ ರಿಕ್ರೂಟ್ಮೆಂಟ್ ಮೇಲೆ ಫೋಕಸ್ ಮಾಡ್ತಾರೆ. ಹಳಬ್ರು ವೆರಿ ಇಂಪಾರ್ಟೆಂಟ್. ನಮಗೆ ಇವರು ಬ್ಯಾಕ್ ಬೋನ್, ಇವರು ಒಂದು ಫೌಂಡೇಶನ್. ಬಟ್ ಆದ್ರೆ ಹೊಸ ವ್ಯಕ್ತಿಗಳು ಸ್ನೇಹಿತರೆ, ಇವರು ಪಿಲ್ಲರ್ಸ್. ಫೌಂಡೇಶನ್ ಆಗ್ಬಿಟ್ಟಿದ್ರೆ, ಪಿಲ್ಲರ್ ಇಲ್ಲ ಅಂದ್ರೆ ನಿಮ್ಮ ಬಿಲ್ಡಿಂಗ್ ನಿಲ್ತದ? ಹಾಗಾಗಿ ಸ್ನೇಹಿತರೆ, ಫೌಂಡೇಶನ್ ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆಲಿ ಪಿಲ್ಲರ್ಸ್ ಬೇಕು. ನೀವು ಹೊಸ ವ್ಯಕ್ತಿಗಳು ಬರಬೇಕು, ನೀವು ರಿಕ್ರೂಟ್ಮೆಂಟ್ ಮಾಡಬೇಕು, ಹೋಗ್ಬೇಕು ಜನಗಳಿಗೆ. ಸರ್ ಹೋಗಿ ಮುಂದೆ ಮಾತಾಡಿ. ಎಷ್ಟೋ ಜನಗಳಿಗೆ ಅವಕಾಶ ಬೇಕಾಗಿದೆ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ 10 ಜನದಲ್ಲಿ 8 ಜನ ಎಸ್ ಅಂತ ಹೇಳ್ತಾರೆ ಸರ್ ಈಗಿನ ಕಾಲದಲ್ಲಿ. ಯಾಕಂದ್ರೆ ಎಲ್ಲರಿಗೂ ದುಡ್ಡು ಬೇಕಾಗಿದೆ, ಎಲ್ಲರಿಗೂ ಆರೋಗ್ಯ ಬೇಕಾಗಿದೆ, ಎಲ್ಲರಿಗೂ ಒಂದು ಒಳ್ಳೆ ಲೈಫ್ ಬೇಕಾಗಿದೆ. ಬಟ್ ನಾವು ನ್ಯೂ ರಿಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಮ್ಮ ಬಿಸ್ನೆಸ್ ಡೌನ್ ಫಾಲ್ ಆಗ್ತಾ ಇದೆ. ಹೊಸ ವ್ಯಕ್ತಿಗಳು ನಾವು ತರ್ತಾ ಇಲ್ಲ, ಅದಕ್ಕೆ ನಮ್ಮ ಬಿಸ್ನೆಸ್ ಹಾಳಾಗ್ತಾ ಇದೆ. ನೀವು ಹೊಸ ವ್ಯಕ್ತಿಗಳನ್ನ ತನ್ನಿ, ಹೊಸ ವ್ಯಕ್ತಿಗಳು ರಿಕ್ರೂಟ್ ಮಾಡಿ, ಪ್ರತಿದಿನ ಪ್ರೆಸೆಂಟೇಶನ್ ಕೊಡಿ, ಪ್ರತಿದಿನ 1-to-1 ಮಾಡಿ, ಹೋಮ್ ಮೀಟಿಂಗ್ ಮಾಡಿ. ಪ್ರತಿಯೊಬ್ಬರಿಗೆ ಹೋಗಿ ಆಪರ್ಚುನಿಟಿ ತಿಳಿಸಿ ಸ್ನೇಹಿತರೆ. ಯಾಕೆ ನಿಮ್ಮ ಬಿಸ್ನೆಸ್ ಗ್ರೋ ಆಗೋದಿಲ್ಲ ನೋಡಿ? ಎಷ್ಟು ಬಿಸ್ನೆಸ್ ನಿಮ್ದು ಬೆಳೀತದೆ ನೋಡಿ. ಅರ್ಥ ಆಗ್ತಿದ್ಯಾ? ಸೊ ಫೋಕಸ್ ಮಾಡಿ, ಹೊಸ ರಿಕ್ರೂಟ್ಮೆಂಟ್ ಫೋಕಸ್ ಮಾಡಿ ಸ್ನೇಹಿತರೆ, ನಿಮ್ಮ ಒಂದು ಕೆಲಸದಲ್ಲಿ. ಕ್ಲಿಯರ್? ಅಂಡ್ ದೆನ್ ನ್ಯೂ ಸ್ಟಾಕ್ ಪಾಯಿಂಟ್ಸ್ ಗಳನ್ನ ನಿಮ್ಮ ಜಾಗದಲ್ಲಿ ಓಪನ್ ಮಾಡುವಂತ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ಗ್ಯಾಲರೀಸ್ ಗಳನ್ನ, ಮಿನಿ ಗ್ಯಾಲರಿಗಳನ್ನ ಓಪನ್ ಮಾಡಿಸಿ. ಯಾಕಂದ್ರೆ ನಿಮ್ಮ ಬಿಸ್ನೆಸ್ಗೆ ಬೇಕಲ್ಲ. ನಿಮ್ಮ ಬಿಸ್ನೆಸ್ ಮುಂದೆ ಬರಬೇಕು ಅಂದ್ರೆ ನಿಮಗೆ ಪ್ರಾಡಕ್ಟ್ ಬೇಕು. ಪ್ರಾಡಕ್ಟ್ ಇದ್ರೆ ನಿಮಗೆ ಸರಿ ಆಗ್ತದೆ. ಈಗ ನೀವು ಪ್ರಾಡಕ್ಟ್ ಇಲ್ಲ ಅಂದ್ರೆ ಏನ್ ಬಿಸ್ನೆಸ್ ಮಾಡ್ತೀರಾ? ಹಾಗಾಗಿ ಯಾವ ವ್ಯಕ್ತಿ ಸರ್ ಒಂದು ಸ್ಟಾಕ್ ಪಾಯಿಂಟ್ ಮಾಡ್ತಾರೆ, ಅವ್ರಿಗೆ ಸ್ಟಾಕ್ ಪಾಯಿಂಟಿನ ಒಂದು ಇನ್ಫಾರ್ಮೇಶನ್ ಸರಿಯಾಗಿ ಕೊಡಿ.
ಸರಿಯಾಗಿ ಮಾಹಿತಿ ಕೊಡಿ, ಈ ರೀತಿ ಆದ್ರೆ ಈ ರೀತಿ ಆಗುತ್ತೆ, ಈ ರೀತಿ ಮಾಡ್ಬೋದು, ಹಿಂಗ್ ಮಾಡ್ಬೋದು ಅಂತೇಳಿ ಅವರಿಗೆ ತಿಳಿಸಿ ಸ್ನೇಹಿತರೆ. ಅದ್ರ ಮುಖಾಂತರ ಸ್ಟಾಕ್ ಪಾಯಿಂಟ್ ಅಲ್ಲಿ ನೀವು ಸರಿಯಾಗಿ ಅವ್ರ ಜೊತೆ ಇನ್ವಾಲ್ವ್ ಆಗಿ ವರ್ಕ್ ಮಾಡಿ. ಎಷ್ಟೋ ಜನಗಳು ಸ್ಟಾಕ್ ಪಾಯಿಂಟ್ ಮಾಡಿಸ್ತಾರೆ ಬಟ್ ಸಪೋರ್ಟ್ ಮಾಡೋದಿಲ್ಲ. ನಾನು ಇದನ್ನು ನೋಡಿದ್ದೀನಿ. ಈ ರೀತಿ ಮಾಡಬೇಡಿ. ಮಾಡೋದಕ್ಕಿಂತ ಮುಂಚೆ 100% ಆಗಿ ನೀವು ಕಮಿಟ್ ಆಗಿ ಅವ್ರಿಗೆ ಎಸ್ ಸರ್ ನಾವು ಇದೀವಿ ಜೊತೆಲಿ, ನಮ್ಮ ಟೀಮ್ ಇದೆ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಮಾಡಿಸೋ ತನಕ ಎಸ್ ಅವ್ರ ಹಿಂದೆ ಇರ್ತಾರೆ. ಮಾಡಿದ ಮೇಲೆ ತುಂಬಾ ಜಾಗ ನೋಡಿದೀನಿ ಸ್ನೇಹಿತರೆ, ಸ್ಟಾಕ್ ಪಾಯಿಂಟ್ಸ್ ಮಾಡಿಸಿ ನಾವು ಬೇರೆ ತಪ್ಪು ಕೆಲಸಗಳನ್ನ ಮಾಡಿ ಹೋಗ್ಬಿಡ್ತಾರೆ ತುಂಬಾ ಜನ. ಅವರಿಗೆ ಗೊತ್ತಿರೋದಿಲ್ಲ, ಹೊಸ ವ್ಯಕ್ತಿ ಇರ್ತಾರೆ. ಆ ರೀತಿ ಯಾವತ್ತು ನಾವು ಮಾಡೋದಕ್ಕೆ ಹಾನೆಸ್ಟಿ ಲೀಡರ್ಶಿಪ್ ಇದೆ. ಹಾನೆಸ್ಟಿ ಪ್ರಾಮಾಣಿಕತೆ ನಿಮ್ಮಲ್ಲಿ ಇಲ್ಲ ಅಂದ್ರೆ ಸ್ನೇಹಿತರೆ ಈ ಬಿಸ್ನೆಸ್ ಅಲ್ಲಿ ನಾವು ಜಾಸ್ತಿ ದಿನ ಇರೋದಕ್ಕಾಗಲ್ಲ. ಬಟ್ ನೀವು ಸ್ಟಾಕ್ ಪಾಯಿಂಟ್ಸ್ ನ ತನ್ನಿ, ಹೊಸ ಸ್ಟಾಕ್ ಪಾಯಿಂಟ್ಸ್ ನ ನೀವು ನಿಮ್ಮ ಜಾಗದಲ್ಲಿ ಓಪನ್ ಮಾಡಿಸಿ. ಮಿನಿ ಗ್ಯಾಲರಿ ಸರ್ 1 ಲಕ್ಷ ರೂಪಾಯಿ ಮಿನಿ ಗ್ಯಾಲರಿ ಇದೆ, ಗ್ಯಾಲರಿಗೆ 5 ಲಕ್ಷ ಇದೆ, ಮಿನಿ ಗ್ಯಾಲರಿಗೆ 5% ಇದೆ, ಗ್ಯಾಲರಿಗೆ 8% ಇದೆ. ಸರ್ ಈ ಬಿಸ್ನೆಸ್ ಮಾಡೋಂಥ ವ್ಯಕ್ತಿಗಳು ಯಾರು ಇದಾರ, ಸೊ ಅವ್ರಿಗೆ ಹೇಳಿ ಸರ್ ಮಿನಿ ಗ್ಯಾಲರೀಸ್ ಮೇಲೆ ಫೋಕಸ್ ಮಾಡಿಸಿ, ಮಿನಿ ಗ್ಯಾಲರೀಸ್ ಮೇಲೆ ಫೋಕಸ್ ಮಾಡಿಸಿ. ಸೊ ಅವಾಗ ನಿಮಗೆ ಆ ಏರಿಯಾದಲ್ಲಿ ಒಂದು ಮಿನಿ ಗ್ಯಾಲರಿ ಇದೆಯಾ, ನಿಮಗೆ ಪ್ರಾಡಕ್ಟ್ ರೈಟ್ ಟೈಮಲ್ಲಿ ಅವೈಲೇಬಲ್ ಆಗುತ್ತೆ, ಆ ರೈಟ್ ಟೈಮಲ್ಲಿ ನಿಮಗೆ ಸಿಗುತ್ತೆ. ಯಾಕಂದ್ರೆ ಈಗ 1 2 3 4 ಗ್ಯಾಲರಿಗಳಿರೋದ್ರಿಂದ ಸರ್ ನಿಮಗೆ ರೈಟ್ ಟೈಮಲ್ಲಿ ಪ್ರಾಡಕ್ಟ್ ಸಿಗದೆ ಇರಬಹುದು, ರೈಟ್ ಟೈಮಲ್ಲಿ ನಿಮಗೆ ಪ್ರಾಡಕ್ಟ್ ಆಗದೆ ಇರಬಹುದು. ಸೊ ಆ ಗ್ಯಾಲರೀಸ್ ನ ಸರಿಯಾಗಿ ಅವರಿಗೆ ಹೆಲ್ಪ್ ಮಾಡೋದಕ್ಕೆ, ಕೋಆಪರೇಷನ್ ಮಾಡೋದಕ್ಕೆ ಸಪೋರ್ಟ್ ಮಾಡಿ. ನನ್ನ ಪ್ರಕಾರ ಗ್ಯಾಲರೀಸ್ ಯಾರಿಗೆ ನೀವು ಮಾಡಿಸ್ಬೇಕು, ಗ್ಯಾಲರೀಸ್ ಯಾರಿಗೆ ಮಾಡಿಸ್ಬೇಕು ಸರ್, ಅವ್ರ ಬಿಸ್ನೆಸ್ ಮ್ಯಾನ್ ಇದ್ದಾರೆ, ಅವ್ರ SHP ಅಲ್ಲಿ ಅವ್ರ ID ಇಲ್ಲ, ಅವರು ಡಿಸ್ಟ್ರಿಬ್ಯೂಟರ್ ಆಗಿಲ್ಲ, ಗ್ಯಾಲರಿ ಮಾಡಿದರೆ ವೆರಿ ಗುಡ್. ಇಂಥ ಪರ್ಸನ್ಸ್ ನ ಹುಡುಕಿ. ಅವರು ಇಲ್ಲಿ ID ಹಾಕೊಂಡಿದ್ದಾರೆ, ಆ ಕಡೆ ಗ್ಯಾಲರಿನೂ ಮಾಡ್ಕೊಂಡಿದ್ದಾರೆ. ಅವರು ಆ ಕಡೆ ಗ್ಯಾಲರಿ ಕಡೆನೂ ಫೋಕಸ್ ಇಲ್ಲ, ಈ ಕಡೆ ಟೀಮ್ ಮೇಲೂ ಫೋಕಸ್ ಇಲ್ಲ. ಏನಾಗುತ್ತೆ ಅಂತೇಳಿ ಇದೊಂದು ದೊಡ್ಡ ಪ್ರಾಬ್ಲಮ್. ಇಲ್ಲ ಶಾಪ್ ಮೇಲೆ ಫುಲ್ ಫೋಕಸ್ ಮಾಡಿ ಶಾಪ್ ಮಾಡೋಂಥ ವ್ಯಕ್ತಿಗಳನ್ನ ನೀವು ಹಿಡಿದು ಅವರಿಗೆ ಮಾಡಿಸಿ. ಇದರಿಂದ ನಿಮಗೆ ಸೇಫ್ ಆಗಿರ್ತೀರ. ತುಂಬಾ ಜಾಗ ಸ್ಟಾಕ್ ಪಾಯಿಂಟ್ಸ್ ಅಲ್ಲಿ ಪ್ರಾಬ್ಲಮ್ ಏನಾಗುತ್ತೆ, ಸ್ಟಾಕ್ ಪಾಯಿಂಟ್ ಮಾಡ್ಕೊಂಡಿರ್ತಾರೆ, ಈ ಕಡೆ ಐಡಿನೂ ಮಾಡ್ಕೊಂಡಿರ್ತಾರೆ. ಆಗ್ತದ್ಯಾ? ಸ್ಟಾಕ್ ಪಾಯಿಂಟ್ ಅಲ್ಲಿ ಇರೋಂಥವ್ರಿಗೆ ಫೋಕಸ್ ಮಾಡಕ್ಕಾಗಲ್ಲ ಟೀಮ್ ಮೇಲೆ. ಇದು ನನ್ನ ಎಕ್ಸ್ಪೀರಿಯನ್ಸ್. ಇದು ಅವಾಗ ಏನಾಗುತ್ತೆ, ಟೀಮ್ ಹಾಳಾಗ್ತದೆ, ಲೀಡರ್ಶಿಪ್ ನಮ್ದು ಕೆಟ್ಟೋಗುತ್ತೆ. ಈ ಕಡೆ ಒಂದ್ ಕಡೆ ಬೇರೆ ಎಲ್ಲ ಒಂದು ಸಣ್ಣ ದುಡ್ಡು ಬರ್ಬೋದು, ಒಂದು ದೊಡ್ಡ ಒಂದು ಸಕ್ಸಸ್ ಕಡೆ ಹೋಗೋದನ್ನ ನಾವು ನಿಂತು ಬಿಡುತ್ತೆ ನಮ್ಗೆ. ಹಾಗಾಗಿ ನಿಮ್ಮಲ್ಲೇ ನೀವು ಮಾಡ್ಬೇಕಾ ಸರ್, ನಿಮ್ಮಲ್ಲಿ ಫ್ಯಾಮಿಲಿಯಲ್ಲಿ ಯಾರು ಇದ್ದಾರೆ ಮೇಂಟೈನ್ ಮಾಡ್ತಾರೆ, ಓಕೆ ನೋ ಪ್ರಾಬ್ಲಮ್. ನೀವೇ ಅಲ್ಲೇ ಕೂತ್ಕೊಂತೀನಿ, ನಾನೇ ಸ್ಟಾಕ್ ಕೊಡ್ತೀನಿ, ನಾನೇ ಸ್ಟಾಕ್ ತರಿಸ್ತೀನಿ, ನಾನೇ ಪ್ಯಾಕೇಜಿಂಗ್ ಮಾಡ್ತೀನಿ, ನಾನೇ ಇಡ್ತೀನಿ ಎಲ್ಲಾ ಕಡೆ ಅಂತ ಹೇಳಿದ್ರೆ ನೀವು ಅಲ್ಲಿ ಮಾತ್ರ ಇರಬಹುದು. ಇಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಲೀಡರ್ ಆಗೋದಕ್ಕಾಗತ್ತೆ. ಕ್ಲಿಯರ್? ಸೊ ನೀವು ಬೆಳಿಬೇಕು, ಒಬ್ಬ ಗುಡ್ ಲೀಡರ್ ಆಗಬೇಕು ಅಂದ್ರೆ ಲೀಡ್ ಸ್ಟಾಕ್ ಪಾಯಿಂಟ್ ನಮಗೆ ಬೇಕೇ ಬೇಕು. ಅದಕ್ಕೆ ಯಾರಾದ್ರೂ ಸರಿಯಾಗಿ ನಡೆಸಂತ ವ್ಯಕ್ತಿಗಳಿದಾರ ನಿಮ್ಮ ಫ್ಯಾಮಿಲಿ, ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಕೊಡಿ. ನೀವು ಫೀಲ್ಡ್ ಅಲ್ಲಿ ಇಲ್ಲ ಸರ್ ನಾನೇ ಇರ್ತೀನಿ ಅಲ್ಲೂ ಇಲ್ಲೋ ಅಂದ್ರೆ ನೀವು 2 ಕಡೆ ಕಾಲಿಡೋದಕ್ಕೆ ಸಾಧ್ಯ ಇಲ್ಲದ ಮಾತು. ಸೊ ಸ್ಟಾಕ್ ಪಾಯಿಂಟ್ಸ್ ನಿಮ್ಮ ಟೀಮ್ ಅಲ್ಲಿ ಮ್ಯಾಕ್ಸಿಮಮ್ ಮಿನಿ ಗ್ಯಾಲರೀಸ್ ಮೇಲೆ ಫೋಕಸ್ ಮಾಡಿ. ಅವರಿಗೆ 5% ಕಮಿಷನ್ ಬಗ್ಗೆ ಹೇಳಿ. ಸೊ ಅವಾಗ ಏನಾಗುತ್ತೆ ಸ್ನೇಹಿತರೆ, ಅವರ ಬಿಸ್ನೆಸ್ಗೆ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗ್ತದೆ. ಓಕೆ, ಎಸ್. ಅಂಡ್ ದೆನ್ ಮೇಂಟೈನ್ ಪ್ರಾಪರ್ ಟೀಮ್ ಸ್ಟ್ರಕ್ಚರ್. ಸರ್ ಇದು ವೆರಿ ಇಂಪಾರ್ಟೆಂಟ್. ದೊಡ್ಡ ತಪ್ಪು ನಾವೇನ್ ಮಾಡ್ತೀವಿ, ಲೀಡರ್ಸ್ ಯಾರೋ ಬರ್ತಾರೆ ಅವ್ರಿಗೆ ಪ್ರಾಪರ್ ಸ್ಟ್ರಕ್ಚರ್ ನಾವು ರೆಡಿ ಮಾಡಿ ಕೊಡೋದಿಲ್ಲ. ನಾವು ರೆಡಿ ಮಾಡ್ಕೊಡೋದಿಲ್ಲ. ಎಲ್ಲೋ ಲಾಗಿನ್ ಮಾಡ್ತೀವಿ, ಅವನೆಲ್ಲೋ ನನ್ನ ಮನೆ ಹೇಳಿದ್ನಲ್ಲ, ಎಲ್ಲೋ ಲಾಗಿನ್ ಅವ್ರು ಮಾಡ್ತಾರೆ, ನೀವೆಲ್ಲೋ ಮಾಡ್ತೀರಾ, ಎಲ್ಲೆಲ್ಲೋ ಹೋಗಿರ್ತಾರೆ, ಎಲ್ಲೆಲ್ಲಿ ಯಾರಿದಾರೆ ಅಂತ ಗೊತ್ತಾಗೋದಿಲ್ಲ. ಒಂದು ಪ್ರಾಪರ್ ಆಗಿ ನಿಮ್ಮ ID ಎಲ್ಲಿದೆ, ಅವ್ರಿಗೆ ಹಿಂಗ್ ಮಾಡಿದ್ರೆ ಏನಾಗುತ್ತೆ, ಎಕ್ಸ್ಟ್ರೀಮ್ ರೈಟ್ ಅಂದ್ರೆ ಏನು, ಎಕ್ಸ್ಟ್ರೀಮ್ ಲೆಫ್ಟ್ ಅಂದ್ರೆ ಏನು, ಎಲ್ಲಿ ಸ್ಪಾನ್ಸರ್ ನೀವು ಕೊಡಬೇಕು, ಎಲ್ಲಿ ಸ್ಪಾನ್ಸರ್ ಕೊಡಕ್ ಆಗೋದಿಲ್ಲ. ಹಾಗಾದ್ರೆ ನಿಮ್ಗೆ ಯಾವ ರೀತಿ ಟೀಮ್ ಬೋನಸ್ ಬರುತ್ತೆ, ಯಾವ ರೀತಿ ಟೀಮ್ ಬಿಲ್ಡಿಂಗ್ ಬೋನಸ್ ಬರುತ್ತೆ, ಅವ್ರಿಗೊಂದು ಸೆಟ್ ಮಾಡಿಕೊಡಿ. ಯಾಕಂದ್ರೆ ಹೊಸ ವ್ಯಕ್ತಿ ಗೊತ್ತಿರಲ್ಲ ಸರ್, ಅವ್ರ ಹೊಸ ವ್ಯಕ್ತಿ ಗೊತ್ತಿರಲ್ಲ. ಆಸ್ ಎ ಲೀಡರ್ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆ ವ್ಯಕ್ತಿಗೆ ಕೂರಿಸಿ, ನೋಡಪ್ಪ ನಿನ್ನ ಲೆಫ್ಟ್ ರೈಟ್ ಈ ಕಡೆ ಇದೆ, ಹಿಂಗೆ ಈ ರೀತಿ ಮಾಡಿದ್ರೆ ಈ ರೀತಿ ಆಗ್ತದೆ. ಒಂದು ರೈಟ್ ಸ್ಟ್ರಕ್ಚರ್ ರೆಡಿ ಮಾಡಿಕೊಡಿ. ನಿಮ್ಮ ಕಡೆಯಿಂದ ಸಪೋರ್ಟ್ ಮಾಡಿ, ಕೋಆಪರೇಷನ್ ಮಾಡಿ ಅವರಿಗೆ. ಅರ್ಥ ಆಗ್ತಿದೆಯಾ? ಸೊ ಅವಾಗ ಅವರು ಎಸ್ ಗೆಲ್ಲೋದಕ್ಕೆ ಈಸಿ ಆಗ್ತದೆ. ತುಂಬಾ ಜನ ನೋಡ್ತೀನಿ ಎಲ್ಲೋ ಒಂದೇ ಕಡೆ ಹಾಕೊಂಡು ಹೋಗ್ತಾರೆ, ಇಲ್ಲ ಎಲ್ಲೆಲ್ಲೋ ಹಾಕಿರ್ತಾರೆ. ಸೊ ಇದೆಲ್ಲ ನೀವು ಟ್ರೀ ಓಪನ್ ಮಾಡಿ ಕರೆಕ್ಟ್ ಆಗಿ ಸ್ಟ್ರಕ್ಚರ್ ನಮ್ಮ ಜಿಯಾಲಜಿ ನಾವು ನೋಡಿ ಎಲ್ಲಿ ಮಾಡ್ಬೇಕು, ಎಲ್ಲಿ ಮಾಡಿದ್ರೆ ಇನ್ಕಮ್ ಬರುತ್ತೆ, ಯಾವ ರೀತಿ ಲಾಗಿನ್ ಮಾಡಬೇಕು, ಪ್ರತಿಯೊಂದು ಕಲೆ ನೀವು ಕಲಿಬೇಕಾಗ್ತದೆ. ಸೊ ಇದು ಪ್ರಾಪರ್ ಟೀಮ್ ಸ್ಟ್ರಕ್ಚರ್ ನಾವು ಮಾಡ್ಕೊಡ್ಬೇಕಾಗತ್ತೆ. ಆಸ್ ಎ ಲೀಡರ್ ಆಗಿ, ಆಸ್ ಎ ಮೆಂಟರ್ ಆಗಿ, ಒಬ್ಬ ನಾವು ಗೈಡರ್ ಆಗಿ. ಸೊ ಹೊಸಬರಿಗೆ ಗೊತ್ತಿರೋದಿಲ್ಲ. ಕ್ಲಿಯರ್? ಅಂಡ್ ದೆನ್ ಸ್ನೇಹಿತರೆ, ಫಾಲೋ ಅಪ್ ಇಸ್ ಎ ಫಾರ್ಚೂನ್. ಒಬ್ಬ ಗುಡ್ ಲೀಡರ್ ಯಾವತ್ತು ಫಾಲೋ ಅಪ್ ಮಾಡೋದನ್ನ ಬಿಡೋದಿಲ್ಲ.
ಸೊ ಈ ಕಲೆನ ನಾನು ಗೋಪಕ್ಕೂ ಸರಿಂದ ತುಂಬಾ ಕಲ್ತಿದ್ದೀನಿ. ರಿಯಲಿ ಸರ್ ನಾನು ಹ್ಯಾಟ್ಸ್ ಅಪ್ ಹೇಳ್ತೀನಿ. ಹಾ, ನೀವು ನೋಡ್ತಾ ಇರ್ಬೋದು ಈಗ ಸೌತ್ ಇಂಡಿಯಾದಲ್ಲಿ ನಮ್ಮ ಜೊತೆ ಲೀಡರ್ ಬಂದು ಹೌದಲ್ವಾ. ಸೊ ಫಾಲೋ ಅಪ್ ಇಂದ ಇದೆಲ್ಲ ಫಾಲೋ ಅಪ್ ಇಂದ. ಫಾಲೋ ಅಪ್ ಇಲ್ಲ ಅಂದ್ರೆ ಆಗ್ತಿರ್ಲಿಲ್ಲ. ನಾವು ಈಗ ಲೆಸ್ ಆಗ್ಬೇಕು. ನನ್ನ ಮಧ್ಯದೇ ಸೆಲ್ಫಿಶ್ನೆಸ್ ಅಲ್ಲ, ಸೆಲ್ಫ್ ಲೆಸ್ ನಾವು ಆಗಬೇಕು. ಯಾವಾಗ ನಾವು ಫಾಲೋ ಅಪ್ ಮಾಡ್ತೀವಿ ಅಂತ, ನಾವು ಬಿಡಿ ಸರ್ ಅವನಿಗೇನು ಕಾಲ್ ಮಾಡಬೇಕು, ಅವನಿಗೇನು ಮಾತಾಡ್ಬೇಕು ಸರ್, ಮಾತಾಡಿ. ನಿಮ್ ಜೊತೆ ಇದಿರ್ಬೋದು ಮೊದ್ಲೇ, ಅಥವಾ ಬಿಟ್ಟು ಹೋಗಿರ್ಬೋದು, ಮತ್ತೆ ಮಾಡೋದಕ್ಕೆ ಇಷ್ಟ ಇರ್ಬೋದು, ಮತ್ತೊಂದಿರ್ಬೋದು. ಒಂದ್ಸಲ ಕಾಲ್ ಮಾಡಿ ಸರ್, ಮಾತಾಡಿ. ಎಲ್ಲ ಫ್ರೀ ಇದೆ ತಾನೆ ನಿಮ್ಗೆ? ಕಾಲ್ ದುಡ್ಡು ಕೊಡ್ಬೇಕಾಗಿದೆ ಇಲ್ವಲ್ಲ? ಬರೀ ನೆಟ್ಟಿಗೆ ಮಾತ್ರ ದುಡ್ಡು ಹಾಕ್ಸ್ಕೊಂತೀರ ನೀವು, ಇಲ್ಲಲ್ಲ? ಸೊ ಮಾತಾಡಿ, ಕಾಲ್ ಮಾಡಿ. ಓಕೆ, ಫಾಲೋ ಅಪ್ ಮಾಡಿ ಪ್ರತಿದಿನ. ನೀವು ಫಾಲೋ ಅಪ್ಗೆ ಒಂದು ಸಮಯ ಇಡಬೇಕು ಸರ್. ನೀವು 24 ಗಂಟೆ ಯಾವ ರೀತಿ ನಿದ್ದೆ ನೀವು ಮಾಡ್ತೀರಿ 8 ಗಂಟೆ 10 ಗಂಟೆ, ಯಾವ ರೀತಿ ಝೂಮ್ ಮೀಟಿಂಗ್ ನೀವು 6:30 ಬಂದ್ರಿ, ಅದೇ ರೀತಿ ಫಾಲೋ ಅಪ್ ಮಾಡೋದಕ್ಕೆ ಒಂದು ಸಮಯ ನೀವು ಇಡಬೇಕು. ಕ್ಲಿಯರ್? ಅಂಡ್ ದೆನ್ ನೋ ಗೋಸಿಪಿಂಗ್. ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. 1 ಸೆಕೆಂಡ್, ನೀವು ಯಾವುದೇ ರೀತಿಯ ಗೋಸಿಪ್ ಮಾಡಿ. ಎಸ್, ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ ಸರ್, ಇಲ್ಲಿ ತುಂಬಾ ಜನ ಹಾಳಾಗ್ತಾ ಇದಾರೆ. ಹೇಳೋ ಮಾತನ್ನ ದಯವಿಟ್ಟು ಗಮನವಿಟ್ಟು ಕೇಳಿ ಸ್ನೇಹಿತರೆ. ಆ ಕಡೆ ಈ ಕಡೆ ಮಾತು ನಿಮಗೆ ಬೇಡ. ಆ ಕಡೆ ಈ ಕಡೆ ಮಾತು ನಿಮಗೆ ಬೇಡ. ನಿಮ್ಮ ಕೆಲಸದ ಮೇಲೆ ಗಮನ ಇರಲಿ. ನಾನು ಎಷ್ಟೋ ಜನ ಲೀಡರ್ ನೋಡಿದ್ದೀನಿ ಸರ್, ಅವನ ಬಗ್ಗೆ ಬಂದು ಇವನು ಹೇಳ್ತಾನೆ, ಇವನ್ ಬಗ್ಗೆ ಬಂದು ಅವ್ರು ಹೇಳ್ತಾರೆ, ಇವ್ರ ಬಗ್ಗೆ ಬಂದು ಇವ್ರು ಹೇಳ್ತಾರೆ. ಸರ್, ಇದು ಬಿಸ್ನೆಸ್, ಇದು ಗಾಸಿಪಿಂಗ್ ಮಾಡಿ ಟೈಮ್ ವೇಸ್ಟ್ ಮಾಡುವಂತ ಸಮಯ ಇಲ್ಲ. ಇಲ್ಲಿ ಕಂಪನಿ ಎಲ್ಲಿದೆ ನಾವು ತಿಳ್ಕೊಂಡ್ವಿ, ಪ್ರಾಡಕ್ಟ್ ಎಲ್ಲಿದೆ ತಿಳ್ಕೊಂಡ್ವಿ, ಕಂಪನಿ ಇದೆಲ್ಲ ಆದ್ಮೇಲೆ ಕಂಪನಿ ಮ್ಯಾನುಫ್ಯಾಕ್ಚರ್ ಅಲ್ಲಿ ತಿಳ್ಕೊಂಡ್ವಿ. ಮತ್ತೆ ಬರ್ತಾ ಬರ್ತಾ ಬೇರೆ ಬೇರೆ ವಿಷಯಗಳನ್ನ ನಾವು ತಿಳ್ಕೊಂತ ನಾವು ಲೀಡರ್ ಆಗಿದೀವಿ. ಈಗ ನಮ್ಮ ಅಕ್ಕಪಕ್ಕದಲ್ಲಿರ್ಬೋದು, ನಮ್ಮ ಟೀಮ್ ಇರ್ಬೋದು, ಬೇರೆ ಟೀಮ್ ಇಂದ ಇರ್ಬೋದು, ನಾವು ಎಷ್ಟು ಜನಗಳು ಎಷ್ಟೊಂದು ಬ್ಯಾಡ್ ಹ್ಯಾಬಿಟ್ ಅಂತ ಹೇಳಿದ್ರೆ, ಸರ್ ಆ ಲೀಡರ್ ಏನ್ ಮಾಡ್ತಿದ್ದಾರೆ, ಈ ಲೀಡರ್ ಏನ್ ಮಾಡ್ತಿದ್ದಾರೆ, ಗೋಪಕ್ಕೊಂದು ಏನ್ ಮಾಡಿದ್ರು, ಗೋಪಕ್ಕೊಂದು ಏನ್ ಬಂದ್ರು, ಗೋಪಕ್ಕೊಂದು ಎಲ್ಲಿ ಹೋದ್ರು, ಪ್ರಶಾಂತ್ ಒಂದು ಏನ್ ಮಾಡ್ತಿದ್ದಾರೆ, ಸುಭಾಷ್ ಸಾವು ಸರ್ ಏನ್ ಮಾಡ್ತಾರೆ. ಇದೆಲ್ಲ ನಮಗೆ ಬೇಡ ಸರ್. ನಮ್ಮ ಲೀಡರ್ ಎಲ್ಲಿ ಹೋದ್ರು, ಎಲ್ಲಿದ್ದಾರೆ ಇವತ್ತವರು. ಸರ್, ಇದು ಗಾಸಿಪಿಂಗ್ ಬೇಕಾರ್ ಪುಕ್ಷಾಟಿ ಮಾತಾಡೋದನ್ನ ಬಿಡಿ. ನಿಮ್ಮ ಕೆಲಸ ಏನಿದೆ ಇಲ್ಲಿ ಅದನ್ನ ಪರ್ಫೆಕ್ಟ್ ಆಗಿ ಮಾಡಿ. ನೀವು ಗೆಲ್ಲೋದಕ್ಕೆ ಅದು ಅನುವು ಮಾಡಿಕೊಡುತ್ತೆ. ನೀವು ಇಲ್ಲಿ ಬೇರೆ ಬೇರೆ ಮಾತಾಡೋಂಥದ್ದು, ಬೇರೆ ಕಿವಿಯಲ್ಲಿ ಊದೋದು, ಗಾಸಿಪಿಂಗ್ ಮಾಡೋದ್ರಿಂದ ಏನು ಪ್ರಯೋಜನ ಬಿಡಿ ಸರ್. ಇದನ್ನ ಇವತ್ತಿಂದ ಬಿಟ್ಬಿಡಿ. ನಿಮ್ಮ ಕೆಲಸದ ಮೇಲೆ ಫೋಕಸ್ ಮಾಡಿ. ನಿಮ್ಮ ಲೀಡರ್ನ ಕೂರಿಸ್ಕೊಂಡು, ಸರ್ ಈ ಮಂತ್ ಅಲ್ಲಿ ಇಷ್ಟು ದಿನ ಇದೆ ಸರ್, ಓಕೆ, ಇನ್ನು ಕೇವಲ 10 ದಿನ ಇದೆ, 10 ದಿನ ಇಷ್ಟು ನಾನು ಬಿಸ್ನೆಸ್ ವ್ಯಾಲ್ಯೂ ಮಾಡ್ತೀನಿ ಸರ್. ಎಸ್, ನನಗೆ ನಿಮ್ ಕಡೆ ಹೆಲ್ಪ್ ಬೇಕಾಗಿದೆ ಸರ್. ಯಾವ ರೀತಿ ಹೆಲ್ಪ್ ಮಾಡ್ತೀರಾ ಸರ್, ಬನ್ನಿ ಸರ್, ನನ್ನ ಜೊತೆ ನಾವೆಲ್ಲ ಸೇರಿ ವರ್ಕ್ ಮಾಡೋಣ, ಕರೀರಿ ಸರ್. ಅದು ವೆರಿ ಇಂಪಾರ್ಟೆಂಟ್. ಹಿಂದ್ಗಡೆ ಸರ್ ನಮ್ಮ ಅಪ್ಲೇನ್ ಬರಲ್ಲ ಸರ್, ಸರ್ ಅವ್ನು ಸರಿ ಇಲ್ಲ ಸರ್, ಸರ್ ಇವ್ನು ಸರಿ. ಯಾರು ನಿಮ್ಗೆ ಈ ಮಾತು ಹೇಳ್ತಾರಲ್ಲ ಅವ್ನು ಸರಿ ಇರೋದು. ಯಾವತ್ತು ನಿಮ್ಮ ಸೀನಿಯರ್ ನಿಮ್ಮನ್ನ ಹಾಳು ಮಾಡೋದಕ್ಕೆ ರೆಡಿ ಇರೋದಿಲ್ಲ. ಬಟ್ ಆದ್ರೆ ನಮ್ಮ ಕೈಯಿಂದ ನಾವು ಹಾಳಾಗ್ತೇವೆ. ಸೊ ಬೇರೆ ಏನು ಮಾತಾಡಬಾರ್ದು ಸರ್. ಗೆಲುವು ಏನ್ ಬೇಕು ಅಷ್ಟೇ ನೀವು ಮಾತಾಡಬೇಕು. ಓಕೆ, ಸ್ಟಾಪ್ ಮಾಡಿ. ಓಕೆ, ಅಂಡ್ ಬಿಲೀವ್ ಇನ್ ಯುವರ್ ಸೆಲ್ಫ್ ಇಸ್ ದ ಸೀಕ್ರೆಟ್ ಟು ಸಕ್ಸಸ್. ಎಲ್ಲ ವಸ್ತುಗಳು ನಿಮಗೆ ಬರಬೇಕು ಅಂದ್ರೆ ನಿಮ್ಮ ಮೇಲೆ ನಿಮಗೆ ಧೈರ್ಯ ಇರಬೇಕು. ಎಸ್, ನಾನು ಪ್ರೂವ್ ಮಾಡ್ತೀನಿ, ನಾನು ಗೆಲ್ತೀನಿ, ನಾನು ಮುಂದೆ ಬರ್ತೀನಿ ಅನ್ನೋದು ಛಲ, ಒಂದು ಗುರಿ ನಿಮ್ಮಲ್ಲಿದ್ರೆ ಎಸ್, ನೀವು ಸ್ನೇಹಿತರೆ ಗೆಲ್ಲೋದಕ್ಕೆ ಸಾಧ್ಯ. ನಿಮ್ಮಲ್ಲಿ ನಿಮಗೆ ಬಿಲೀವ್ ಇಲ್ಲ, ಬಿಸ್ನೆಸ್ ಮೇಲೆ ಬಿಲೀವ್ ಇಲ್ಲ, ನಿಮ್ಮ ಲೀಡರ್ ಮೇಲೆ ಬಿಲೀವ್ ಇಲ್ಲ ಅಂದ್ರೆ ಈ ಬಿಸ್ನೆಸ್ ಅಲ್ಲಿ ಹೊರಗಡೆ ಹೋಗ್ತೀರಾ. ಸೊ ಬಿಲೀವ್ ಇನ್ ಯುವರ್ ಸೆಲ್ಫ್ ಇಸ್ ದ ಸೀಕ್ರೆಟ್ ಟು ಸಕ್ಸಸ್. ಭರವಸೆ, ಕಂಪನಿ, ಪ್ರಾಡಕ್ಟ್, ಲೀಡರು ಸರ್, ಆಮೇಲೆ ಫಸ್ಟ್ ನಿಮಗೆ ಭರವಸೆ ಇದೆಯಾ ಇಲ್ಲಿ ಗೆಲ್ತೀನಿ ಅಂತೇಳಿ ಬನ್ನಿ ಸರ್, ಕಲೀರಿ, ಕಲಿಸ್ರಿ, ಕೆಲಸ ಮಾಡಿ. ಅಪ್ಲೈನ್ ಇರ್ಲಿ ಇಲ್ಲದೆ ಇರ್ಲಿ, ಸೀನಿಯರ್ ಇಲ್ಲದೆ ಇರ್ಲಿ, ಪ್ರಾಡಕ್ಟ್ ರೈಟ್ ಟೈಮಲ್ಲಿ ನಿಮ್ಗೆ ಆನ್ಲೈನ್ ಆಫ್ಲೈನ್ ಎಲ್ಲ ಸಿಗ್ತಾ ಇದೆ, ಯೂಸ್ ಮಾಡ್ಕೊಳ್ಳಿ, ಬಳಸ್ಕೊಳ್ಳಿ. ಏನ್ ಬೇಕಾದನ್ನ ಕಲೀರಿ, ಕಲಿಸ್ತಾ ಹೋಗಿ. ನಿಮ್ಮೇಲೆ ನಿಮಗೆ ಭರವಸೆ ಇಟ್ಕೊಳ್ಳಿ. ಅವಾಗ ಬಿಸ್ನೆಸ್ ಅಲ್ಲಿ ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳಿತೀರಾ. ನಿಮ್ಮೇಲೆ ನಿಮಗೆ ಭರವಸೆ ಇಲ್ಲ, ಬೇರೆಯವ್ರ ಮೇಲೆ ಬಂದೀನಿ ಸರ್, ಅವ್ರು ಹೇಳಿದ್ರು ನನಗೆ 1 ವರ್ಷದಲ್ಲಿ 1 ಲಕ್ಷ ಒಂದು ಕಾರು ಬಂದಿಲ್ಲ ಸರ್, ಎಲ್ಲಿಂದ ಬರ್ತದೆ? ಬರಲ್ಲ. ಯಾಕಂದ್ರೆ ನೀವು ಬೇರೆ ಮೇಲೆ ಭರವಸೆ ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ. ನಿಮ್ಮಲ್ಲಿ ನಿಮಗೆ ಭರವಸೆ ಇದ್ರೆ ಅದು 6 ತಿಂಗಳಲ್ಲೇ ಬರ್ಬೋದು,
6 ವರ್ಷದಲ್ಲಿ ಬರ್ಬೋದು, 1 ವರ್ಷದಲ್ಲಿ ಬರ್ಬೋದು, ಬಟ್ ಬಂದೇ ಬರುತ್ತೆ. ಸಕ್ಸಸ್ ಆಗೇ ಆಗ್ತೀರಾ. ನೀವು SHPL ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತೀರಾ, ವರ್ಲ್ಡ್ ಟೂರ್ ಹೋಗ್ತೀರಾ, ಥೈಲ್ಯಾಂಡ್ ಹೋಗ್ತೀರಾ, ದುಬೈನ ಹೋಗ್ತೀರಾ, ಸ್ಟಾರ್ ಕ್ರೂಸ್ ಹೋಗ್ತೀರಾ, ಸ್ವಿಟ್ಜರ್ಲೆಂಡ್ ಆಗ್ತೀರಾ, ಆಸ್ಟ್ರೇಲಿಯಾ, ಯುರೋಪ್ ತಿರುಗ್ತೀರಾ, ಎಲ್ಲಾ ಕಡೆನೂ ತಿರುಗ್ತೀರಾ. ತಿರುಗಬೇಕು ಅಂದ್ರೆ ಸ್ನೇಹಿತರೆ ಭರವಸೆ ಯಾರ ಮೇಲೆ ಇರಬೇಕು? ನಮ್ಮ ಮೇಲೆ. ಎಸ್. ಅಂಡ್ ದೆನ್ ಡ್ರೀಮ್ ಬಿಗ್. ದೊಡ್ಡದಾಗಿ ಯೋಚನೆ ಮಾಡಿ. ಸಣ್ಣ ಆಲೋಚನೆ ಮೈಂಡಲ್ಲಿ ಇಟ್ಕೊಳ್ಳೇಬೇಡಿ. ಡ್ರೀಮ್ ಬಿಗ್, ಥಿಂಕ್ ಬಿಗ್, ಬಿಲೀವ್ ಬಿಗ್, ಆಕ್ಟ್ ಬಿಗ್, ರಿಸಲ್ಟ್ ವಿಲ್ ಬಿ ಬಿಗ್. ಸೆಟ್ ಗೋಲ್ಸ್. ಒಂದು ಗೋಲ್ ನ ಸೆಟ್ ಮಾಡಿ. ಗೋಲ್ ಇಲ್ದಿರೋ ಜೀವನನೇ ಗೋಲ್ ಸರ್. ಯಾವ ರೀತಿ ನಮ್ಮ ಗೋಪಾಲ್ ಹೇಳ್ತಾರೆ, ನನ್ನ ಗೋಲ್ 2026 ಟಾಪ್ 5 ಹೋಗ್ಬೇಕು ಅಂತೇಳಿ. ನಿಮ್ಮ ಗೋಲ್ ಇದೆ 2024 ಏನಾಗ್ಬೇಕು ಅಂತ. ಏನಾದ್ರು ಮಾಡಿದಿರಾ? ಗೋಲ್ ಸೆಟ್ ಮಾಡಿ. ಡ್ರೀಮ್ ಬಿಗ್, ಟೇಕ್ ಆಕ್ಷನ್. ಕನಸು ತುಂಬಾ ದೊಡ್ಡದಿದೆ ಸರ್. ಗೋಲು ಬರೆದು ಬಿಟ್ಟಿದ್ದೀನಿ ಸರ್. ನಾನು ಬುಕ್ಕಲ್ಲಿ ಎಲ್ಲ ತುಂಬಿಟ್ಬಿಟ್ಟಿದ್ದೀನಿ ಗೋಲ್ ಬರೆದು. ನನ್ನ ಡ್ರೀಮ್ಸ್ ಬರ್ದೀನಿ ಸರ್. ಕೆಲಸ ಇಲ್ಲ ಸರ್, ಈ ವರ್ಷ ಏನೂ ಮಾಡಿಲ್ಲ ಸರ್. ಈ ತಿಂಗಳು ನಾನು ಇಲ್ಲ. ನೋಡಿ ಎಷ್ಟು ದೊಡ್ಡ ನೀವು ಕನಸು ನೋಡಿದ್ರು ಪ್ರಯತ್ನ ಇಲ್ಲ. ಗೋಲ್ ಸೆಟ್, ಬಟ್ ಅದಕ್ಕೆ ಆಕ್ಷನ್, ಕೆಲಸ, ಮನೆ ಬಿಡಬೇಕು, ಹೊರಗಡೆ ಹೋಗ್ಬೇಕು. ಅವಾಗ ನಿಮ್ಮ ಬಿಗ್ ಡ್ರೀಮ್ ಏನ್ ನೋಡಿರ್ತೀರಾ, ಏನ್ ಗೋಲ್ ಸೆಟ್ ಮಾಡಿರ್ತೀರಾ, ಅದು ನಿಮ್ಗೆ ಸಕ್ಸಸ್ಫುಲ್ ಆಗಿ ಮಾಡ್ತದೆ. ಸ್ನೇಹಿತರೆ, ಸೊ ಡ್ರೀಮ್ ಬಿಗ್, ಸೆಟ್ ಗೋಲ್ಸ್, ಟೇಕ್ ಆಕ್ಷನ್ ನಾವು ಈಗಿಂದಾನೆ. ಎಸ್. ಹಾಗೆ ಟುಗೆದರ್ ವಿ ವಿಲ್ ಮೇಕ್ ಅವರ್ ಮಿಷನ್ ಸಕ್ಸಸ್ಫುಲ್. ಸೊ ಎಲ್ಲರೂ ಸೇರಿ ನಮ್ಮ ಮಿಷನ್ ಟಾಪ್ 5 ಹೋಗುವಂತ ಒಂದು ಮಿಷನ್ ನ ನಾವೆಲ್ಲರೂ ಸರ್ ಪೂರ್ತಿ ಮಾಡೋಣ. ಯಾಕಂದ್ರೆ ನಮ್ಮ ಟಾಲ್ಕೋಟ್ರಾ ಇಂಡೋರ್ ಸ್ಟೇಡಿಯಂ ಅಲ್ಲಿ 9 ಜೂನಿಗೆ ಆನಿವರ್ಸರಿ ಇದೆ. 6ನೇ ವರ್ಷದ್ದು ಆನಿವರ್ಸರಿ ಸೆಲೆಬ್ರೇಷನ್ಗೆ ನೀವು ಬನ್ನಿ. ನೀವೆಲ್ಲರೂ ಕೈ ಜೋಡಿಸಿ ಸ್ನೇಹಿತರೆ. ಎಸ್, ಅದರಿಂದ 100% ಆಗಿ ನಿಮ್ಗೆ ಸಕ್ಸಸ್ಫುಲ್ ಆಗೋದಕ್ಕೆ ಒಂದು ರೈಟ್, ಒಂದು ನಿಮಗೆ ಡೈರೆಕ್ಷನ್ ಇಂದ ಸಿಗ್ತದೆ. ಅಲ್ಲಿ ತುಂಬಾ ಸಕ್ಸಸ್ಫುಲ್ ಆಗಿರುವಂತ ವ್ಯಕ್ತಿಯನ್ನು ನೋಡ್ತೀರಾ. ಇವತ್ತು ಎಷ್ಟೋ ಜನಗಳು ಒಬ್ಬ ವ್ಯಕ್ತಿಯ ಟ್ರೈನಿಂಗ್ ತಗೊಳ್ಳಕ್ಕೆ ದುಡ್ಡು ಕೊಟ್ಟು ಬರ್ತಾರೆ. ಆ ವ್ಯಕ್ತಿಯ ಟ್ರೈನಿಂಗ್ ನಿಮ್ಗೆ ಎಲ್ಲಿ ಸಿಗ್ತದೆ? ಇದೆಲ್ಲ ಬೇಕು ಅಂದ್ರೆ ಸ್ನೇಹಿತರೆ ನೀವು ಅಲ್ಲಿ ಇರ್ಬೇಕು. ಕಂಪ್ನಿಯ ಒಂದು ಟಾರ್ಗೆಟ್, ಕಂಪ್ನಿಯ ಒಂದು ವಿಷನ್ ಟಾಪ್ 5 ಹೋಗೋದು 2025-26. ಸೊ ನಿಮ್ಮ ಟಾರ್ಗೆಟ್ ಏನಿದೆ ಸರ್? ನಿಮ್ಮ ಟಾರ್ಗೆಟ್ ಅಲ್ಲಿ ಟಾಪ್ 1 ಲೀಡರ್ ಆಗೋದಕ್ಕೆ ರೆಡಿ ಇದ್ದೀರಾ ನೀವು? ಆರ್ ಯು ರೆಡಿ? ಎಸ್, ನಾನು ಅನ್ಮ್ಯೂಟ್ ಮಾಡಿದ್ದೀನಿ. ಆರ್ ಯು ರೆಡಿ? ರೆಡಿ ಇದೀರಾ? ಎಸ್ ಸರ್, ಎಸ್ ಸರ್. ಆಲ್ರೆಡಿ ತುಂಬಾ ನಾನು ನಿದ್ದೆ ಹೋಗ್ಬಿಟ್ಟಿದ್ದೀರಾ. ಎಸ್ ಸರ್. ಎಸ್. Okay, no problem. Together we will make our mission successful. ಸ್ನೇಹಿತರೆ, ಈ ಮಿಷನ್ ಸಕ್ಸಸ್ಫುಲ್ ಆಗಿ ಮಾಡೋಣ. ಎಸ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್ ಆನ್ ಯುವರ್ ಜರ್ನಿ. ಸೊ ರಿಯಲಿ ಒನ್ಸ್ ಅಗೇನ್ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಈ ಒಂದು SHPL ಜರ್ನಿ ನಾವಿದ್ದೀವಿ. ಒಂದು ದೊಡ್ಡ ಸಕ್ಸಸ್ ಕಡೆ ನಾವೆಲ್ಲರೂ ಹೋಗ್ತಾ ಇದೀವಿ. ಸಣ್ಣ ಆಲೋಚನೆ ಮಾಡಬೇಡ್ರಿ, ಸಣ್ಣ ಒಂದು ಗೋಲ್ ಹಿಡ್ಕೊಂಬೇಡಿ, ದೊಡ್ಡದಾಗ ಆಲೋಚನೆ ಮಾಡಿ ಬನ್ನಿ. ಇವತ್ತು 9 ಜೂನಿಗೆ ನಾವು ಹೋಗೋಣ. ಅಲ್ಲಿ ನಮ್ಮ ಒಂದು ಪ್ರೆಸೆನ್ಸ್ ನೋಡಿ, ಆ ಒಂದು ಜಾಗ, ಆ ಒಂದು ವಾತಾವರಣ, ಅಲ್ಲಿ ಬರುವಂತ ಲೀಡರ್ಶಿಪ್ಸ್, ಅಲ್ಲಿ ಟ್ರೈನಿಂಗ್ಸ್, ಎಷ್ಟಿದೆ ಅದ್ಭುತ. ನೀವು ಮುಂದಿನ ವಾರ ಹೋಗ್ತೀನಿ ಸರ್, ನಾನು 10ಕ್ಕಲ್ಲ 19ಕ್ಕೆ ಹೋಗ್ತೀನಿ ಅಂತ 1 ಲಕ್ಷ ಕೊಟ್ಟರು ಅಲ್ಲಿ ಹೋಗಕ್ ಆಗಲ್ಲ. ನಿಮ್ ಒಳಗೆ ಎಂಟ್ರಿ ಸೇರ್ಸಿದಿಲ್ಲ ಗೇಟ್ ಒಳಗೆ. ಸ್ಟೇಡಿಯಂ ಒಳಗೆ ಬಿಡ್ರಿ, ಗೇಟ್ ಒಳಗೆ ಬಿಡಲ್ಲ ನಿಮ್ಗೆ. ಅಲ್ಲಿ ಅರ್ಥ ಆಗ್ತಿದ್ಯಾ? ಸೊ ಹಾಗಾಗಿ ಆ ಸ್ಟೇಡಿಯಂ ಒಳಗೆ ನೀವು ಕಾಲಿಡಬೇಕು ಅಂದ್ರೆ ಅದೃಷ್ಟ ಮಾಡಿ. ಇವರ ಲಕ್ಕಿ ಪರ್ಸನ್ಸ್. ಯಾರು ಬರ್ತೀರ ಅವ್ರ ಲಕ್ಕಿ. ಏನ್ ಸರ್ ಬಿಡಿ, ನಾನು ನೋಡಿದೀನಿ ಅಂದ್ರು ನೋಡಿ, ಹೋಗಿದೀನಿ ಅಂದ್ರು ಹೋಗಿ, ಮತ್ತೊಂದ್ಸಲ ಹೋಗಿ ನೋಡಿ. ಅಲ್ಲಿ ಆ ಒಂದು ಪ್ರೆಸೆನ್ಸ್. ಎಷ್ಟು ಸಲ ನೀವು ಹೋಗ್ತಿರ್ತೀರಾ, ದೇವ್ರು ನಿಮ್ಮನ್ನ ಚೆಕ್ ಮಾಡ್ತಾನೆ, ಟೆಸ್ಟ್ ಮಾಡ್ತಾನೆ ಸ್ನೇಹಿತರೆ. ಎಷ್ಟು ನೀವು ಇದರಲ್ಲಿ ಇನ್ವಾಲ್ವ್ ಆಗಿದ್ದೀರಾ, ಎಷ್ಟು ಸೀರಿಯಸ್ ಆಗಿದ್ದೀರಾ ಅಂತ. ಸೊ ಎಲ್ಲರೂ ಸೇರಿ ಕೂಡಿ ಬೆಳೆಯೋಣ. ಸೊ ಮುಂದೆ ಹೋಗೋಣ ಅಂತ ಹೇಳ್ತಾ ನನ್ನ ಮಾತನ್ನ ನಾನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಬಿ ಸೀರಿಯಸ್ about your business. You are the boss of your business. You are the owner of your business. So take responsibility, take actions. Now get ready to fight. Are you ready? Yes sir, I am ready sir. Yes, sir. Yes, sir. I am ready. Yes, very good. So thank you so much. Sunday ದಯವಿಟ್ಟು ಮನೆಯಲ್ಲಿ ಮಲಗಬೇಡಿ. ಪಿಕ್ಚರು, ಥಿಯೇಟ್ರು, ಅದು ಇದು ಪಾರ್ಟಿ ಗೀಟಿ ಎಲ್ಲೂ ಬೇಡ. ನಿಮ್ಮ ರಿಯಲ್ ಪಾರ್ಟಿ ಯಾವಾಗ ಅಂತ ಹೇಳಿದ್ರೆ ಸ್ನೇಹಿತರೆ, ನೀವು SHPL ಬ್ರ್ಯಾಂಡ್ ಅಂಬಾಸಡರ್ ಆಗಿರ್ತೀರ. ನಿಮ್ಮ ಹತ್ರ ಒಂದು ಬ್ರ್ಯಾಂಡೆಡ್ ಕಾರ್ ಇರ್ತದೆ, ಒಂದು ಒಳ್ಳೆ ಮನೆ ಇರ್ತದೆ, ಲೈಫಲ್ಲಿ ಎಂಜಾಯ್ ಮಾಡ್ತಿದ್ದೀರಾ, ಮಕ್ಳಿಗೆ ಏನ್ ಎಜುಕೇಶನ್ ಕೊಡ್ಬೇಕೆಲ್ಲ ಕೊಡಿಸಿ ಹ್ಯಾಪಿ ಆಗಿರ್ತೀರಾ. ಸೊ ಅವಾಗ ನೀವು ಅಜ್ಜ ಅಜ್ಜಿ ಅಂದಿರೋ, ಎಸ್, ಅವಾಗ ನೀವು ಏನ್ ಲೈಫಲ್ಲಿ ಎಂಜಾಯ್ ಮಾಡ್ತೀರಾ ಅದು ರಿಯಲ್ ಎಂಜಾಯ್, ಹೌದಲ್ವಾ? ಅವಾಗ ದುಡ್ಡು ನಿಮ್ಮ ಹತ್ರ ಕೊಡ್ತಾ ಇರಲ್ಲ. ಯಾಕಂದ್ರೆ ಸ್ನೇಹಿತರೆ, ಒಂದು ಕತೆ ಹೇಳಿ ನಾನು ಮುಗಿಸ್ಬಿಡ್ತೀನಿ ಸ್ನೇಹಿತರೆ. ಯಾಕಂದ್ರೆ ನಾನು ಮೊನ್ನೆ ಸ್ಪೀಚ್ ಕೇಳ್ತಾ ಇದ್ದೆ. ಒಂದು ಲೇಡಿ ಬಂದು ಸ್ಟೇಜ್ ಮೇಲೆ ಹೇಳ್ತದೆ, ಒಂದು ಸಮಯ ಇತ್ತು, ಅವ್ರಿಗೆ ಹೇಳ್ತಾರೆ,
ಒಂದು ಸಮಯ ಇತ್ತು, ನಾನು 10 ರೂಪಾಯಿ 20 ರೂಪಾಯಿನೂ ನನ್ನ ಮನೆಯವ್ರ ಹತ್ರ ನಾನು ಕೇಳಬೇಕಿತ್ತು. ಒಂದು ಸಲ ನಮ್ಮ ಮನೆಯವ್ರಿಗೆ ನಾನು ದುಡ್ಡು ಕೇಳಿದೆ. ಅವ್ರು ಹೇಳಿದ್ರು, ಸ್ವಲ್ಪ ಖರ್ಚಲ್ಲಿ ಕಮ್ಮಿ ಮಾಡು, ಸ್ವಲ್ಪ ಖರ್ಚಲ್ಲಿ ಕಮ್ಮಿ ಮಾಡು, ಮಕ್ಕಳಿಗೆ ಫೀಸ್ ಕಟ್ಟದಿದೆ, ಎಲ್ಲ ಎಜುಕೇಶನ್ ಬೇರೆ ಇದೆ, ಮತ್ತೆ ಅದು ಇದೆ, ಅದಕ್ಕೆ ಫೀಸ್ ಕಟ್ಟಬೇಕು, ಅಲ್ಲಿ ಬಾಡಿಗೆ ಕಟ್ಟಬೇಕು. ಅದು ಅವ್ರು ಹೇಳ್ತಾ ಇರಲಿ, ತಪ್ಪಿರ್ಲಿಲ್ಲ. ಬಟ್ ಆದ್ರೆ ನನಗನಿಸ್ತು, ಯಾಕೆ ನಾನು ಸಪೋರ್ಟ್ ಮಾಡಬಾರ್ದು ಅವರಿಗೆ, ಯಾಕೆ ನಾನು ದುಡಿಬಾರ್ದು ಅಂತ ನನಗೆ ಮನಸ್ಸು ಬಂತು. ಅವತ್ತು ನಾನು ಡಿಸೈಡ್ ಮಾಡಿದೆ, ಇವತ್ತಿಂದ ಲಾಸ್ಟ್ ನಾನು ಯಾವತ್ತು ಕೇಳಂತ ನಾನು ಸರ್ಚ್ ಮಾಡ್ತಾ ಹೋದೆ. ಸರ್ಚ್ ಮಾಡಿದೆ. ಯಾವ್ದಾರು ಅದು ಓದಿದ್ದು ಲೇಡಿ ಎಷ್ಟನೇ ಕ್ಲಾಸ್ ಗೊತ್ತಾ? ಬರೀ 4ನೇ ಕ್ಲಾಸ್, 4th ಸ್ಟ್ಯಾಂಡರ್ಡ್. ಬಟ್ ಕನಸು ದೊಡ್ಡದಿತ್ತು. ಆ ವ್ಯಕ್ತಿ ಯಾರೋ ಕೇಳಿ, ಯಾರೋ ಫ್ರೆಂಡ್ ಹೇಳ್ತಾರೆ, ಯಾರೋ ಒಬ್ಬ ನೆಟ್ವರ್ಕ್ ಮಾರ್ಕೆಟಿಂಗ್ ಸೇರಿಸ್ತಾರೆ. ಆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಕಷ್ಟ ಪಡ್ತಾ ಲೇಡಿ. ಸ್ನೇಹಿತರೆ, ಒಂದು ಸಮಯ ಬರುತ್ತೆ, ನನಗೆ ಪ್ರತಿ ತಿಂಗಳು ನನಗೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತಾರೆ ಲೇಡಿ. ಯಾಕೆ ಅಂತ ಸ್ಟೇಜ್ ಅಲ್ಲಿ ಕೇಳ್ತಾರೆ. ಪ್ರತಿ ತಿಂಗಳು ನಮ್ಮ ಮನೆಯವರು ಇವತ್ತು ಜಾಬ್ ಅಲ್ಲಿ ಇದ್ದಾರೆ, ಅವ್ರದ್ದು 10-15ನೇ ತಾರೀಕಿಗೆ ಎಲ್ಲ ದುಡ್ಡು ಖಾಲಿ ಆಗ್ಬಿಡುತ್ತೆ. ನಮ್ಮ ಮನೆಯವ್ರಿಗೆ ಬಂದು ನನ್ನ ಹತ್ರ ಏನಾದ್ರು ದುಡ್ಡು ಇದೆಯಾ ಅಂತ ಕೇಳ್ತಾರಂತೆ. ಹೇಳ್ರಿ, ಏನಾದ್ರು ದುಡ್ಡು ಇದೆಯಾ ನಿನ್ನ ಹತ್ರ ಅಂತ ಕೇಳ್ತಾರಂತೆ. ನನಗೆ ನಾಚಿಕೆ ಇಲ್ಲ, ನನಗೆ ಪ್ರೌಡ್ ಇದೆ. ಎಷ್ಟು ಬೇಕು ಹೇಳ್ರಿ ಅಂತ ಕೇಳ್ತೀನಿ ನಾನು. ಏನ್ ಹೇಳಿ, ಎಷ್ಟು ಬೇಕು ಹೇಳಿ ಅಂತ ನಾನು ಕೇಳ್ತೀನಿ. ಬಟ್ ಅವ್ರು ಹೇಳ್ತಾರೆ, ಎಷ್ಟು ಕೊಡ್ತೀಯ ಕೊಡು. ಗಂಡ ಹೆಂಡತಿ ನೋ ಪ್ರಾಬ್ಲಮ್, ಕೇಳಿದ್ರೆ ಏನು ತೊಂದರೆ ಇಲ್ಲ. ಬಟ್ ಆದ್ರೆ ನನಗೆ ಪ್ರತಿ ತಿಂಗಳು ಖುಷಿ ಆಗುತ್ತೆ ಈ ಮಾತು ಕೇಳೋದಕ್ಕೆ. ಒಂದು ಸಮಯದಲ್ಲಿ ನಾನು 10-20 ರೂಪಾಯಿ ಬೇಡ್ತಾ ಇದ್ದೆ. ಬಟ್ ನಮ್ಮ ಮನೆಯವರಿಗೆ ಎಷ್ಟು ಬೇಕೋ ಅಷ್ಟು ಹಣವನ್ನು ನಾನು ಕೊಡ್ತಾ ಇದ್ದೀನಿ. ನಾನು ಆಲ್ರೆಡಿ ನಮ್ಮ ಮನೆಯವರಿಗೆ ನಾನು ಕಾರ್ನ ಗಿಫ್ಟ್ ಮಾಡಬೇಕು ಅಂದ್ಕೊಂಡು ನಾನು ಇದೀನಿ. ಮುಂದಿನ ತಿಂಗಳು ನಾನು ಗಿಫ್ಟ್ ಮಾಡ್ತೀನಿ ಅಂತ ಮಹಿಳೆ ಹೇಳ್ತಾ. ಸ್ನೇಹಿತರೆ, ಮೈಯೆಲ್ಲ ರೋಮಾಂಚನ ಆಗುತ್ತೆ. ಸ್ವಲ್ಪ ಆಲೋಚನೆ ಮಾಡಿ, ಈ ಬಿಸ್ನೆಸ್ ನ ಪವರ್ ನೀವ್ ಎಲ್ಲಿದ್ರೆ ಆಲೋಚನೆ ಮಾಡಿ, ಸ್ವಲ್ಪ ನೀವು ಥಿಂಕ್ ಮಾಡಿ ಸ್ನೇಹಿತರೆ, ನೀವಿರುವಂತ ಜಾಗ ಯಾವ್ದಿದೆ ಅಂತ ಹೇಳಿ. ಬಟ್ ಇಲ್ಲಿ ಬಂದು ನಾವು ದುಡಿಲಿಲ್ಲ, ಇಲ್ಲಿ ಬಂದು ನಾವು ಬೆಳಿಲಿಲ್ಲ, ಬಂದವರಿಗೆ ಬೆಳೆಸ್ತಿಲ್ಲ ಅಂದ್ರೆ ಸ್ನೇಹಿತರೆ, ಸ್ವಲ್ಪ ಯೋಚನೆ ಮಾಡಿ. ನಾವು ರಾಂಗ್ ರೂಟ್ ಅಲ್ಲಿ ಹೋಗ್ತಿದೀವಿ, ರಾಂಗ್ ಡೈರೆಕ್ಷನ್ ಹೋಗ್ತಿದೀವಿ, ರಾಂಗ್ ವೇಲ್ ಹೋಗ್ತಾ ಇದೀವಿ. ಸೊ ಒಂದು 100% ಆಗಿ ನೀವೆಲ್ಲರಿಗೂ ಗೆಲ್ಲುವಂತ ಒಂದು ಸ್ವರ್ಣ ಅವಕಾಶ. ಸೊ ಬನ್ನಿ, ಎಲ್ಲರೂ ಸೇರಿ ಇತಿಹಾಸ ರಚನೆ ಮಾಡೋಣ, ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡೋಣ. SHPL ಅಂದ್ರೆ ಕರ್ನಾಟಕ, SHPL ಅಂದ್ರೆ ಕರ್ನಾಟಕ ಅಂತ ಯಾವಾಗಲೂ ನಮ್ಮ ಗೋಪಾಲ್ ಹೇಳ್ತಾರೆ. ಆ ಒಂದು 2025-26 ಟಾಪ್ 5 ಹೋದಾಗ ಹೇಳ್ಬೇಕು, SHPL ಕರ್ನಾಟಕದಿಂದ ಹೈಯೆಸ್ಟ್ ಬಿಸ್ನೆಸ್ ಬಂತು, ಅದಕ್ಕೆ ನಾನು ಟಾಪ್ 5 ಬಂದಿದ್ದೀನಿ. ಅದಕ್ಕೆ ಒಬ್ಬರಿಂದ ಸಾಧ್ಯ ಇಲ್ಲ ಸ್ನೇಹಿತರೆ, ಇಬ್ಬರಿಂದ ಸಾಧ್ಯ ಇಲ್ಲ, ಸಪೋರ್ಟ್ ಬೇಕು. ಎಸ್ ಸ್ನೇಹಿತರೆ, ಒಂದ್ಸಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹೋಗಿ ಫೀಲ್ಡ್ ವರ್ಕ್ ಮಾಡಿ, ದುಡಿಸ್ರಿ 100% ನಿಮ್ಮ ಟೀಮ್ಸ್ ನ ಫುಲ್ಫಿಲ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್, ಗುಡ್ ಲಕ್, ಲವ್ ಯು ಆಲ್, ಬಾಯ್ ಬಾಯ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಸೂಪರ್ ವಂಡರ್ಫುಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬಾ Thank you, ಅದ್ಭುತವಾದ sir. ಸರ್ ಇವತ್ತು. ಥ್ಯಾಂಕ್ ಯು.